ಎಲ್ಲರೂ ಹೇಗಿದ್ದೀರಾ? ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್ ಎಲ್ಲರಿಗೂ. ಎಸ್, ಈ ಮಾರ್ಚ್ ತಿಂಗಳ ಯೂತ್ ಫೆಲೋಶಿಪ್ಗೆ ನಿಮ್ಮೆಲ್ಲರನ್ನು ನಾನು ಪ್ರೀತಿ ಪೂರ್ವಕದಿಂದ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಮತ್ತೆ ಹೇಗಿತ್ತು ನಿಮ್ಮ ಮಾರ್ಚ್ ತಿಂಗಳು, ಈ 23 days? ಸೂಪರ್. ಸ್ಟ್ರೆಸ್ ಜಾಸ್ತಿ ಇತ್ತಾ ಆರ್ ಸ್ಟ್ರೆಸ್ಫುಲ್? ಸ್ವಲ್ಪ ಸ್ವಲ್ಪ. ಓಕೆ, ನನ್ ಮಾರ್ಚ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಮಾರ್ಚ್ ಸ್ಟಾರ್ಟಿಂಗ್ ಇಂದ ವಿಮೆನ್ಸ್ ಡೇ ಮಾಡಿದ್ವಿ. ಅದಾದ್ಮೇಲೆ ಮಿಡ್ ಮಾರ್ಚ್ ಅಲ್ಲಿ ನಂದು ಇಂಟರ್ನಲ್ಸ್ ಎಕ್ಸಾಮ್ಸ್ ಇತ್ತು, ಎಕ್ಸಾಮ್ಸ್ ಮುಗಿಸಿದ್ವಿ. ಸದ್ಯ ಗುಡ್ ಫ್ರೈಡೆ ಮತ್ತೆ ಈಸ್ಟರ್ಗೋಸ್ಕರ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ್ಮೇಲೆ ಮನೆಗೆ ಎಷ್ಟು ದಿನ ಹೋಗಕ್ಕೆ ಅಂತ ಡೇಸ್ ಕೌಂಟ್ ಮಾಡ್ತಾ ಇದ್ದೀನಿ, ಎಷ್ಟು ಡೇಸ್ ಅಂತ. ಎಸ್, ಸೊ ಇವತ್ತಿನ ಯೂತ್ ಫೆಲೋಶಿಪ್ ನ ಪ್ರಾರಂಭ ಮಾಡೋಣ. ಸೊ ಪ್ರಾರಂಭದ ಪ್ರಾರ್ಥನೆ ಮಾಡ್ಕೊಳ್ಳುತ್ತಾ ಇವತ್ತಿನ ಯೂತ್ ಫೆಲೋಶಿಪ್ ಈ ಈವೆಂಟ್, ಈ ಸೆಷನ್ ನಾವು ಪ್ರಾರಂಭ ಮಾಡ್ಕೊಳ್ಳೋಣ. ಸೊ ಪ್ರಾರಂಭದ ಪ್ರಾರ್ಥನೆಯನ್ನು ಪಾಸ್ಟರ್ ಮಧುಸೂದನ್ ಅವರು ನಡ್ಸ್ಕೊಡ್ಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ರೈಟ್, ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನ ಸಮ್ಮುಖದಲ್ಲಿ ಕಣ್ಣುಗಳು ಮುಚ್ಚಿಕೊಂಡವರಾಗಿ ಈ ತಿಂಗಳ ಫೆಲೋಶಿಪ್ಗಾಗಿ ನಾವೆಲ್ಲರೂ ಕೂಡ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ಪರಲೋಕ ತಂದೆಯಾದ ದೇವ್ರೆ, ಕರ್ತನೆ ಒಳ್ಳೆ ಸಮಯಕ್ಕಾಗಿ ನಾವು ಸ್ತೋತ್ರ ಮಾಡ್ತೀವಿ ದೇವ್ರೆ. ಕರ್ತನೆ ಮಾರ್ಚ್ ತಿಂಗಳ ಕರ್ತನೆ ಈ ಒಂದು ಯೂತ್ ಫೆಲೋಶಿಪ್ಗಾಗಿ ನಾವು ಪ್ರಾರ್ಥಿಸ್ತೇವೆ. ಕರ್ತನೆ ಈ ಯೂತ್ ಫೆಲೋಶಿಪ್ ಅಲ್ಲಿ ಭಾಗವಹಿಸಿದಂತ ಎಲ್ಲ ಮಕ್ಕಳನ್ನ ನೀನು ಆಶೀರ್ವದಿಸು ದೇವರೇ. ಭಾಗವಹಿಸುವುದಕ್ಕಾಗಿ ಆಸಕ್ತಿ ಉಳ್ಳವರು ಇನ್ನೂ ಅನೇಕರಿದ್ದಾರೆ ಸ್ವಾಮಿ. ಅವರೆಲ್ಲರೂ ಕೂಡ ಭಾಗವಹಿಸುವಂತೆ ಅವರ ಕರ್ತನೆ ಹೃದಯಗಳಲ್ಲಿ ನೀನು ಮಾತನಾಡು ಸ್ವಾಮಿ. ಸಮಯಗಳನ್ನು ಯಾರು ವ್ಯರ್ಥ ಮಾಡದಂತೆ, ಲೇಟ್ ಆಗಿ ಯಾರು ಬರದಂತೆ ಕರ್ತನಪ್ಪ, ಸಮಯಕ್ಕೆ ಸರಿಯಾಗಿ ಬಂದು ಈ ಫೆಲೋಶಿಪ್ ಅಲ್ಲಿ ಭಾಗವಹಿಸಿ ಕರ್ತನೆ ಅನೇಕ ವಿಚಾರಗಳನ್ನ, ದೇವರ ವಾಕ್ಯಗಳನ್ನ ಕಲಿತುಕೊಳ್ಳುವಂತೆ ನೀನು ಸಹಾಯವನ್ನ ಮಾಡ್ಬೇಕಾಗಿ ನಾವು ಪ್ರಾರ್ಥಿಸ್ತೇವಪ್ಪ. ನಾವು ಪ್ರಾರಂಭ ಮಾಡ್ತಿದ್ದೀವಿ ದೇವರೇ. ಪ್ರಾರಂಭವು ಮಧ್ಯವು ಅಂತ್ಯವು ನೀನಾಗಿದ್ದು ಸ್ವಾಮಿ. ನಿನ್ನ ಕೃಪೆಯಲ್ಲಿ ನಮ್ಮನ್ನ ನಡೆಸಬೇಕಾಗಿ ನಾವು ಪ್ರಾರ್ಥಿಸ್ತೇವೆ ದೇವರೇ. ಪ್ರತಿಯೊಂದೊಂದು ಹಂತದಲ್ಲೂ ಕರ್ತನೆ ನೀನು ನಮ್ಮ ಜೊತೆಗಾರನಾಗಿದ್ದು ನಿನ್ನ ಕೃಪೆಯಲ್ಲಿ ನಮ್ಮೆಲ್ಲರನ್ನು ಮರೆಮಾಡಿಕೊಂಡು ನಡೆಸಬೇಕಾಗಿ ಪ್ರಾರ್ಥಿಸ್ತೀನಿ ಕರ್ತನೆ. ಇದ ಪ್ರಾರಂಭ ಮೊದಲುಗೊಂಡು ಸ್ವಾಮಿ ಅಂತ್ಯದವರೆಗೂ ಯಾವುದೇ ರೀತಿ ಒಂದು ಟೆಕ್ನಾಲಜಿಲಿ ಕತ್ರಪ್ಪ ತೊಂದರೆ ಆಗದಂತೆ ಸ್ವಾಮಿ ದೇವರೇ. ಯಾರು ಕತ್ರಪ್ಪ ನೆಟ್ ಖಾಲಿ ಆಗದಂತೆ ಸ್ವಾಮಿ ದೇವರೇ, ಯಾರಿಗೂ ಪ್ರಾಬ್ಲಮ್ಗಳು ಆಗದಂತೆ ಕತ್ರಪ್ಪ ನೀನು ಎಲ್ಲರ ಮೊಬೈಲ್ಗಳನ್ನ ಕತ್ತನೆ ಸ್ವಾಮಿ, ಎಲ್ಲಾ ಕತ್ತನೆ ಸ್ವಲ್ಪ ಆ ಒಂದು ಕತ್ತನೆ ತಂತ್ರಜ್ಞಾನ ಕತ್ರಪ್ಪ ಎಲ್ಲವನ್ನು ಸ್ವಾಮಿ ನೀನು ನಿನ್ನ ಹತೋಟಿ ತೆಗೆದುಕೊಂಡು ಸ್ವಾಮಿ ನಡೆಸಬೇಕಾಗಿ ನಾವು ಪ್ರಾರ್ಥಿಸ್ತೀವಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ಪರಲೋಕ ತಂದೆಯಾದ ದೇವರೇ. ಆಮೆನ್, ಆಮೆನ್. ಈಗ ನಾವು ಸಮಯ ಕಡಿಮೆ ಇರೋದ್ರಿಂದ ನಾವು ಬೇಗ ವಾಕ್ಯಕ್ಕೆ ಹೋಗ್ಬಿಡೋಣ. ಇವತ್ತಿನ ವಾಕ್ಯ ಟಾಪಿಕ್ ಏನ್ ಗೊತ್ತಾಯ್ತಾ? ವಾಕ್ಯದ ಟಾಪಿಕ್ ಏನ್ ಇವತ್ತು? ಕುಟುಂಬದಲ್ಲಿ ಮತ್ತು ನಮ್ಮ ಸಭೆಯಲ್ಲಿ ಯವನಸ್ಥರ ಪಾತ್ರ ಏನು? ವಾಟ್ ಇಸ್ ದ ರೋಲ್ ಆಫ್, ಪ್ಲೀಸ್ ಯಾರಾದ್ರೂ ಅನ್ಮ್ಯೂಟ್ ಆಗಿದೆ ಮ್ಯೂಟ್ ಮಾಡ್ಕೊಳ್ಳಿ. ವಾಟ್ ಈಸ್ ದ ರೋಲ್ ಆಫ್ ಯೂತ್ಸ್ ಇನ್ ಚರ್ಚ್ ಆಸ್ ವೆಲ್ ಆಸ್ ಇನ್ ದ ಫ್ಯಾಮಿಲಿ? ಸೊ ಬೇಗ ವಾಕ್ಯಕ್ಕೆ ನಾವು ವಾಕ್ಯವನ್ನು ಕೇಳಿಸ್ಕೊಳ್ಳೋಣ. ಯಾರ್ಯಾರು ತುಂಬಾ ಇಷ್ಟಪಟ್ಟು ತುಂಬಾ ಕಾಯ್ತಾ ಇದಾರೆ ಈ ವಾಕ್ಯಕ್ಕೋಸ್ಕರ, ನನಗೋಸ್ಕರನೇ ಈ ವಾಕ್ಯ ಅಂತ ಬರ್ಕೊಳಕ್ಕೆ ಸಿದ್ಧ ಆಗಿದ್ದಲ್ಲ? ಬುಕ್ ಪೆನ್ ತೋರಿಸ್ಬೋದಾ? ಎಸ್ ಎಸ್ ಎಸ್, ವೆರಿ ಗುಡ್. ಸೊ ವಾಕ್ಯಕ್ಕೆ ಹೋಗೋಣ. ಇವತ್ತಿನ ವಾಕ್ಯ ಹಂಚಿಕೊಳ್ಳಲಿಕ್ಕೆ ನಮ್ಮ ಮಧ್ಯದಲ್ಲಿ ಬ್ಯಾಂಗ್ಳೂರಲ್ಲಿ ಸೇವೆ ಮಾಡ್ತಿರುವ ಪಾಸ್ಟರ್ ಸ್ಟೀವನ್, ರೇಸ್ ಆಫ್ ಮಿನಿಸ್ಟ್ರೀಸ್ ಬ್ಯಾಂಗ್ಳೂರ್. ಪಾಸ್ಟರ್ ಸ್ಟೀವನ್, ಐ ವಿಲ್ ಕಾರ್ಡಿಯಲಿ ಅಂಡ್ help me welcome Pastor Stephen from Bangalore to serve the word of God. ವಾಕ್ಯವನ್ನು ಹಂಚಿಕೊಳ್ಳಲಿಕ್ಕೆ ಪಾಸ್ಟರ್ ಬರ್ತಾ ಇದ್ದಾರೆ. ನಾವೆಲ್ಲರೂ ಹೃದಯ ಪೂರ್ವಕವಾಗಿ ಅವರನ್ನು ಸ್ವಾಗತಿಸೋಣ. ಪ್ರೈಸ್ ಲಾರ್ಡ್. ಪ್ರೈಸ್ ಲಾರ್ಡ್. ಎಲ್ಲರಿಗೂ ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ನಾನು ನಿಮ್ಮೆಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಮುಖ್ಯವಾಗಿ ಈ ಒಂದು ಸಮಯ ಕೊಟ್ಟಂತ ಸಭಾಪಾಲಕರಂತ ಪರಶುರಾಮ್ ಅವರು ಪಾಸ್ಟರ್ಗೂ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಮಾತಾಡೋದು ನಿಮ್ಗೆ ಕೇಳಿಸ್ತಾ ಇದ್ದ? ಹಲೋ, ನಾನು ಮಾತಾಡೋದು ಕೇಳಿಸ್ತಾ ಇದ್ದ? ಕೇಳಿಸ್ತಾ ಇದೆ. ಕರ್ತನಿಗೆ ಸ್ತೋತ್ರವಾಗಲಿ. ಈಗ ನಾವು ನೇರವಾಗಿ ವಾಕ್ಯದ ಭಾಗಕ್ಕೆ ಹೋಗೋಣ.
ಆರಾಧನೆ ಮಾತ್ರವಲ್ಲದೆ ಈ ತರ ಝೂಮ್ ಅಲ್ಲಿ ದೇವ ಮಕ್ಕಳು ಕೂಡಿ ಬರೋದು ನಿಜವಾಗ್ಲೂ ಬಹಳ ಸಂತೋಷಕರವಾಗಿದೆ, ಆಶ್ಚರ್ಯವೂ ಆಗಿದೆ. ಇವತ್ತು ನಾನು ಮಾತನಾಡುವಂತ ವಿಷಯ, ದೇವರ ಉದ್ದೇಶಗಳನ್ನ ಯಾರು ತಡೆಯಕ್ಕಾಗಲ್ಲ ಎಂಬುದಾಗಿ. ಬಹಳವಾಗಿ ನಾವು ನೋಡ್ಬೇಕಾದ್ರೆ ಈ ಲೋಕದಲ್ಲಿ ಪ್ಲಾನ್ಗಳು ಮಾಡೋದು ಬಹಳ ಇಂಪಾರ್ಟೆಂಟ್ ಆಗಿರ್ತದೆ, ಮಾತ್ರ ಒಂದೇ ಯೋಚನೆಗಳಾಗಿರ್ತದೆ. ಇವತ್ತು ಅದೇ ಪ್ರಕಾರವಾಗಿ ದೇವರು ಕೂಡ ನಿನ್ ಬಗ್ಗೆ ಒಂದು ಉದ್ದೇಶಗಳನ್ನ ದೇವರು ಇಟ್ಕೊಂಡಿದ್ದಾರೆ. ಆ ಉದ್ದೇಶಗಳನ್ನ ನಾವು ನೋಡೋಣ. ದೇವರು ಇಟ್ಟಂತ ಉದ್ದೇಶಗಳು, ಅವ್ರು ಮಾಡುವಂತ ಕಾರ್ಯಗಳು ಎಷ್ಟು ಶ್ರೇಷ್ಠವಾಗಿರ್ತ ಅಂತ ಹೇಳಿದ್ರೆ ಬಹಳ ವಿಶೇಷವಾಗಿರ್ತದೆ. ಅದಕ್ಕಾಗಿ ನಾನು ಆರಿಸಿಕೊಂಡ ವೇದ ಭಾಗ, ನಾವು ಸತ್ಯವೇದದಲ್ಲಿ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 14ನೇ ಅಧ್ಯಾಯ 24ನೇ ವಚನ 27ನೇ ವಚನವನ್ನ ನಾವು ಓದ್ಕೊಳ್ಳೋಣ. ಈ ಒಂದು ಸಮಯದಲ್ಲಿ ಎಲ್ರು ನಾವು ಓದ್ಕೊಳ್ಳೋಣ. 14ನೇ ಅಧ್ಯಾಯ ಯೆಶಾಯ 27ನೇ ವಚನವನ್ನ ಓದ್ಕೊಳ್ಳೋಣ. ದಯವಿಟ್ಟು ಯಾರಾದ್ರೂ ಓದ್ತೀರಾ? ಕೇಳಿಸ್ತಾ ಇದ್ದಾ ಬ್ರದರ್? ಕೇಳಿಸ್ತಾ ಇದ್ದ? ಯಸ್. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 14ನೇ ಅಧ್ಯಾಯ 24ನೇ ವಚನ ಮತ್ತು 27ನೇ ವಚನವನ್ನ ಓದೋಣ. ಯಾರಾದ್ರೂ ಒಬ್ರು ಗಟ್ಟಿಯಾಗಿ ಓದೋದಿದ್ರೆ ದಯಮಾಡಿ ಓದ್ಬೇಕನ್ನ ಕೇಳಿಕೊಳ್ತಾನೆ. ಸೇನಾಧೀಶ್ವರನಾದ ಯೆಹೋವನು ಹಾಡು ಇಟ್ಟು ಹೇಳುವುದೇನೆಂದರೆ, ನಾನು ಸಂಕಲ್ಪಿಸಿದ್ದೇ ನೆರವೇರುವುದು, ಉದ್ದೇಶಿಸಿದ್ದೇ ನಿಲ್ಲುವುದು ಖಂಡಿತ. ಅಶ್ಶೂರ್ಯರನ್ನು ನನ್ನ ದೇಶದಲ್ಲಿ 27ನೇ ವಚನ. ಹೌದು. ಸೇನಾಧೀಶ್ವರನಾದ ಯೆಹೋವನು ಉದ್ದೇಶ ಮಾಡಿದ್ದಾನೆ, ಅದನ್ನು ಯಾರು ವ್ಯರ್ಥಪಡಿಸುವರು? ಆತನ ಕೈ ಚಾಚಿ ಹಿಂದಕ್ಕೆ ತಳ್ಳುವವರು ಯಾರು ಎಂಬುವುದೇ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 14ನೇ ಅಧ್ಯಾಯ 24ನೇ ವಚನ ಆರಂಭದಲ್ಲೇ ಹೇಳ್ತಾರೆ, ಆಣೆ ಇಟ್ಟು ಹೇಳುವುದೇನೆಂದರೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಇಲ್ಲಿ ಆಣೆ ಇಡ್ಬೇಕಾದ್ರೆ ದೇವರು ಇಲ್ಲಿ ಹೇಳ್ತಾ ಇದ್ರೆ, ಆಣೆ ಅಂದಾಗ ಯಾರಾದ್ರೂ ಇಬ್ರು ಇದ್ರೇನೆ ಒಬ್ಬ ಮನುಷ್ಯ ಆಣೆ ಇಡಕ್ಕಾಗಲ್ಲ. ಇಬ್ರು ವ್ಯಕ್ತಿ ಇಲ್ಲ ಅಂತ ಹೇಳಿದ್ರೆ ಆಣೆ ಇಡಕ್ಕಾಗಲ್ಲ. ಅದೇ ಪ್ರಕಾರವಾಗಿ ಇಲ್ಲಿ ಕೂಡಿ ಬಂತ ಎಲ್ಲ ಯವನಸ್ಥರು, ಯವನಸ್ಥ ಸ್ತ್ರೀಯರು, ಯವನಸ್ಥರಿಗೆ ಇಲ್ಲಿ ದೇವ್ರು ಹೇಳ್ತಾ ಇರೋದು ಉದ್ದೇಶ ಪೂರ್ವಕವಾಗಿ ಅವ್ರು ಹೇಳ್ತಾ ಇದ್ದಾರೆ, ನಾನ್ ನಿಮ್ ಬಗ್ಗೆ ಒಂದು ಪ್ಲಾನ್ ಇಡ್ತಾ ಇದ್ದೀನಿ. ಅದ್ ಹೇಗೆ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ, ಯೆಹೋವ ಸೇನಾಧೀಶ್ವರನಾದ ಯೆಹೋವನ ಆಣೆ ಎಂಬುದಾಗಿ ಹೇಳ್ತಾರೆ. ಆಣೆ ಅಂತ ಹೇಳ್ಬೇಕಾದ್ರೆ ಅವ್ರಿಗಿಂತ ಮೇಲೆ ಇನ್ನೊಬ್ರು ಇಲ್ಲ ಎಂಬುದಾಗಿ ಅರ್ಥ. ಸೇನಾಧೀಶ್ವರನಾದ ಯೆಹೋವನ ಆರಂಭದಲ್ಲೇ ಹೇಳ್ತಾ ಇದ್ರೆ ಅವ್ರಿಗಿಂತ ಮೇಲೆ ಇನ್ನೊಬ್ರು ಇಲ್ಲ. ಅವ್ರು ಹೇಳ್ತಾ ಇರುವಂತ ವಾಕ್ಯ, ನಾನು ಆಣೆ ಇಟ್ಟು ಹೇಳ್ತಾ ಇದ್ದೇನೆ, ನಾನು ಉದ್ದೇಶಿಸಿದ್ದೇ ಅದು ನೆರವೇರ್ತದೆ ಎಂಬುದಾಗಿ. ಪ್ರಿಯ ದೇವ ಮಕ್ಕಳೇ, ಸೇನಾಧೀಶ್ವರನಾದ ಯೆಹೋವನು ಹೇಳ್ತಾ ಇದ್ದಾರೆ, ನಾನು ಉದ್ದೇಶ ನಿಮ್ ಬಗ್ಗೆ ಇಟ್ಟಿದ್ದೀನಿ, ನಾನ್ ನಿಮ್ ಬಗ್ಗೆ ಪ್ಲಾನ್ಗಳು ಇಟ್ಟಿದ್ದೀನಿ, ನಾನು ನಿಮ್ ಬಗ್ಗೆ ಅನೇಕ ಆಲೋಚನೆಗಳನ್ನ ಇಟ್ಟಿದ್ದೀನಿ. ತಾಯಿ ಗರ್ಭದಲ್ಲಿ ಇರ್ಬೇಕಾದ್ರೇನೆ ದೇವರು ಅನೇಕ ಉದ್ದೇಶಗಳನ್ನ ನಮ್ಗೆ ಇಟ್ಟಿದ್ದಾರೆ. ಪ್ರಿಯರೇ, ನಾನು ಈ ಲೋಕದಲ್ಲಿ ಇರ್ಬೇಕಾದ್ರೆ ನನ್ನ ಬಗ್ಗೆ ದೇವರು ಅನೇಕ ಉದ್ದೇಶಗಳನ್ನ ಇಟ್ಟಿದ್ದಾರೆ. ಹಂಗನ್ನೋ ಪಕ್ಷಕ್ಕೆ ನಾನು ಮೇಲಿಂದ ಬಂದಿದ್ದೀನಿ ಅಂತ ಅರ್ಥ ಅಲ್ಲ. ದೇವ್ರು ನನ್ನ ಬಗ್ಗೆ ಉದ್ದೇಶ ಇಟ್ಟಿರೋದಾದ್ರೆ, ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಂತ ನಿಮ್ಮ ಕುರಿತು ಕೂಡ ಅದೇ ಸೇನಾಧೀಶ್ವರನಾದ ಯೆಹೋವನು ಹೇಳ್ತಾ ಇದ್ದಾನೆ, ನಿಮ್ ಬಗ್ಗೆ ಅನೇಕ ಉದ್ದೇಶಗಳನ್ನ ನಾನು ಇಟ್ಕೊಂಡಿದ್ದೀನಿ, ಅನೇಕ ಪ್ಲಾನ್ಗಳನ್ನ ಇಟ್ಕೊಂಡಿದ್ದೀನಿ. ಇವತ್ತು ಈ ವಾಕ್ಯ ಕೇಳ್ತಾ ಇರುವಂತ ದೇವ ಮಕ್ಕಳೇ, ತಂದೆ ನಿಮ್ ಬಗ್ಗೆ ಉದ್ದೇಶ ಇಟ್ಟದೇ ಇರಬಹುದು, ಹೆತ್ತ ತಾಯಿ ನಿಮ್ ಬಗ್ಗೆ ಉದ್ದೇಶಗಳನ್ನ ಇಟ್ಕೊಳ್ದೇನೋ ಇರಬಹುದು. ಆದ್ರೆ ವಾಕ್ಯ ಏನ್ ಹೇಳ್ತಾ ಅಂದ್ರೆ, ಸೇನಾಧೀಶ್ವರನಾದ ಯೆಹೋವನ ಆಣೆ, ನಾನ್ ನಿನ್ ಬಗ್ಗೆ ಒಂದು ಪ್ಲಾನ್ ಇಟ್ಟಿದ್ದೀನಿ, ನಾನ್ ನಿನ್ ಬಗ್ಗೆ ಒಂದು ಉದ್ದೇಶಗಳನ್ನ ಇಟ್ಕೊಂಡಿದ್ದೀನಿ. ಆ ಉದ್ದೇಶಗಳನ್ನ 27ನೇ ವಚನದಲ್ಲಿ ಬರೆಯಲ್ಪಟ್ಟ ಯಾರು ವ್ಯಕ್ತ ಮಾಡಕ್ಕಾಗಲ್ಲ. ಇವತ್ತು ಯವನ ದೇವರ ಮಕ್ಕಳು, ದೇವನಸ್ತು ನೀವು ಇದ್ದೀರಾ, ದೇವ ಮಕ್ಕಳು ಇಲ್ಲಿ ಕುಳಿತುಕೊಂಡಿದ್ದೀರಾ, ನಿಮ್ ಬಗ್ಗೆ ಅನೇಕ ಉದ್ದೇಶಗಳು ಕರ್ತನ ಇಟ್ಕೊಂಡಿದ್ರೆ ಅದನ್ನ ಮಾತ್ರ ಈ ಲೋಕದಲ್ಲಿ ಯಾರು ತಡೆಯಕ್ಕಾಗಲ್ಲ. ಇನ್ನು ಮಾನವ ಭಾಷೆಯಲ್ಲಿ ನಾನು ಹೇಳ್ಬೇಕಾದ್ರೆ, ಯಾವನು ಅದನ್ನ ತಡೆಯಕ್ಕಾಗಲ್ಲ. ಯಾರು ನಿಮ್ ಬಗ್ಗೆ ಅದನ್ನ ಟಚ್ ಮಾಡಕ್ಕಾಗಲ್ಲ. ಯಾಕಂದ್ರೆ ನೀವ್ ಅನೇಕ ಉದ್ದೇಶಗಳು ಇಟ್ಕೊಂಡು ನೀವು ಪ್ಲಾನ್ ಮಾಡಿದ್ರೆ, ದೇವ್ರು ನಿಮ್ ಬಗ್ಗೆ ಉದ್ದೇಶ ಇಟ್ಟಿದ್ರೆ, ಏನ್ ಉದ್ದೇಶ ಅಂದ್ರೆ, ಆ ಉದ್ದೇಶ ಹೇಗಿರ್ತದೆ ಅಂತ ಹೇಳಿದ್ರೆ, ಆಕಾಶಕ್ಕೆಷ್ಟು ಭೂಮಿಗೂ ಆಕಾಶಕ್ಕೆ ಎಷ್ಟು ಉನ್ನತವಾಗಿದೋ
ಅಷ್ಟು ಉನ್ನತವಾಗಿರ್ತದೆ ಕರ್ತನಾದ ಯೇಸು ಕ್ರಿಸ್ತನ ಉದ್ದೇಶಗಳು. ಈ ಲೋಕದಲ್ಲಿ ದೇವರ ಉದ್ದೇಶಗಳು ನೆರವೇರ್ಬೇಕು ಅನ್ನೋದಾದ್ರೆ ನಾವು ಕೆಲವು ಕಾರ್ಯಗಳನ್ನ ಮಾಡ್ಬೇಕು. ಅದೇ ರೀತಿ ಮನುಷ್ಯ ಕೂಡ ತನ್ನ ಉದ್ದೇಶಗಳು ನೆರವೇರೋದಕ್ಕೋಸ್ಕರ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಶಾಸ್ತ್ರ ನೋಡ್ತಾರೆ, ಕೈ ಶಾಸ್ತ್ರಗಳನ್ನ ನೋಡ್ತಾರೆ, ಮಾತ್ರ ಪಂಚಾಂಗಗಳನ್ನ ನೋಡ್ತಾರೆ, ಮಾತ್ರವಲ್ಲದೆ ಅನೇಕ ಕಾರ್ಯಗಳನ್ನ ನೋಡಿ ಹುಡುಕೊಂಡು ಹೋಗ್ತಾ ಇರ್ತಾರೆ. ಗಿಳಿಶಾಸ್ತ್ರಗಳನ್ನ ನೋಡ್ತಾರೆ. ಇವತ್ತು ಗಿಳಿಶಾಸ್ತ್ರ ನೋಡ್ಕೊಂಡು ಉದ್ದೇಶಗಳನ್ನ ಹಾಳು ಮಾಡ್ಕೊಂಡು ಎಷ್ಟೋ ಬಂದಿದ್ದಾರೆ. ಗಿಳಿಗೆ ತನ್ನ ಭವಿಷ್ಯದ ಬಗ್ಗೆ ಚಿಂತೆನೇ ಇರಲ್ಲ. ಯಾಕಂತ ಹೇಳಿದ್ರೆ ಅದ್ರ ಭವಿಷ್ಯದ ಬಗ್ಗೆ ಅದಕ್ಕೆ ಗೊತ್ತಿರಲ್ಲ. ಅದ್ರ ಭವಿಷ್ಯ ಬಗ್ಗೆ ಗೊತ್ತಿರೋದಾದ್ರೆ ಯಾವಾಗ್ಲೂ ಬೇಟೆಗಾರನ ಕೈಯಲ್ಲಿ ಸಿಗ್ತಾನೆ ಇರಲ್ಲ ಪರಿಹಾರ. ಆದ್ರೆ ಗಿಳಿಗೂ ತನ್ನ ಉದ್ದೇಶ ಗೊತ್ತಿಲ್ಲ. ಆದ್ರೆ ನಿನ್ನನ್ನ ಸೃಷ್ಟಿ ಮಾಡಿದಂತ, ತಾಯಿ ಗರ್ಭದಲ್ಲಿ ಇರ್ಬೇಕಾದ್ರೆ ನಿನ್ನ ರೂಪಿಸಿದಂತ, ತಾಯಿ ಗರ್ಭದಲ್ಲಿ ಇರ್ಬೇಕಾದ್ರೆ ನಿನ್ ಬಗ್ಗೆ ಒಂದು ಪ್ಲಾನ್ ಇಟ್ಟಂತ ಅದೇ ಕರ್ತನು ಅನೇಕ ಉದ್ದೇಶಗಳನ್ನ ಇಟ್ಕೊಂಡಿದ್ದಾರೆ. ಬೇರೆ ಒಂದು ಮಾತು ನಾನು ಹೇಳಕ್ ಇಷ್ಟಪಡ್ತೇನೆ, ಬಹಳ ಬೆಲೆ ಇಲ್ಲೋ ಅಂತ ಒಂದು ಮಾತು. ನಿನ್ನ ಭವಿಷ್ಯದ ಕುರಿತು ಒಂದು ವೇಳೆ ನಾನು ಏನಾಗ್ತೀನೋ ಏನೋ ಅಂತ ನೀನ್ ನೆನ್ಸ್ಕೊಂಡಿದ್ರೆ ದೇವ್ರ ವಾಕ್ಯ ಹೇಳ್ತಂತೆ ನಿನ್ನ ಭವಿಷ್ಯದ ಕುರಿತು ದೇವ್ರು ಇಟ್ಕೊಂಡಂತ ಆಲೋಚನೆಗಳು ನೀನು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾಗಿ ಮಾಡ್ತೀನಿ ಎಂಬುದಾಗಿ ದೇವರು ಯವನಸ್ತ್ರ ಅಂತ ನಿಮಗೆ ಪ್ಲಾನ್ ಇಟ್ಟಿದ್ದಾರೆ. ಎಸ್ ಬ್ರದರ್ ಸಿಸ್ಟರ್, ನಿಮ್ ಬಗ್ಗೆ ಕರ್ತನ ಒಂದು ಉದ್ದೇಶಗಳನ್ನ ಇಟ್ಕೊಂಡೇ ಈ ಲೋಕಕ್ಕೆ ನೀನು ತಂದಿದ್ದಾರೆ. ಆ ಉದ್ದೇಶಗಳನ್ನ ಯಾರು ನಿಲ್ಸಕ್ಕಾಗಲ್ಲ. ಅಂಧಕಾರ ಶಕ್ತಿಯೇ, ಮಧ್ಯ ಆಕಾಶದಲ್ಲಿರುವಂತ ಪಿಶಾಚಿಗಳು ಕೂಡಿ ಸೈನ್ಯವಾಗಿ ಕೂಡಿದ್ರು ಕರ್ತನಾದ ಯೇಸು ಕ್ರಿಸ್ತನ ಉದ್ದೇಶಗಳು ನಿನ್ನ ಬಗ್ಗೆ ಏನ್ ಪ್ಲಾನ್ ಇಟ್ಟಿದ್ದಾರೋ ಅದನ್ನ ನೆರವೇರ್ತದೆ. ಹಲ್ಲೆಲೂಯಾ, ಕರ್ತನ ನಾಮಕ್ಕೆ ಸ್ತೋತ್ರವಾಗ್ಲಿ. ಅದು ನೆರವೇರ್ತದೆ, ಅದನ್ನ ತಡೆಯಕ್ಕೆ ಯಾರ ಕೈಯಲ್ಲೂ ಆಗಲ್ಲ. ಏನ್ ಉದ್ದೇಶಗಳನ್ನ ದೇವ್ರು ಹುಟ್ಟಿದ್ದಾರೆ ನೋಡಿ. ನಾವು ಹುಟ್ಟಿದಾಗಿಂದ ನಾನು ಯಾವ ಭಕ್ತಿವಂತನೂ ಅಲ್ಲ, ಭಕ್ತಿವಂತನ ಕುಟುಂಬಕ್ಕೆ ಸೇರಿದಂತ ವ್ಯಕ್ತಿ ನಾನಲ್ಲ. ನಾನು ಹುಟ್ಟಿದಾಗಿಂದನೂ ದೇವರಲ್ಲಿ ಇಲ್ಲ, ನನ್ನ ಕುಟುಂಬದವ್ರು ಯಾರು ಇಲ್ಲ. ಆದ್ರೆ ಕರ್ತ ಇವತ್ತು ನನ್ನ ಹೇಗೆ ಆರಿಸ್ಕೊಂಡ್ರು ಅಂತ ಹೇಳಿದ್ರೆ, ಯವ್ವನ ಕಾಲದಲ್ಲಿರ್ಬೇಕಾದ್ರೆ ದೇವರು ನನ್ನ ಆರಿಸ್ಕೊಂಡು ಇವತ್ತು ಅವ್ರಿಗೆ ನನ್ನ ಭಕ್ತಿಯಾಗಿ ನಡ್ಕೊಳೋದ್ರಿಂದ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ದೇವರು ನನ್ನ ಇವತ್ತು ಎಲ್ಲಾ ಕಡೆನೂ ದೇಶಗಳಲ್ಲಿ ಸಂಚರಿಸುವ ಹಾಗೆ ಕಾರ್ಯ ಮಾಡ್ತಾ ಇದ್ದೀನಿ. ಪ್ಲಾನ್ ಅವ್ರು ಇಟ್ಟಿದಾರ ಅಂತ ಹೇಳಿದ್ರೆ ಅದ್ ನೆರವೇರಿಸ್ತಾರೆ. ಸಹೋದರ ಸಹೋದರಿ, ನಿನ್ ಬಗ್ಗೆ ಅನೇಕ ಪ್ಲಾನ್ಗಳು ದೇವ್ರಿಗಿದೆ. ನನ್ ಬಗ್ಗೆ ಏನ್ ಪ್ಲಾನ್ ಇದೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ, ಆದ್ರೆ ದೇವ್ರಿಗೆ ಗೊತ್ತಿತ್ತು. ಇವತ್ತು ನನ್ನ ಎಲ್ಲಾ ಕಡೆ ದೇಶಗಳಲ್ಲಿ ಸುತ್ತಾಡ್ಬೇಕಾದ್ರೆ ದೇವರ ಪ್ಲಾನ್ ಅದೇ ಪ್ರಕಾರವಾಗಿ ಅವರ ಪ್ಲಾನ್ ನಿನ್ ಬಗ್ಗೆ ಅನೇಕ ಕಾರ್ಯಗಳನ್ನ ಇಟ್ಕೊಂಡಿದ್ದಾರೆ. ಆಕಾಶದ ಕೆಳಗೆ ಭೂಮಿಗೆ ಎಷ್ಟು ಉನ್ನತವಾಗಿದೋ ಅಷ್ಟು ಉದ್ದೇಶಗಳನ್ನ ದೇವರು ಇಟ್ಕೊಂಡಿದ್ದಾರೆ. ಆಕಾಶ ನಕ್ಷತ್ರಗಳನ್ನ ನೀನ್ ಎಣ್ಸಕ್ ಆಗ್ತದ? ಆಗೋದೇ ಇಲ್ಲ. ಮರುಭೂಮಿಯಂತ ಮಣ್ಣನ್ನ ಲೆಕ್ಕ ಮಾಡಕ್ ಆಗ್ತದ? ಆಗೋದೇ ಇಲ್ಲ. ಇಷ್ಟಕ್ಕೂ ನಮ್ಮ ತಲೆ ಕೂದಲ ಲೆಕ್ಕ ಮಾಡಕ್ ಕೂಡ ಆಗಲ್ಲ. ಅಷ್ಟು ಉದ್ದೇಶಗಳನ್ನ ಕರ್ತನಾದ ಯೇಸು ನಿಮ್ಮ ಮಧ್ಯದಲ್ಲಿ ಅವ್ರು ಇಟ್ಕೊಂಡಿದ್ದಾರೆ. ಅಯ್ಯೋ, ನನ್ನ ಉದ್ದೇಶಗಳು ಏನಿರ್ತದೆ, ಹೆಂಗಪ್ಪ ಆಗ್ತದೆ ಅಂತ ನೀನ್ ನೆನ್ಸ್ಕೊಂಡಿದ್ರೆ ಕರ್ತನ ಉದ್ದೇಶಗಳನ್ನ ಖಂಡಿತವಾಗಿ ಅವರ ಪ್ಲಾನ್ಗಳನ್ನ ಇಟ್ಕೊಂಡಂತ ದೇವರು ಅದನ್ನ ನೆರವೇರಿಸ್ತಾರೆ. ಆದ್ರೆ ಒಂದು ಮಾತ್ರ ತಿಳ್ಕೊಳ್ಬೇಕಾಗಿರೋದು, ಯೇಷನು ಬರೆದ ಪ್ರವಾದನೆ ಗ್ರಂಥ 14ನೇ ಅಧ್ಯಾಯ 24ನೇ ವಚನ ಮತ್ತೆ 27ನೇ ವಚನ ಹೇಳಿದಾಗೆ, ನಿನ್ಗೆ ಇದ್ದಂತ ಒಂದು ಉದ್ದೇಶಗಳನ್ನ ತಡೆಯಕ್ಕೆ ಒಬ್ಬನಿದ್ದಾನೆ. ನಮ್ಗೆ ಗೊತ್ತಾಯ್ತು ಅವನು ಯಾರೆಂಬುದಾಗಿ. ತಡೆಯಕ್ಕೆ ಒಬ್ಬನಿದ್ದಾನೆ, ಅವನು ಯಾವಾಗ್ಲೂ ಕ್ರಿಯೆ ಮಾಡ್ತಾನೆ. ಯಾರು ತಡೆಯಕ್ಕಾಗಲ್ಲ, ನಿಜಾನೇ. ಆದ್ರೆ ಅವನು ಯಾವಾಗ್ಲೂ ಕ್ರಿಯೆ ಮಾಡ್ತಾ ಇರ್ತಾನೆ. ಯಾಕಂತ ಹೇಳಿದ್ರೆ ಆದಿಯಿಂದನೂ ಅವನು ಪ್ಲಾನ್ ಮಾಡ್ಕೊಂಡೇ ಬರ್ತಾ ಇದ್ದಾನೆ. ಆದಿಯಿಂದನೂ ಅವ್ರು ಪ್ಲಾನ್ ಮಾಡ್ಕೊಂಡೇ ಬರ್ತಾರೆ. ತಾಯಿ ಗರ್ಭದಲ್ಲೇ ನಿನ್ನನ್ನ ಸಾಯಿಸೋಕೆ ಅವನು ಎಷ್ಟೋ ಸಲ ಪ್ರಯತ್ನ ಪಟ್ಟಿದ್ದಾನೆ. ನಿನ್ನ ತಡಿಬೇಕು, ನಿನ್ನಿಂದ ದೇವರ ಉದ್ದೇಶಗಳು ನೆರವೇರಬಾರದು ಎಂಬುದಾಗಿ ಅವನು ಪ್ಲಾನ್ ಮಾಡ್ಕೊಂಡೇ ಬರ್ತಾ ಇದ್ದಾನೆ. ಪ್ರಿಯ ಸಹೋದರ ಸಹೋದರಿ, ನಿನ್ನ ಉದ್ದೇಶಗಳನ್ನ ನಿಲ್ಸೋಕೆ, ದೇವರ ಪ್ಲಾನ್ಗಳನ್ನ ನಿಲ್ಸೋಕೆ ಆಗಲ್ಲ. ವಾಕ್ಯ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ 27ನೇ ವಚನದಲ್ಲಿ, ಸೇನಾಧೀಶ್ವರನಾದ ಯೆಹೋವನು ಉದ್ದೇಶ ಮಾಡಿದ್ದಾನೆ, ಅದನ್ನು ಯಾರು ವ್ಯಕ್ತಪಡಿಸುವರು? ಆತನ ಕೈ ಚಾಚಿದೆ, ಹಿಂದಕ್ಕೆ ತಳ್ಳುವವರು ಯಾರು ಎಂಬುದಾಗಿ. ಪ್ರಿಯ ಸಹೋದರ ಸಹೋದರಿ, ದೇವರ ಉದ್ದೇಶಗಳು, ಪ್ಲಾನ್ಗಳು ಅನೇಕವಾಗಿದೆ. ಬೈಬಲ್ ಅಲ್ಲಿ ಒಂದು ವಾಕ್ಯ ಹೇಳ್ತದೆ, ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 27ನೇ ವಚನದಲ್ಲಿ. ಅದು ನಾವು ಓದೋಣ. ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 27ನೇ ವಚನ.
ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 27ನೇ ವಚನ ದಯವಿಟ್ಟು ಓದ್ಬೇಕಾ ನಾನು ಕೇಳ್ಕೊಳ್ತೇನೆ. ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 27ನೇ ವಚನ. ಯಾರಾದ್ರೂ ಓದ್ತೀರಾ? ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 27ನೇ ವಚನ 28ನೇ ವಚನ. ಆ ಮಾತಿಗೆ ಅನುಸಾರವಾಗಿಯೇ ಈ ಪಟ್ಟಣದಲ್ಲಿ ಹೆರೋದನು ಕುಂತ್ಯ ಪಿಲಾತನು ನೀನು ಅಭಿಷೇಕಿಸಿದ ನಿನ್ನ ಪವಿತ್ರ ಸೇವಕನಾದ ಯೇಸುವಿಗೆ ವಿರೋಧವಾಗಿ ಅನ್ಯ ಜನರ ಮತ್ತು ಇಸ್ರಾಯೇಲ್ ಜನರ ಸಹಿತವಾಗಿ ಕೂಡಿಕೊಂಡು ನಿನ್ನ ಕೈಗೂ ನಿನ್ನ ಸಂಕಲ್ಪವೂ ಮೊದಲು ನೇಮಿಸಿದ್ದಾನೆ ನಡೆಸಿದನು. ಕರ್ತನೆ, ಈಗ ನೀನು ಕರ್ತನ ನಮಗೆ ಸ್ತೋತ್ರವಾಗಲಿ. ನಿನ್ನ ಕುರಿತು ದೇವರಿಗಿರುವಂತ ಎಲ್ಲಾ ಆಲೋಚನೆಗಳು ನೋಡಿ, ಈ ಲೋಕದಲ್ಲಿ ಇರ್ಬೇಕಾದ್ರೆ ತಂದೆಯಾದ ದೇವರು ಒಂದು ಉದ್ದೇಶಗಳನ್ನ ಇಟ್ಕೊಂಡಿದ್ರು. ಯೇಸು ಕ್ರಿಸ್ತನ್ನ ಈ ಲೋಕಕ್ಕೆ ಕಳಿಸ್ಬೇಕೆಂಬುದಾಗಿ ಯೇಸು ಸ್ವಾಮಿನ ಈ ಲೋಕಕ್ಕೆ ಕಳಿಸ್ಬೇಕಾದ್ರೆ ಈ ಉದ್ದೇಶಗಳನ್ನೆಲ್ಲ ನಾಶ ಮಾಡ್ಬೇಕೆಂಬುದಾಗಿ ಪಿಶಾಚಿ ಏನ್ ಮಾಡಿದ್ರು, ಆ ಜಾಗದಲ್ಲಿ ಪೊಂತ್ಯ ಪಿಲಾತನನ್ನ ಮಾತ್ರವಲ್ಲದೆ ಹೆರೋದನನ್ನ ಮಾತ್ರವಲ್ಲದೆ ಅನ್ಯ ಜನಗಳನ್ನ ಎಬ್ಬಿಸಿ, ಅದ್ರಲ್ಲೂ ಇಸ್ರಾಯೇಲರಿಗೆ ವಿರುದ್ಧವಾಗಿ ಎಬ್ಬಿಸಿ ಇಸ್ರಾಯೇಲರನ್ನ ದೇವರಿಗೆ ವಿರುದ್ಧವಾಗಿ ಎಬ್ಬಿಸಿದ್ರು. ಬೇರೆ ಒಂದು ಮಾತು, ನಿನ್ ಬಗ್ಗೆ ದೇವ್ರಿಗೊಂದು ಪ್ಲಾನ್ ಇದೆ, ನಿನ್ನ ಕುಟುಂಬದಲ್ಲಿ ಒಂದು ಪ್ಲಾನ್ ಇದೆ, ನಿನ್ನ ಸಭೆಯಲ್ಲಿ ಒಂದು ಪ್ಲಾನ್ ಇದೆ. ಆ ಪ್ಲಾನ್ಗಳು ನೆರವೇರಬಾರ್ದು ಎಂಬುದಾಗಿ ಪಿಶಾಚಿ ಏನ್ ಮಾಡ್ತಾನೆ, ಅನೇಕ ಕಾರ್ಯಗಳನ್ನ ಪ್ಲಾನ್ ಮಾಡ್ಕೊಂಡಿರ್ತಾನೆ. ಇಷ್ಟಕ್ಕೂ ಯಾಕೆ ಇದು ಸತ್ಯವೇದ ನೋಡ್ಬೇಕಾದ 4ನೇ ಅಧ್ಯಾಯದಲ್ಲಿ ಅಪೊಸ್ತಲರ ಕೃತ್ಯಗಳಲ್ಲಿ ಸ್ವಂತ ಇಸ್ರಾಯೇಲ್ರೇ, ಉದಾಹರಣೆ ಹೇಳ್ತೀವಲ್ಲ, ನಮ್ಮ ಪ್ರಾಣಕ್ಕೆ ಪ್ರಾಣವಾಗಿರುವಂತ ಮಾತ್ರ ನಿನ್ನ ಕುಟುಂಬದವರೇ ದೇವರ ಉದ್ದೇಶಗಳಿಗೆ ವಿರುದ್ಧವಾಗಿ ನಿಲ್ಲುವಾಗೆ ಪಿಶಾಚಿ ಕ್ರಿಯೆ ಮಾಡ್ತಾರೆ. ಇಂಥ ಸಂದರ್ಭಗಳು ಕೂಡ ಕರ್ತನ ವಾಕ್ಯ ಹೇಳ್ತಾರೆ, ದೇವರು ತನ್ನ ಕೈಗಳನ್ನ ಚಾಚಿ ತನ್ನ ಮಹಿಮೆ ಕಾರ್ಯಗಳನ್ನ ಮಾಡಿದ್ರೆ ಎಂಬುದಾಗಿ. ಹಲ್ಲೆಲೂಯಾ. ಅದೇ ಪ್ರಕಾರವಾಗಿ ನಿನ್ನ ಉದ್ದೇಶಗಳಿಗೆ ವಿರುದ್ಧವಾಗಿ ಕ್ರಿಯೆ ಮಾಡ್ಬೇಕಾದ್ರೆ ಕರ್ತನ್ ತನ್ನ ಬಲವುಳ್ಳ ಹಸ್ತವನ್ನ ಚಾಚಿ ಮಹತ್ ಕಾರ್ಯಗಳನ್ನ ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಬೇರೆ ನೀನ್ ಹೇಳ್ಬೋದು ನನ್ನ ಉದ್ದೇಶಗಳು ಏನ್ ಇಟ್ಟಿದ್ದಾರೆ ದೇವರು ಎಂಬುದಾಗಿ. ಮನೆಯಲ್ಲಿ ಏನ್ ಇಟ್ಟಿದ್ದಾರೆ, ಕುಟುಂಬದಲ್ಲಿ ಏನ್ ಇಟ್ಟಿದ್ದಾರೆ. ಸತ್ಯದಲ್ಲಿ ಒಂದು ವಾಕ್ಯ ಎಷ್ಟು ಚೆನ್ನಾಗಿ ಬರೆದ, ಜಕರ್ಯ ಬರೆದ ಪ್ರವಾದನೆ ಗ್ರಂಥದಲ್ಲಿ 4ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಜಕರ್ಯನ ನೋಡಿ ಹೇಳ್ತಾ ಇದೆ, ಯವನಸ್ಥ ದೇವ ಮಗಳೇ, ಇವತ್ತು ದೇವ್ರನ್ನ ನೋಡಿ ಹೇಳ್ತಾ ಇದ್ದಾರೆ, ದೇವರ ಉದ್ದೇಶಗಳು ನೆರವೇರಬೇಕಾದ್ರೆ ನಾನು ಕೊನೆಯಲ್ಲಿ 2 ಮಾತು ಹೇಳ್ತೀನಿ, ಆ ಮಾತನ್ನ ಗಮನ ಇಟ್ಕೊಂಡು ನೋಡ್ಕೊಳ್ರಿ. ಆದ್ರೆ ಜಕರ್ಯ ನೋಡಿ ಹೇಳ್ತಾರೆ, ಜಕರ್ಯ ನಿನ್ ಕೈಯಲ್ಲಿ ಏನಿದೆ ಅಂತ ಕೇಳ್ತಾ ಇದ್ದಾರೆ. ಜಕರ್ಯ ಬರೆದ ಪ್ರವಾದನೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಇವತ್ತು ಯವನಸ್ಥನು ಸಭೆಯಲ್ಲಿ ಮಾತ್ರವಲ್ಲದೆ ಮನೆಯಲ್ಲಿ ಬಹಳ ಪ್ರಾಮುಖ್ಯವಾದಂತ ವಿಷಯ ಆಗಿದೆ ಪ್ರಿಯರೇ. ಯವನಸ್ಥರು ಅನೇಕರು ಮನೆಯಲ್ಲಿ ಒಂಥರ ಇರ್ತಾರೆ, ಸಭೆಯಲ್ಲಿ ಒಂಥರ ಇರ್ತಾರೆ. ನೋಡಿ, ನಾನು ಇವತ್ತಿನ ಮಾತನಾಡುವಂತ ವಿಷಯದಲ್ಲಿ ದೇವರ ಉದ್ದೇಶಗಳನ್ನ ನೆರವೇರ್ಬೇಕಾದ್ರೆ ನೀನು ಸಭೆಯಲ್ಲಿ ಕರೆಕ್ಟ್ ಆಗಿರ್ಬೇಕು, ಮಾತ್ರವಲ್ಲದೆ ಮನೆಯಲ್ಲಿ ಕೂಡ ನೀನು ಕರೆಕ್ಟ್ ಆಗಿದ್ರಕ್ಕಿನ ದೇವರು ಖಂಡಿತವಾಗಿ ಇವತ್ತು ಎದುರು ನೋಡ್ತಾ ಇದ್ರೆ ನಾನು ಯವನಸ್ಥರನ್ನ ಆಯುಧವಾಗಿ ಎಬ್ಬಿಸ್ಬೇಕು ಎಂಬುದಾಗಿ. ಹಲ್ಲೆಲೂಯಾ. ಯವನಸ್ಥರನ್ನ ದೇವರು ಬಲವಾಗಿ ಎಬ್ಬಿಸ್ಬೇಕೆಂಬುದಾಗಿ ದೇವರು ಎದುರು ನೋಡ್ತಾ ಇದ್ರೆ, ಯಾವ ರೀತಿ ಪೊಲಿಟಿಕಲ್ ಲೀಡರ್ಸ್ ಗಳಿಗೆ ಯವನಸ್ಥರುಗಳು ಬೇಕಾಗಿದ್ದಾರೋ ಅದೇ ರೀತಿ ಸೇನಾಧೀಶ್ವರರಾದ ಕರ್ತನಿಗೆ ಇವತ್ತು ಸಭೆಯಲ್ಲಿ ಯವನಸ್ಥರುಗಳು ಬೇಕಾಗಿದ್ದಾರೆ. ನೀನ್ ಸಭೆಗೆ ಆಧಾರ ಸ್ತಂಭವಾಗಿರ್ಬೇಕೆಂಬುದಾಗಿ, ಸಭೆಯಲ್ಲಿ ದೇವರಿನ ಮಷಿನಾಗಿ ಉಪಯೋಗಿಸ್ಬೇಕೆಂಬುದಾಗಿ ಕರ್ತನ ಇವತ್ತು ಎದುರು ನೋಡ್ತಾ ಇದ್ದಾರೆ. ಪ್ರಿಯ ಸಹೋದರ ಸಹೋದರಿ, ಇವತ್ತು ಕರ್ತ ನಿಮ್ಮನ್ನ ನೋಡ್ತಾ ಇರೋದು. ಅವತ್ತು ಜಕರ್ಯನ ನೋಡಿ ಹೇಳ್ತಾರೆ, ಜಕರ್ಯ ನಿನ್ ಕೈಲಿ ಏನಿದೆ ಎಂಬುದನ್ನ ನೋಡ್ತಾ ಇದ್ದಾರೆ. ಇವತ್ತು ಎಷ್ಟೋ ಯವನ ಮಕ್ಕಳು ಮನೆಯಲ್ಲಿ, ಜಕರ್ಯ ಬರೆದ ಪ್ರವಾದನೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ 4:10 ಜಕರ್ಯ ನೋಡಿ ಹೇಳ್ತಾ ಇದ್ದಾರೆ, ಜಕರ್ಯ ನಿನ್ ಕೈಲಿ ಏನಿದೆ. ಈ ಜಕರ್ಯ ಯಾರು ಗೊತ್ತಾ? ಒಂದು ಗವರ್ನರ್ ಆಗಿರ್ತಾರೆ. ಜಕರ್ಯ ಒಬ್ಬ ಗವರ್ನರ್. ಈ ಗವರ್ನರ್ ಆಗಿರ್ಬೇಕಾದ್ರೂ ಜಕರ್ಯ ಕೈಲಿ ಹೇಗೆ ತೂಕದ ಗುಂಡು ಹಿಡಿತಾನೆ, ತೂಕದ ಗುಂಡು ಹೆಂಗ್ ಹಿಡಿತಾನೆ ಯೋಚನೆ ಮಾಡ್ಲಿ. ಜಕರ್ಯ ಗವರ್ನರ್. ಅದೇ ರೀತಿಯಲ್ಲಿ ಇವತ್ತು ದೇವ ಮಕ್ಕಳಂತ ಯವನ ಮಕ್ಕಳು ಮನೆಗಳಲ್ಲಿ ಏನಿರ್ಬೇಕಾದಂತೆ ಪ್ರಾರ್ಥನೆ ಇರ್ಬೇಕಾಯ್ತು, ಬೈಬಲ್ ಇರ್ಬೇಕು. ಕರ್ತನ ಅದನ್ನ ನೋಡಿದ್ರಂತೆ, ಗವರ್ನರ್ ಕೈಯಲ್ಲಿ ಇರುವಂತ ತೂಕದ ಗುಂಡನ್ನ. ಇವತ್ತು ಕರ್ತನ್ ನೋಡ್ತಾ ಇದಾರೆ. ಪ್ರಿಯ ಸಹೋದರ ಸಹೋದರಿ, ಮನೆಯಲ್ಲಿ ನಾನು ನೋಡಿ ಹೇಳ್ಬೇಕು, ಈ ಮಗಳು ಪ್ರಾರ್ಥನೆ ಮಾಡುವಂತ ಮಗಳು ಎಂಬುದಾಗಿ, ತಂದೆ ತಾಯಿಗೆ ವಿಧೇಯರಾಗಿ ನಡೆಯುವಂತ ಮಗಳು ಎಂಬುದಾಗಿ, ತಂದೆ ತಾಯಿಗೆ ವಿಧೇಯರಾಗಿ ನಡೆಯುವಂತ ಮಗನು ಎಂಬುದಾಗಿ ಹೇಳ್ಬೇಕು. ಯಾಕಂದ್ರೆ ಕರ್ತನು ಪರಲೋಕದಿಂದ ಜೆರುಬ್ಬಾಬೆಲನ ಕೈಲಿಂದ ತೂಕದ ಗುಂಡನ್ನ ಗಮನಿಸ್ತಾ ಇದ್ರಂತೆ. ಇವತ್ತು ಎಷ್ಟೋ ಯವನ ಮಕ್ಕಳು, ಎಷ್ಟೋ ದೇವ ಮಕ್ಕಳು
ಕೈಯಲ್ಲಿ ಏನಿರ್ತದೆ ಅಂತ ಹೇಳಿದ್ರೆ ಸುಮಾರು ಜನಗಳನ್ನ ನೋಡ್ಬೇಕಾದ್ರೆ ಮೊಬೈಲ್ ಅಲ್ಲಿ ಮುಳುಗೋಗಿರ್ತದೆ. ಸುಮಾರು ಜನ ಬೈಬಲ್ ಹಿಡಿದೇ ಇರೋದ್ರಿಂದಾನೆ ಇವತ್ತು ರಿವೈವಲ್ ಆಗದೆ ಇರೋದಕ್ಕೆ ಕಾರಣ ಆಗಿದೆ. ಪ್ರಿಯ ಯೌವನಸ್ಥ ದೇವ ಮಕ್ಕಳೇ, ಇವತ್ತು ಕರ್ತ ನಿಮ್ಮನ್ನ ನೋಡಿ ಹೇಳ್ತಾರೆ, ನೀನ್ ಮನೆಯಲ್ಲಿ ಇರ್ತೀರತಾನೆ, ಮನೆಗೆ ಹೋದಾಗ ಕರ್ತನೇ ಹೇಳ್ತಾರೆ ನಿನ್ ಕೈಯಲ್ಲಿ ಏನಿದೆ. ಆ ಜೆರುಬ್ಬಾಬೆಲನ ಕೈಲಿಂತ ತೂಕದ ಗುಂಡನ ದೇವರು ಗಮನಿಸಿದ್ರು. ಪ್ರಿಯ ಸಹೋದರ ಸಹೋದರಿ, ನೀನ್ ಮನೆಯಲ್ಲಿ ಎಂತ ವ್ಯಕ್ತಿ ಆಗಿದ್ರು ಸಭೆಯಲ್ಲಿ ಇನ್ನೊಂದ್ ವ್ಯಕ್ತಿ ನೀನ್ ಆಗಿರ್ಬಾರ್ದು. ಒಂದ್ ಮಾತು ಹೇಳಕ್ ಇಷ್ಟಪಡ್ತಾನೆ, ನೀನ್ ಮನೆಯಲ್ಲಿ 1 ಲಕ್ಷ ಸಂಬಳ ತೆಗೆದ್ರು 50,000 ತೆಗೆದ ಹಾಗೆ ವ್ಯಕ್ತಿಯಾಗಿ ನೀನ್ ಮಾರ್ಪಡು. ಕರ್ತ ನೀರನ್ನ ಆಶೀರ್ವದಿಸ್ತಾರೆ. ಒಂದು ವೇಳೆ ನೀನ್ 50,000 ತೆಗೆದ್ರೆ 5,000 ಉಳ್ಳ ವ್ಯಕ್ತಿಯಾಗಿ ನೀನು ತಗ್ಗಿಸ್ಕೊಂಡ್ ನಡಿ. ಕರ್ತ ನಿನ್ನ ಮನೆಯಲ್ಲಿ ಆಶೀರ್ವದಿಸ್ತಾರೆ. ಕರ್ತ ನಿನ್ನ ಉನ್ನತ ಪದವಿಗೆ ತೆಗೆದುಕೊಂಡು ಹೋಗ್ತಾರೆ. ಯಾಕೆ ಉನ್ನತ ಪದವಿ ತೆಗೆದುಕೊಂಡು ಹೋಗ್ತಾರೆ ಗೊತ್ತಾ? ಇವತ್ತು ಮನೆಗಳಲ್ಲಿ ದೇವ ಮಕ್ಕಳು ಹೆಮ್ಮೆ ಪಡೋದ್ರಿಂದ ಇವತ್ತೇನಾಗ್ತಂತೆ ಅವ್ರು ಕೆಳಗಡೆ ಬರ್ತಾರೆ. ಸತ್ಯವೇದ ನಾವು ನೋಡ್ತೇವೆ, ಹೆಮ್ಮೆ ಪಟ್ಟಂತ ಲೂಸಿಫರನು ಅವತ್ತು ದೇವದೂತನಾಗಿ ದೆವ್ವ ಕಾರಣ ಏನಂತ ಹೇಳಿದ್ರೆ ಅವನು ಹೆಮ್ಮೆ ಪಟ್ಟ. ಅದಕ್ಕೆ ಅವನು ಕೆಳಗಡೆ ಬಂದಿದ್ದು. ರಾಜ ಸಿಂಹಾಸನ ಮೇಲೆ ಕುಳಿತುಕೊಳ್ಬೇಕಂತ ವ್ಯಕ್ತಿ ಸಿಂಹಾಸನ ಕೆಳಗಡೆ ಇಳಿದು ಹುಲ್ಲು ಮೇಯ್ಬೇಕಾದ ಕಾರಣ ಏನಂತ ಹೇಳಿದ್ರೆ ಅವನು ಪಟ್ಟಂತ ಹೆಮ್ಮೆನೆ ಅದಕ್ಕೆ ಕಾರಣ ಆಯ್ತು. ಇವತ್ತು ಯವನ ಮಕ್ಕಳು, ಇವತ್ತು ದೇವ ಮಕ್ಕಳು, ದೇವ ಜನರು ಇವತ್ತು ಇರ್ಬೇಕಂತ ವಿಷಯದಲ್ಲಿ ಹೆಂಗಂದ್ರೆ, ನಾನು ಏನೇ ಬಂದ್ರು ಏನೇ ಇದ್ರು, ಎಷ್ಟೇ ಜ್ಞಾನಬಲ, ಎಷ್ಟೇ ಬಲ, ಎಷ್ಟೇ ಶಕ್ತಿ ಇದ್ರು, ಹಣ ಬಲ ಇದ್ರು, ಎಲ್ಲಾ ಬಂದಿದ್ದು ಕರ್ತನಾದ ಯೇಸು ಕ್ರಿಸ್ತನಿಂದಲೇ ಎಂಬುದಾಗಿ ನೀನು ಅವನ್ನ ವಶಪಡಿಸೋದಾದ್ರೆ ಕರ್ತ ನಿನ್ನ ಮನೆಯಿಂದನೇ ನಿನ್ನನ್ನು ಆರಂಭ ಮಾಡ್ತಾನೆ ಉನ್ನತ ಸ್ಥಾನಕ್ಕೆ ತರೋಕೆ. ಹಲ್ಲೆಲೂಯಾ. ಕರ್ತನ ಅಲ್ಲಿಂದ ನಿನ್ನ ಮೇಲಕ್ಕೆ ಎತ್ತಾರೆ, ಅಲ್ಲಿಂದ ಉನ್ನತ ಪದವಿ ಕರ್ಕೊಂಡು ಹೋಗ್ತಾರೆ. ಅದೇ ಪ್ರಕಾರವಾಗಿ ನೀನ್ ಮನೇಲಿ ಆ ರೀತಿ ಇರ್ಬೇಕಾದ್ರೆ, ಒಂದು ವೇಳೆ ನೀನು 1 ಲಕ್ಷ ಸಂಬಳ ತೆಗಿಬಹುದು, ಒಂದು ವೇಳೆ ಇಂಜಿನಿಯರ್ ಆಗಿರ್ಬೋದು, ಒಂದು ವೇಳೆ ಒಳ್ಳೆ ಎಜುಕೇಶನ್ ಮಾಡಿರ್ಬೋದು, ಒಂದು ವೇಳೆ ನೀನು ಒಳ್ಳೆ ಪದವಿಯಲ್ಲಿ ಇರ್ಬೋದು, ಒಳ್ಳೆ ಹಣ ಇರ್ಬೋದು, ಒಂದು ವೇಳೆ ನಿನ್ಗೆ ದೊಡ್ಡ ಮನೆಗಳು ಇರ್ಬೋದು. ಸಭೆಗೆ ಬಂದ ಮೇಲೆ ನೀನು ಕರ್ತ ನಿನ್ನ ಹೇಗ್ ನೋಡ್ತಾರೆ ಗೊತ್ತಾ? ದೇವರ ಉದ್ದೇಶಗಳು ನೆರವೇರ್ಬೇಕಾದ್ರೆ ಪ್ರಿಯ ಸಹೋದರ ಸಹೋದರಿ, ಆಚೆ ನೀನು ಎಂತ ವ್ಯಕ್ತಿ ಆದ್ರೂ ಆಗಿದೆ, ಸಭೆಗೆ ಬಂದಾಗ ಸಾಧಾರಣ ವ್ಯಕ್ತಿ ಆಗಿರೋದನ್ನ ಕರ್ತನ ಎದುರು ನೋಡ್ತಾರೆ. ಸಾಧಾರಣ ವ್ಯಕ್ತಿ ಆಗಿದೆ. ಗುಡ್ಸೋರ್ ಜೊತೆ ಸಭೆ ಗುಡ್ಸ್ತಾ ಇರ್ತಾರ, ಅವ್ರ ಜೊತೆ ಸಭೆ ಗುಡ್ಸೋಕೆ ರೆಡಿ ಆಗಿ ಇವತ್ತು ದೇವರು ಎದುರು ನೋಡ್ತಾರೆ. ಯೌವನಸ್ಥರು ಬೇಕೆಂಬುದಾಗಿ ಸತ್ಯವೇದ ಜೆರುಬ್ಬಾಬೆಲನ ನೋಡಿ ಆ ರೀತಿ ಹೇಳ್ಬೇಕಾದ್ರೆ ನಿನ್ನನ್ನು ನೋಡಿ ಆ ರೀತಿ ಮಾತಾಡಬೇಕು ದೇವರು. ಒಬ್ಬ ಸಹೋದರ ಇದ್ದ, ಒಬ್ಬ ಸಹೋದರಿ ಇದ್ರು, ಅವರು ಸಭೆಗೆ ಬಂದಾಗ ಎಂತ ಪದವಿ ಇದ್ರು ಬಹಳ ಕೆಳಗೆ ಇಳಿದು ಮಾತಾಡುವಂತ ವ್ಯಕ್ತಿ ಆಗಿದ್ದಾರೆ, ಬಹಳ ತಗ್ಗಿಸ್ಕೊಳ್ಳುವಂತ ವ್ಯಕ್ತಿ. ಆ ರೀತಿಯ ಹೆಸರು ಇವತ್ತು ಸಭೆಯಲ್ಲಿ ಪಡಿಬೇಕು, ಮನೆಯಲ್ಲಿ ಕೂಡ ಯೌವನಸ್ಥರು ಪಡಿಬೇಕು. ನಾವು ಗರ್ವ ಪಡಬಾರ್ದು. ಕರ್ತನ ಎಲ್ಲವನ್ನ ನೋಡ್ತಾ ಇರ್ತಾರೆ. ಜೆರುಬ್ಬಾಬೆಲನ ಅಂತ ಕೈಲಿ ಒಂದು ತೂಕದ ಗುಂಡನ್ನೇ ಅವ್ರು ಗಮನಿಸಿದಂತ ದೇವ್ರು ಅಂತ ಹೇಳಿದ್ರೆ, ಇವತ್ತು ನಿನ್ ಕೈಲಿ ಮನೆಯಲ್ಲಿ ಏನಿರ್ತಂತ ಅವ್ರು ಗಮನಿಸ್ತಾರೆ. ಬೈಬಲ್ ಇದ, ಮೊಬೈಲ್ ಇದ, ಸಭೆಗೆ ಬಂದಾಗ ಸಾಧಾರಣ ವ್ಯಕ್ತಿ ಆಗಿರ್ತೀಯಾ ಅಥವಾ ಹೆಮ್ಮೆ ಪಡುವಂತ ವ್ಯಕ್ತಿ ಆಗಿರ್ತೀಯಾ? ನೀನ್ ಎಂತ ವ್ಯಕ್ತಿ ಆಗಿದ್ದು ಸಭೆಗೆ ಬಂದಾಗ ಸಾಧಾರಣ ವ್ಯಕ್ತಿ ಆಗಿದ್ದು. ನೀನೊಂದು ಪೊಲೀಸ್ ಆದ್ರೂ ಸರಿನೇ, ಒಂದ್ ವೇಳೆ ಎಜುಕೇಶನ್ ಅಲ್ಲಿ ಇದ್ರು ಸರಿನೇ, ನೀನ್ ಸಾಧಾರಣ ವ್ಯಕ್ತಿ. ಔಟ್ಸೈಡ್ ನೀನ್ ಎಂತ ಘನವುಳ್ಳ ಪದವಿಯಲ್ಲಿ ಇದ್ರು ಸಭೆಗೆ ಬಂದಾಗ ಸಭಾಪಾಲಕರು ಏನ್ ಹೇಳ್ತಾರೆ, ದೈವ ಜನರು ಏನ್ ಹೇಳ್ತಾರೆ ಅದನ್ನ ಕೇಳಿ ತಗ್ಗಿಸ್ಕೊಳ್ಳೋದಾದ್ರೆ ಕರ್ತನ ಅಲ್ಲಿಂದನೇ ನಿನ್ನ ಆರಂಭ ಮಾಡ್ತಾರೆ ಬೇರೆ. ಇವತ್ತು ಎಷ್ಟೋ ಮಕ್ಕಳು, ದೇವ ಮಕ್ಕಳು ಸಭೆಯಲ್ಲಿ ದೇವರು ಉನ್ನತ ಪದವಿ ಇಟ್ಟಾಗ ತನ್ನ ಪೊಸಿಷನ್ಗಳೇ ಚೇಂಜ್ ಆಗ್ಬಿಟ್ಟಿರ್ತದೆ, ತನ್ನ ಜೀವಿತಗಳೇ ಬದಲಾಯಿಸ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಬೇರೆ ದೇವ ಮಕ್ಕಳೇ, ಯವನ ಮಕ್ಕಳೇ, ನಿಮ್ಮ ಜೀವಿತವನ್ನ ಬದಲಾಯಿಸ್ಕೊಳ್ಬೇಕು. ದೇವರು ಇವತ್ತು ನಿಮ್ಮನ್ನ ಮೇಲಕ್ಕೆ ತರಬೇಕು. ನಿಮ್ಮ ಏರಿಯಾದಲ್ಲಿ ಸಭೆಯಲ್ಲಿ ಒಂದು ರಿವೈವಲ್ ತರಬೇಕು. ಸಭೆಯಲ್ಲಿ ನಿಮ್ಮನ್ನ ಉನ್ನತ ಪದವಿಗೆ ತರಬೇಕು. ಸಭೆಯಲ್ಲಿ ಒಂದು ದೊಡ್ಡ ಉಜ್ಜೀವನ, ಬೆಂಕಿಯ ಉಜ್ಜೀವನ ಮಾಡ್ಬೇಕೆಂಬುದಾಗಿ ಎದುರು ನೋಡ್ತಾ ಇದ್ದಾರೆ. ನಾನು ನಿಮ್ ಸಭೆಗೋಸ್ಕರ ಪ್ರೇಯರ್ ಮಾಡ್ತಾ ಇದ್ದೆ. ಪ್ರೇಯರೇ, ಸಭೆನ ನಡೆದು ಸಭೆಯಲ್ಲಿರುವಂತ ಅಂಧಕಾರ ಶಕ್ತಿಗಳು ಮುರಿಯಲ್ಪಡಬೇಕು, ಆ ಕಡೆ ಇರುವಂತ ಪಿಶಾಚಿ ಕೋಟೆಗಳು ಕೆಡವಲ್ಪಡಬೇಕಾದ್ರೆ ನೀನು ಸಭೆಯಲ್ಲಿರುವಂತ ದೇವ ಮಕ್ಕಳು, ಯವನ ಮಕ್ಕಳು ಕೂಡಿ ಮೊಣಕಾಲಾಗಿ ಪ್ರಾರ್ಥನೆ ಮಾಡೋದಾದ್ರೆ ಖಂಡಿತವಾಗಿ ದೇವ ಮಹಿಮೆ ನಿಮ್ಮ ಸಭೆ ಮುಖಾಂತರ, ನಿಮ್ಮ ಮುಖಾಂತರ ಹೊರ ಹೋಗುದು 100% ಅದು ಖಂಡಿತ. ಪ್ರೇಯರೇ, ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ, ಜ್ಞಾಪಕ ಇಟ್ಕೊಳ್ರಿ ದೇವ ಜನರೇ. ಯಾವ ರೀತಿ ದೇವ್ರು ನಿನ್ ಬಗ್ಗೆ ಉದ್ದೇಶ ಇಟ್ಕೊಂಡಿರೋದು ನಿಜನೋ ಅದೇ ಉದ್ದೇಶವನ್ನ ಕೆಡಿಸ್ಬೇಕೆಂಬುದಾಗಿ ಪಿಶಾಚಿ ಕೂಡ ಕುತಂತ್ರಗಳು ಮಾಡೋದು ಕೂಡ ಅದು ನಿಜಾನೇ.
ಅವ್ನ ಪ್ಲಾನ್ಗಳು ಯಾವಾಗ್ಲೂ ಇರ್ತದೆ, ನಿನ್ ಬಗ್ಗೆ ಕೆಡಿಸ್ಬೇಕು, ನಾನು ಕೆಡಿಸ್ಬೇಕು, ಉದ್ದೇಶಗಳನ್ನ ನಾಶ ಮಾಡ್ಬೇಕೆಂಬುದಾಗಿ. ನಿನ್ ಬಗ್ಗೆ ಒಳ್ಳೆ ಉದ್ದೇಶಗಳು, ಒಳ್ಳೆ ಪ್ಲಾನ್ಗಳು ದೇವರು ಇಟ್ಕೊಂಡಿದ್ದಾರೆ. ಪ್ರಿಯ ದೇವ ಮಕ್ಕಳೇ, ಅದನ್ನ ಮಾತ್ರ ಮರೆತು ಬಿಡ್ಬೇಡಿ. ನಾನು ಸುಮಾರು ವರ್ಷಗಳಿಂದ ಸೇವೆಗಳಿಗೆ ಎಂಬುದಾಗಿ ಒಂದು ಜಾಗಕ್ಕೆ ಸುವಾರ್ತೆ ಸಾರಕ್ಕೆ ಅಂತ ಹೋಗ್ತಾ ಇದ್ದೆ. ಅವಾಗ ಬೆಂಗಳೂರು ಪಟ್ಟಣದಿಂದ ನಾನು ನಡ್ಕೊಂಡು ಬೆಂಗಳೂರು ಪಟ್ಟಣಕ್ಕೆ ನಾನು ತಿರುಗಿ ನಮ್ಮ ಗೂಡ್ಸ್ ಗಾಡಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ದಿಢೀರಂತ ಒಂದು ಸಹೋದರಿ ಅಡ್ಡ ಹಾಕಿದಾಗ ಅವ್ರು ಹೇಳಿದ್ರು, ಅಣ್ಣ ನನ್ಗೆ ಈ ರೀತಿಯಾಗಿ ನನ್ನ ಮಗಳಿಗೆ ಡೆಲಿವರಿ ಟೈಮ್ ಬರ್ತಾ ಇದೆ, ಆದ್ರೆ ಡಾಕ್ಟರ್ ಹೇಳ್ತಾ ಇದ್ದಾರೆ ನನ್ನ ಮಗಳಿಗೆ ಬಂದ್ಬಿಟ್ಟು ಆಪರೇಷನ್ ಮಾಡ್ಬೇಕು, ಒಂದು ಕಡೆ ಆಪರೇಷನ್ ಮಾಡಿದ್ರು ಖಂಡಿತವಾಗಿ ನನ್ನ ಮಗಳು ಅಥವಾ ಹೊಟ್ಟೆಲಿರುವಂತ ಮಗು ಸಾಯಬಹುದು ಅಂತ ಹೇಳ್ತಾರೆ. ಹೀಗೆ ಹೇಳ್ಬೇಕಾದ್ರೆ ಆ ತಾಯಿನ ಹತ್ರ ಒಬ್ಬ ಎಜುಕೇಟೆಡ್ ಲೇಡಿ ಬಂದು ಹೇಳ್ಬೇಕಾದ್ರೆ ನಾನು ದಾರಿಯಲ್ಲಿ ಇಳಿದು ಪ್ರಾರ್ಥನೆ ಮಾಡಿದೆ. ದೇವರಾತ್ಮ ತಕ್ಷಣ ನನಗೆ ಹೇಳಿದ್ರು, ನೀನ್ ಆ ಸಹೋದರಿಗೆ ಹೇಳು, ನೀನು ಸಾಯಲ್ಲ, ನಿನ್ ಹೊಟ್ಟೆಲಿರುವಂತ ಮಗುನು ಸಾಯಲ್ಲ, ಡಾಕ್ಟರ್ ಹೇಳಿದಂತ 2 ಲಕ್ಷ ಕೂಡ ನಿಮಗೆ ಖರ್ಚಾಗಲ್ಲ, 50-60 ಸಾವಿರದಲ್ಲೇ ನಿಂದು ಎಲ್ಲಾ ಯೋಗ ಆಸ್ಪತ್ರೆ ಖರ್ಚು ಆಗ್ತದೆ ಎಂಬುದಾಗಿ ಹೇಳಿ ನಾನ್ ದಿಢೀರಂತ ಪ್ರಾರ್ಥನೆ ಮಾಡಿ ಆ ತಾಯಿಗೆ ಹೇಳಿದೆ, ನೋಡಮ್ಮ, ದೇವರು ನನ್ಗೆ ಹೇಳ್ತಾ ಇದ್ದಾರೆ, ನಿನ್ ಮಗಳಿಗೆ ಡಾಕ್ಟರ್ ಹೇಳಿದ್ದಾರೆ ಆಗೋದೇ ಇಲ್ಲ, ಮಗುನಾದ್ರೂ ಸಾಯಿಸ್ತೇವೆ, ಮಗು ಆದ್ರೂ ಸಾಯ್ತದೆ, ತಾಯಿ ಆದ್ರೂ ಸಾಯ್ತದೆ ಅಂತ ಹೇಳ್ತಾ ಇದ್ರೆ, ಕರ್ತನಾದ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ನಿಮ್ಮ ಕುಟುಂಬದಲ್ಲಿ ಮೊಮ್ಮಕ್ಕಳ ಜೊತೆ ಆಡ್ತೀರಾ, ನಿಮ್ ಮಗಳು ಸೇಫ್ ಆಗಿ ಬರ್ತಾಳೆ, ಎರಡನೇದಾಗಿ ಅವ್ರು ಹೇಳಿದಂತ 2 ಲಕ್ಷ ಹೇಳಿದ್ರ ಡಾಕ್ಟರ್ ಅಷ್ಟು ಕೂಡ ಖರ್ಚಾಗಲ್ಲಮ್ಮ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡಿ ಹೋಗಿದ್ದೆ. 2 ದಿವಸ ಆದ್ಮೇಲೆ ಡೆಲಿವರಿ ಬಂತು, ಭಯ ಪಡ್ತಾ ಇದಾರೆ, ಆಸ್ಪತ್ರೆಗೆ ಹೋದ್ರೆ ನಾರ್ಮಲ್ ಡೆಲಿವರಿ ಆಯ್ತು. ಮಗು ದೇವರು ಅದ್ಭುತವಾಗಿ ಸುಂದರವಾದ ಮಗು ಕೊಟ್ರು, ಆ ತಾಯಿ ಕೂಡ ಇದ್ದಾರೆ, ಮಗು ಕೂಡ ಇದ್ದಾರೆ, ಕುಟುಂಬದಲ್ಲಿ ಸಂತೋಷವಾಗಿದ್ದಾರೆ. ಇಷ್ಟಕ್ಕೂ ಅವರ ಅನ್ಯರು ಅವ್ರು ಹೇಳ್ತಾರೆ, ಇವಾಗ್ಲೂ ಕೂಡ ಅವ್ರು ಬಂದು ಸಭೆಗೆ ನಿಜವಾಗ್ಲೂ ಅವ್ರ ಯೇಸು ಸ್ವಾಮಿ ಕಾರ್ಯ ಮಾಡ್ತಿದ್ದಾರೆ. ಬೇರೆ ಅದೇ ಹಾಗೆ ದೇವರು ಮಹಿಮೆಯಾಗಿ ಕರ್ತ ನಿಮ್ಮನ್ನ ಉಪಯೋಗಿಸಬೇಕು ಪ್ಲಾನ್ಗಳು ದೇವರು ಇಟ್ಟಿದ್ದಾರೆ. ಅವ್ರು ಅನಾದಿ ತೀರ್ಮಾನಗಳು ಇಟ್ಟಿದ್ದಾರೆ, ನಿಮ್ಮ ಸಭೆ ಕುರಿತು, ನಿಮ್ಮ ಕುರಿತು ಅನಾದಿ ತೀರ್ಮಾನಗಳು ಇಟ್ಟಿದ್ದಾರೆ. ಬೇರೆ ಈ ಲೋಕದಲ್ಲಿ ಯೇಸು ಕ್ರಿಸ್ತನು ಬರ್ಬೇಕಾದ್ರೆ, ಈ ಲೋಕದಲ್ಲಿ ಇರ್ಬೇಕಾದ್ರೆ ದೇವರ ಪ್ಲಾನ್ ಒಂದಿತ್ತು. ಯೇಸು ಕ್ರಿಸ್ತನ ಈ ಲೋಕಕ್ಕೆ ತರಬೇಕು, ಯೇಸು ಕ್ರಿಸ್ತನ ಮುಖಾಂತರ ಒಂದು ಬಿಡುಗಡೆ ಆಗ್ಬೇಕಂದ್ರೆ ಅದು ಪಿಶಾಚು ಎಲ್ಲಾ ಕಡೆ ತಡೆ ಮಾಡ್ಕೊಂಡೇ ಬರ್ತಾನೆ. ಅದೇ ಪ್ರಕಾರವಾಗಿ ನಿನ್ನ ಉದ್ದೇಶಗಳು ಇವತ್ತು ನೆರವೇರಬಾರದು ಎಂಬುದಾಗಿ ನೀನ್ ಹೇಳ್ತೀಯ, ಅಪ್ಪ ನನ್ಗೆ ಕಷ್ಟ ಆಗ್ತಾ ಇದೆ, ನನ್ ಜೀವಿತನೇ ಸಾಕು ಅನ್ನಂತ ಪರಿಸ್ಥಿತಿ ಬರ್ತಾ ಇರ್ಬೋದು. ಈ ಮಾತು ಕೂಡ ಜ್ಞಾಪಕ ಇಟ್ಕೊಳ್ರಿ. ಒಂದು ವೇಳೆ ನೀನ್ ಅಷ್ಟು ದೊಡ್ಡ ಶೋಧನೆಗಳನ್ನ ನೀನ್ ಸಂಧಿಸ್ತಾ ಇದ್ರೆ ನಿನ್ ಕುಟುಂಬದಲ್ಲಿ ಯವನಸ್ತಾರೆ ದೇವ ಮಕ್ಕಳೇ, ಒಂದು ವೇಳೆ ನಿನ್ನ ಅನೇಕ ಶೋಧನೆಗಳಿಗೆ ಒಳಗಾಗಿ ಈ ದೊಡ್ಡ ಶೋಧನೆಗಳು ನಿನಗಿಂತ, ನಿನ್ನ ವಯಸ್ಸಿಗಿಂತ, ನಿನ್ನ ಶಕ್ತಿಗಿಂತ, ನಿನ್ನ ತಲೆ ಮೇಲೆ ನಾಟ್ಯ ಮಾಡುವಂತ ಶೋಧನೆಗಳಿಗೆ ನೀನು ಒಳಗಾಗ್ತಾ ಇದ್ರೆ ಚೆನ್ನಾಗಿ ಗಮನ ಇಟ್ಕೊಳ್ರಿ, ನಿನ್ ಬಗ್ಗೆ ದೇವರಿಗೆ ಅಷ್ಟೇ ದೊಡ್ಡ ಪ್ಲಾನ್ಗಳು ಅವ್ರು ಇಟ್ಕೊಂಡಿದ್ದಾರೆ ಎಂಬುದಾಗಿ. ಅಷ್ಟೇ ದೊಡ್ಡ ಪ್ಲಾನ್ಗಳು. ಯಾಕೆ ನಿನ್ಗೆ ಮಾತ್ರ ದೊಡ್ಡ ಶೋಧನೆ, ಯಾಕೆ ನಿನ್ಗೆ ಮಾತ್ರ ದೊಡ್ಡದ್ ಬರ್ತಾ ಇದೆ? ಮನೆಯಲ್ಲಿ ನೋಡಿದ್ರು ಪ್ರಾಬ್ಲಮ್ ಬರ್ತಾ ಇದೆ, ಸಭೆಯಲ್ಲಿ ನನ್ಗೆ ಹಿಂಗ್ ಆಗ್ತಾ ಇದೆ ದೇವ್ರೆ, ಸಭೆಯಲ್ಲಿ ದುಡುವಾಗಿ ನಿಂತ್ಕೊಳಕ್ ಆಗ್ತಾ ಇಲ್ಲ, ನನ್ಗೆ ಪ್ರಾರ್ಥನೆ ಮಾಡಕ್ ಆಗ್ತಾ ಇಲ್ಲ, ಮೊಡ್ಕೊಳಕ್ ಆಗ್ತಾ ಇಲ್ಲ, ನನ್ ವಯಸ್ಸಿಗಿಂತ ಅನೇಕ ಶೋಧನೆಗಳು ಬರ್ತಾ ಇದೆ ಅಂತ ಹೇಳಿದ್ರೆ ತಿಳ್ಕೊ, ನಿನ್ ಮುಖಾಂತರ ದೇವರಿಗಿರುವಂತ ಪ್ರಣಾಳಿಕೆಗಳು ಬಹಳ ವಿಶೇಷವಾಗಿದೆ ಎಂಬುದಾಗಿ. ನಿನ್ ಬಗ್ಗೆ ದೇವ್ರ ಮಹಾ ಕಾರ್ಯಗಳನ್ನ ಇಟ್ಕೊಂಡಿದ್ದಾರೆ, ಅದು ಮಾಡ್ಬೇಕು, ಮುಗಿಸ್ಬೇಕು ಎಂಬುದಾಗಿ. ಅಲ್ಲಿ ತನಕ ಯಾರು ನಿನ್ ಮೇಲೆ ಟಚ್ ಮಾಡ್ದಿರಾಗೆ ದೇವ್ರು ಕಾಪಾಡ್ತಾರೆ. ಸತ್ಯದಲ್ಲಿ ಬರೆಯಲ್ಪಟ್ಟಿದೆ, ಮೋಶೆ ಒಬ್ಬ ವ್ಯಕ್ತಿ ಇರ್ತಾರೆ. ಮೋಶನ ಈ ಲೋಕಕ್ಕೆ ತರಬೇಕಾದ್ರೆ ನೋಡ್ರಿ, ದೇವರ ಉದ್ದೇಶ ಒಂದಿತ್ತು, ಇಸ್ರಾಯೇಲ್ನ ಬಿಡುಗಡೆ ಮಾಡ್ಬೇಕೆಂಬುದಾಗಿ. ಆದ್ರೆ ಇಸ್ರಾಯೇಲ್ನ ಬಿಡುಗಡೆ ಮಾಡಕ್ಕೆ ಯಾರು ಮಾಡ್ತಾರೆ ಎಂದು ಇಸ್ರಾಯೇಲ್ಗೆ ಗೊತ್ತೇ ಇರ್ಲಿಲ್ಲ. ಆದ್ರೆ ಇಸ್ರಾಯೇಲ್ನ ಬಿಡುಗಡೆ ಮಾಡೋದು ಒಬ್ಬರೇ ಒಬ್ರು ಇದ್ದಾರೆ, ಯಾರೇನ್ರಿ? ಮೋಶೆ ಎಂಬುದಾಗಿ ದೇವರ ಒಂದು ಉದ್ದೇಶ ಇತ್ತು. ಇಂಥ ಸಂದರ್ಭದಲ್ಲಿ ಪಿಶಾಚಿ ಒಂದು ಕರೆ ಮಾಡ್ತಾನೆ, ಏನಂದ್ರೆ ಮೋಶನ ಹೇಗಾದ್ರೂ ಮಾಡಿ ನಾನು ಸಾಯಿಸ್ಬೇಕು ಎಂಬುದಾಗಿ. ತಾಯಿ ಗರ್ಭದಲ್ಲಿ ಇರ್ಬೇಕಾದ್ರೆ ನಾಶ ಮಾಡಕ್ ನೋಡ್ತಾನೆ. ಎರಡನೇದಾಗಿ ನೋಡ್ಬೇಕಾದ್ರೆ ಆ ಐಗುಪ್ತ ದೇಶದ ರಾಜ ಒಂದು ಕುತಂತ್ರ ಮಾಡ್ತಾನೆ, 2 ವಯಸ್ಸುಳ್ಳ ಮಕ್ಕಳನ್ನ ಸಾಯಿಸ್ಬಿಡ್ಬೇಕು ಎಂಬುದಾಗಿ. ಅಲ್ಲಿ ಕೂಡ ಅವನ ಪ್ಲಾನ್ಗಳು ವಿಫಲ ಆಗ್ತದೆ. ಅಲ್ಲಿ ಕೂಡ ಅವನ ಪ್ಲಾನ್ ಎಲ್ಲಾ ಮಕ್ಕಳನ್ನ ಸಾಯಿಸ್ಕೊಂಡ್ ಬರ್ಬೇಕಂತ ನೋಡ್ತಾರೆ. ಆದ್ರೆ ಮೋಶೆ ಮಾತ್ರ ಕೈಗೆ ಸಿಗಲ್ಲ. ಉದಾಹರಣೆ ನೋಡ್ರಿ, ಒಂದ್ ಮಗು, ಎಳೆ ಮಗು ಇದೆ ಅಂತ ಹೇಳಿದ್ರೆ ಆ ಮಗುಗೆ ಊಟ ಬೇಕಂದ್ರೂ ಆ ಮಗು ಅಳ್ತದೆ. ಆ ಮಗು ಏನಾದ್ರು ಪ್ಯಾಂಟಲ್ ಮಾಡ್ಕೊಂಡ್ರು ಮಗು ಅಳ್ತದೆ, ಹಾಲ್ ಬೇಕಂದ್ರೂ ಅಳ್ತದೆ, ಏನಾದ್ರು ಕಚ್ಚಿದ್ರು ಅಳ್ತದೆ. ನನ್ ಪ್ರಶ್ನೆ, ಮೋಶೆ ಹತ್ತಿಲ್ವಾ? ಚಿಕ್ಕ ಮಗು ಇರ್ಬೇಕಾದ್ರೆ
ಹತ್ತಿದ್ದಾರೆ ಮೋಶೆ. ಅಳ್ಬೇಕಾದ್ರೆ ದೇವ್ರ ಏನ್ ಮಾಡಿದಾರೆ ಅಂದ್ರೆ ಆ ಶಬ್ದ ಸೈನಿಕರಿಗೆ ಕೇಳಿಸದಾಗೆ ದೇವ್ರಾಗ ತಡೆ ಮಾಡಿ. ನಮ್ಮ ಸತ್ಯದಲ್ಲಿ ನೋಡ್ತೀವಲ್ಲ, ಎಲಿಷಾ ಬರ್ತಾ ಇರ್ತಾನೆ. ಎಲಿಷಾ ಬಂದಾಗ ಎಲಿಷನ ಎಲ್ಲಾ ಸೈನಿಕರು ಹುಡ್ಬೇಕಾದ್ರೆ ಅವ್ರ ಕಣ್ಣುಗಳು ಕೂಡಾಗಿ ಮಾರ್ಪಡ್ತದೆ. ಅವಾಗ ಎಲಿಷಾ ಯಾರು ಎಂಬುದಾಗಿ ಹುಡುಕಾಡ್ತಾರೆ. ಎಲಿಷಾ ಅಲ್ಲೇ ಇದ್ರು. ಅದೇ ಪ್ರಕಾರವಾಗಿ ಕುರುಡು ಮಾಡ್ತಾರೆ. ಮೋಶೆ ಹತ್ರು ಅವ್ರು ಕೇಳಿಸಿದಾಗೆ ಮಾಡ್ತಾರೆ. ಇನ್ನೂ ಮುಂದಕ್ಕೆ ಹೋಗ್ಬೇಕಾದ್ರೆ ಮೋಶೆನ ಹುಲ್ಲಲ್ಲಿ ಹಾಕಿ ಆ ಒಂದು ನೈಲ್ ನದಿಯಲ್ಲಿ ಬಿಟ್ಬಿಡ್ಬೇಕಾದ್ರೆ ಆ ತೊಟ್ಟಿಲು ಮಾಡಿ ಅದ್ರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ದೇವರ ಪ್ಲಾನ್ ಹೆಂಗಿದೆ ನೋಡ್ರಿ. ಉದ್ದೇಶ ನೆರವೇರ್ಬೇಕನ್ನೋದಾದ್ರೆ ಖಂಡಿತವಾಗಿ ಅವರು ಹೇಗಾದ್ರೂ ಮಾಡ್ತಾರೆ. ತಿರುಗಿ ನಾನು ಹೇಳ್ತೇನೆ, ನಿನ್ ಬಗ್ಗೆ ದೇವ್ರು ಇಟ್ಟಂತ ಉದ್ದೇಶಗಳನ್ನ ಅವನು ನಾಶ ಮಾಡಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಯಾರು ಅದನ್ನ ಕೆಡ್ಸಕ್ಕಾಗಲ್ಲ. ನೀನ್ ಮಾತ್ರ ದೇವ್ರಿಗೆ ವೈರಾಗ್ಯವಾಗಿ ನಿಂತು, ನಿನ್ನ ಕುಟುಂಬದವರೇ ಆಗ್ಲಿ, ನಿನ್ನ ಸ್ನೇಹಿತರೇ ಆಗಲಿ, ನಿನ್ನ ಬಂಧುಗಳೇ ಆಗಲಿ, ದೇವ್ರು ನಿನ್ಗೆ ಇಟ್ಟಂತ ಪ್ಲಾನ್ ಬಹಳ ವಿಶೇಷವಾಗಿದೆ. ಅದು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಿಲ್ಲ. ದೇವ್ರು ನಿನ್ನ ಉಪಯೋಗಿಸ್ಬೇಕಂತ ಪ್ಲಾನ್ ಮಾಡಿದಾರ. ಖಂಡಿತವಾಗಿ ನಿನ್ನ ದೇವ್ರ ಸಮ್ಮುಖದಲ್ಲಿ ಕುಳಿತುಕೊಂಡು ನೋಡು, ದೇವ್ರು ಖಂಡಿತವಾಗಿ ಆ ಪ್ಲಾನ್ ತಿಳಿಯಪಡಿಸ್ತಾರೆ. ಅದೇ ಪ್ರಕಾರವಾಗಿ ಮೋಶೆನ ಯಾರಾದ್ರೂ ಹೇಳಿದ್ರ ನದಿಗೆ ನೀನು ಹಂಗೆ ಕರ್ಕೊಂಡೋಗಿ ಆ ರಾಣಿ ಹತ್ರ ಕರ್ಕೊಂಡೋಗಿ ಎಂಬುದಾಗಿ, ಆ ನೈಲ್ ನದಿಯಲ್ಲಿ ಇರ್ಬೇಕಾದ್ರೆ ಆ ಮಗು ಕರೆಕ್ಟ್ ಆಗಿ ರಾಣಿ ಹತ್ರ ಹೋಗ್ತದೆ. ಯಾಕಂತ ಹೇಳಿದ್ರೆ ದೇವರ ಉದ್ದೇಶ ಒಂದಿತ್ತು, ಮೋಶೆ ಮುಖಾಂತರನೇ ಇಸ್ರಾಯೇಲ್ಗೆ ಬಿಡುಗಡೆ ಆಗ್ಬೇಕೆಂಬುದಾಗಿ. ಅದೇ ಪ್ರಕಾರವಾಗಿ ನಿಮ್ಮ ಏರಿಯಾದಲ್ಲಿ ದೇವರದೊಂದು ಪ್ಲಾನ್ ಇದೆ. ನಿಮ್ ಮುಖಾಂತರ ಅನೇಕರು ರಕ್ಷಣೆ ಮಾಡಿ ಬರ್ಬೇಕೆಂಬುದಾಗಿ. ಯವನ ಮಕ್ಕಳೇ, ದೇವ ಮಕ್ಕಳೇ, ಸಭೆಗೆ ನೀನ್ ಬರ್ಬೇಕಾದ್ರೆ ನೀನ್ ನೋಡ್ಬೇಕು, ಅಯ್ಯೋ ನಾನು ಬಂದಾಗ 1-2 ಆತ್ಮ ಇತ್ತು, ಈಗ 20 ಆತ್ಮ ಆಗಿದೆ ಎಂಬುದಾಗಿ ಹೇಳ್ಬೇಕು. ನೀನ್ ಸಭೆಗೆ ಬಂದಾಗ 100 ಆತ್ಮ ಇತ್ತು, ಇವತ್ತು 200 ಆತ್ಮ ಆಗಿದೆ ನಾನು ಬಂದಾಗ. ಆ ರೀತಿಯಾದಂತ ಒಂದು ಹೆಸರು ನಿನಗೆ ಬರ್ಬೇಕು. ಇದ್ರಪ್ಪ ಇಂತ ಸಹೋದರಿ, ಇದ್ರಪ್ಪ ಇಂತ ಸಹೋದರ, ಇವ್ರು ಬಂದಾಗಿಂದ ಸಭೆಯಲ್ಲಿ ಅಲ್ಲಲ್ಲಿ ಉಜ್ಜೀವನ ಸ್ಟಾರ್ಟ್ ಆಯ್ತು, ಪ್ರಾರ್ಥನೆ ಸ್ಟಾರ್ಟ್ ಆಯ್ತು, ಪರಿಶುದ್ಧತೆ ಸ್ಟಾರ್ಟ್ ಆಯ್ತು ಎಂಬುದಾಗಿ. ನೀನ್ ಮನೆಯಲ್ಲಿ ಕೂಡ ಅದೇ ರೀತಿ ಹೇಳ್ಬೇಕು. ನನ್ನ ಮಗಳಿದ್ರು, ಆಕೆ ಇರೋ ತನಕ ನನ್ನ ಮನೆಯಲ್ಲಿ ಅಭಿಷೇಕ ಅನ್ನೋದಿತ್ತು, ಜಗಳ ಆಗಿರ್ಲಿಲ್ಲ, ಗರ್ವ ಪಡೋದಿರ್ಲಿಲ್ಲ, ಹೆಮ್ಮೆ ಅನ್ನೋದಿರ್ಲಿಲ್ಲ ಅಂತ ಯೌವನಸ್ಥಳು ನನ್ನ ಮನೆಯಲ್ಲಿದ್ರು. ಆ ಮಗಳಿದ್ರೇನೆ ನನ್ನ ಮನೆ ಆಶೀರ್ವಾದ ಹೊಂದೋದಂತ ಹೇಳ್ಬೇಕು. ಮನೆಗಳಿರುವಂತ ದೇವ ಮಕ್ಕಳೇ, ಆ ರೀತಿ ಅಂತ ಹೆಸರು ಪಡ್ಕೊಳ್ರಿ, ಕರ್ತನ ಆಶೀರ್ವಾದ ಮಾಡ್ತಾರೆ. ಪ್ರಿಯ ಸಹೋದರ ಸಹೋದರಿ, ಮೋಶೆ ನೋಡ್ರಿ, ಅಲ್ಲಿಂದ ದೇವರು ನೈಲದ ರಾಣಿ ಹತ್ರನೇ ಕರ್ಕೊಂಡು ಹೋಗ್ತಾರೆ. ಯಾವ ಹಸ್ತ ಸಾಯಿಸ್ಬೇಕಂತ ಪ್ಲಾನ್ ಮಾಡಿತ್ತು, ಯಾವ ರಾಜ ಕೊಲ್ಬೇಕಂತ ಪ್ಲಾನ್ ಮಾಡಿತ್ತು, ಯಾವ ರಾಜ ಮೋಶೆ ಇಸ್ರಾಯೇಲ್ ಎಲ್ಲಾ ಮಕ್ಕಳನ್ನ ಸಾಯಿಸ್ಬೇಕಂತ ಮಾಡಿತ್ತು, ಅದೇ ಪ್ಲಾನ್ ಮಾಡಿದಂತ ವ್ಯಕ್ತಿ ಹತ್ರನೇ ದೇವರು ಕರ್ಕೊಂಡು ಹೋಗ್ತಾರೆ. ಅದೇ ಕೈಯೇ ಊಟ ಮಾಡಿಸ್ಬೇಕಾಯ್ತು, ಅದೇ ಕೈಯೇ ಹಾಲು ಕೊಡಿಸ್ಬೇಕಾಯ್ತು, ಅದೇ ಕೈಯೇ ಪೋಷಣೆ ಮಾಡ್ಬೇಕಾಯ್ತು. ನಿನ್ ಬಗ್ಗೆ ಕೂಡ ದೇವ್ರಿಗೆ ಒಂದು ಪ್ಲಾನ್ ಇದೆ ಸಹೋದರ ಸಹೋದರಿ. ನಿನ್ ಬಗ್ಗೆ ಕೂಡ ದೇವ್ರಿಗೆ ಉನ್ನತ ಪ್ಲಾನ್ಗಳಿದೆ. ಯಾರು ಅದನ್ನ ಕೆಡ್ಸೋಕೆ ಆಗಲ್ಲ. ಹಲ್ಲೆಲೂಯ. ದೇವರ ಪ್ಲಾನ್ಗಳು ಇಟ್ಕೊಂಡಿದ್ದಾರೆ. ಹೀಗೆ ಪಿಶಾಚಿ 2 ವಯಸ್ಸಿರ್ಬೇಕಾದ್ರೆ ಮಗುನ ಸಾಯಿಸ್ಬೇಕಂತ ಪ್ಲಾನ್ ಮಾಡ್ತೀವಿ. ಈತನ ಮುಖಾಂತರ ಇಸ್ರಾಯೇಲ್ಗೆ ಬಿಡುಗಡೆ ಸಿಕ್ಬಿಡ್ತದಲ್ಲ ಎಂಬುದಾಗಿ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಪಿಶಾಚಿ ತಿರ್ಗಾ ಮೋಶೆ ಬಗ್ಗೆ ಇನ್ನೊಂದು ಪ್ಲಾನ್ ಮಾಡ್ತಾರೆ. ಏನಂತ ಪ್ಲಾನ್ ಮಾಡ್ತಾನೆ ಅಂತ ಹೇಳಿದ್ರೆ, ಮೋಶೆ ದೊಡ್ಡವನಾಗ್ಬೇಕಾದ್ರೆ ರಾಜ ಒಂದು ಮಾತು ಹೇಳ್ತಾನೆ, ಮೋಶೆ ಇವತ್ತು ಈ ದೇಶ ನಿನ್ ಮುಂದೆ ಇದೆ, ಫರೋಹ ಆದ್ಮೇಲೆ ನೆಕ್ಸ್ಟ್ ರಾಜ ಒಬ್ಬರನ್ನ ಹುಡುಕ್ತಾ ಇದೆ, ಆ ರಾಜ ನೀನೇ ಆಗ್ತೀಯ ಮೋಶೆ. ಆದ್ರೆ ಒಂದು ಮಾತು ಹೇಳ್ಬೇಕು ನೀನು, ನಾನು ಇಬ್ರಿಯನಲ್ಲ ಎಂಬುದಾಗಿ ನೀನ್ ಹೇಳೋದಾದ್ರೆ ಖಂಡಿತವಾಗಿ ಈ ರಾಜ ನೆಕ್ಸ್ಟ್ ಸಿಂಹಾಸನ ನೀನೇ ಸೀಟಲ್ಲಿ ಕುತ್ಕೊಳ್ಳೋದು ಎಂಬುದಾಗಿ ಹೇಳ್ತಾನೆ. ಹೀಗೆ ಹೇಳ್ಬೇಕಾದ್ರೆ ಮೋಶೆ ಒಂದು ತೀರ್ಮಾನ ಮಾಡ್ತಾನೆ. ಏನಂತ ತೀರ್ಮಾನ ಅಂತ ಗೊತ್ತಾ? ಈ ಲೋಕದ ಐಶ್ವರ್ಯ ಪಾಪ ಭೋಗಗಳನ್ನ ಅನುಭವಿಸಕ್ಕಿಂತ ದೇವ ಮಕ್ಕಳೊಂದಿಗೆ ಶ್ರಮೆಗಳನ್ನ ಅನುಭವಿಸದೆ ಮೇಲೆಂಬುದಾಗಿ ಪ್ಲಾನ್ ಮಾಡ್ಕೊಂತಾರೆ. ಸೈತಾನ್ ಮೋಶನ ಅಲ್ಲಿ ಕೂಡ ಬಿಡಲ್ಲ. ಒಂದು ಮಗು ಆಗಿರ್ಬೇಕಾದ್ರೆ, ತಾಯಿ ಗರ್ಭದಲ್ಲಿ ಇರ್ಬೇಕಾದ್ರೆ, 2 ವಯಸ್ಸಿರ್ಬೇಕಾದ್ರೆ ಕೊಲೆ ಮಾಡಕ್ ಪ್ರಯತ್ನ ಬರೋದು ದೇವರ ಉದ್ದೇಶಗಳು ನೆರವೇರಬಾರದು ಎಂದಾಗ. ಅದೇ ಪ್ರಕಾರವಾಗಿ ಇವತ್ತು ನಿನ್ ಜೀವಿತದಲ್ಲಿ ಕೂಡ ಯಾಕೆ ಅನೇಕ ಶೋಧನೆಗಳನ್ನ ತರ್ತಾ ಇದ್ದಾನೆ ಅಂತ ಹೇಳಿದ್ರೆ, ನಿನ್ ಮುಖಾಂತರ ನಿಮ್ಮ ಗ್ರಾಮಗಳಲ್ಲಿ ದೊಡ್ಡ ಉಜ್ಜೀವನ ಆಗ್ತಾ, ನಿನ್ ಮುಖಾಂತರ ಒಂದು ನಿನ್ನ ಬೀದಿಯಲ್ಲಿ ಇರುವಂತ ಬೀದಿಯಲ್ಲಿ ಪಿಶಾಚಿ ಕಾಯ್ತಾ ಇದ್ದಾನೆ ಅಂತ ಹೇಳಿದ್ರೆ, ನೀನ್ ಹಾಕೋ ಮೊಣಕಾಲಿನ ಪ್ರಾರ್ಥನೆಯಿಂದ ಅವ್ನು ನಡುತ್ತಾ ಇದ್ದಾನೆ. ನೀನ್ ಮಾಡೋ ಸ್ತೋತ್ರದಿಂದ ಆ ಏರಿಯಾದಲ್ಲಿ ಅವ್ನಿಗೆ ಇರೋಕ್ಕಾಗ್ತಾ ಇಲ್ಲ. ನೀನ್ ಮಾಡೋ ಪ್ರಾರ್ಥನೆಯಿಂದ ಎಲ್ಲಾ ಕಡೆ ಅವನ ಕೋಟೆಗಳು ಕೆಡವಲ್ಪಡ್ತಾ ಇದೆ. ಈ ಉದ್ದೇಶವನ್ನ ವಿಫಲಪಡಿಸೋದಕ್ಕೆ ಅವನು ಪ್ರಯತ್ನ ಪ್ರತಿದಿನ ಮಾಡ್ತಾ ಇರ್ತಾನೆ. ಅವನ ಪ್ಲಾನೇ ಅದು, ಯಾವಾಗ್ಲೂ ಪ್ರಯತ್ನ ಮಾಡೋದೆ. ಅವನು ಆದಿಯಿಂದ ಇದ್ದವನು ಪ್ರಿಯರೇ.
ಆದಾಮನ ಕಾಲದಿಂದ ಇದ್ದವನು, ಅವ್ನು ಪ್ರಯತ್ನ ಮಾಡ್ತಾನೆ ಇರ್ತಾನೆ. ಪ್ರಿಯ ಸಹೋದರ ಸಹೋದರಿ, ಹಾಗಾದ್ರೆ ನೀನು ಪ್ರಾರ್ಥನೆ ಮುಖಾಂತರ ಅನೇಕ ಕಾರ್ಯಗಳು ಮಾಡ್ಬೇಕೆಂಬುದಾಗಿ ಯಾವ ರೀತಿ ಮೋಶನ ಅಲ್ಲಿ ಕರ್ಕೊಂಡ್ಬಂದು ಅವ್ನು ಪಿಸಾಸಿ ತೋರ್ತಾನೆ, ಘನೈಶ್ವರ್ಯಗಳನ್ನ ತೋರಿಸ್ತಾನೆ, ಅಂತಸ್ತು ತೋರಿಸ್ತಾನೆ, ಎಲ್ಲಾ ತೋರಿಸಿ, ಮೋಶೆ ಇವತ್ತು ನೀನ್ ರಾಜನ ಸಿಂಹಾಸನ ಹತ್ತೋದಾದ್ರೆ, ನೀನ್ ಇಬ್ರಿಯನಂತ ಹೇಳ್ಕೊಳ್ಳೋದಾದ್ರೆ ಖಂಡಿತ ಈ ಸಿಂಹಾಸನ ಕೊಡ್ತಾನೆ. ಅಲ್ಲಿ ಕೂಡ ಉದ್ದೇಶವನ್ನ ಕೆಡಿಸೋಕೆ ಪಿಸಾಸಿ ಪ್ಲಾನ್ ಮಾಡ್ತಾನೆ. ಆದ್ರೆ ಮೋಶೆ ಮಾತ್ರ ದೇವರ ಮಾರ್ಗವನ್ನ ಆರಿಸ್ಕೊಳ್ತಾರೆ. ಇವತ್ತು ನಿಮ್ಮನ್ನು ಕೂಡ ಅನೇಕ ಈ ಲೋಕದಲ್ಲಿ ಇರಬೇಕಾದ್ರೆ ಪಿಸಾಸಿ ಅನೇಕ ಕಾರ್ಯಗಳನ್ನ ತಂದು ಒಡ್ಡಬಹುದು, ತೋರಿಸಬಹುದು. ಏನಾದ್ರೂ ಮಾಡಿ ನಾನು ಪ್ಲಾನ್ ಮಾಡಿ ಇವನ್ನ ಉದ್ದೇಶಗಳನ್ನ, ದೇವರ ಉದ್ದೇಶ ನೆರವೇರಬಾರ್ದು ಎಂಬುದಾಗಿ ನಿನ್ ಕಡೆ ಲೋಕದ ಕಡೆ ಎಳಿಬಹುದು ಪ್ರೇರೆ. ಆದ್ರೆ ದೇವ್ರು ನಿನ್ನ ಪಕ್ಕದಲ್ಲಿ ನಿಂತ್ಕೊಂತಾನೆ. ಶೋಧನೆಗಳಿಂದ ತಪ್ಪಿಸುವಂತ ದೇವರು ನಿನ್ನ ಪಕ್ಕದಲ್ಲಿ ನಿಂತ್ಕೊಂಡು ನಿನ್ನ ಎಲ್ಲವುಗಳಿಂದ ಬಿಡುಗಡೆ ಮಾಡ್ತಾನೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗ್ಲಿ ಪ್ರೇರೆ. ಹಾಗಾದ್ರೆ ಕರ್ತನಿಗೆ ಮೋಶೆ ಮೇಲೆ ಯಾವ ರೀತಿ ದೇವ್ರ ಉದ್ದೇಶಗಳಿತ್ತು ಅದೇ ಪ್ರಕಾರವಾಗಿ ನಿನ್ನ ಕುರಿತು ಉದ್ದೇಶಗಳಿದೆ. ನೋಡ್ರಿ, ಯೇಸು ಸ್ವಾಮಿ ಈ ಲೋಕದಲ್ಲಿ ಬರೋಕ್ಕಿಂತ ಮುಂಚೆ ದೇವ್ರದ್ದು ಒಂದು ಪ್ಲಾನ್ ಇತ್ತು. ಆ ಪ್ಲಾನ್ ಪ್ರಕಾರ ಮೋಶೆ ಇಸ್ರಾಯೇಲ್ನ ಬಿಡುಗಡೆ ಮಾಡಿದ್ರು. ಆದ್ರೆ ಯೇಸು ಸ್ವಾಮಿ ಆದ್ರೂ ಮಾನವ ಕುಲಕ್ಕೆ ಒಂದು ಬಿಡುಗಡೆ ತರಬೇಕೆಂಬುದಾಗಿ, ಪಾಪದಿಂದ ಬಿಡುಗಡೆ ತರಬೇಕೆಂದು ಪರಲೋಕದಿಂದ ಯೇಸು ಮರಿಯಳ ಗರ್ಭದಲ್ಲಿ ಬರಬೇಕಾದ್ರೆ, ಪರಿಶುದ್ಧಾತ್ಮನಿಂದ ಗರ್ಭ ಹೊಂದಬೇಕಾದ್ರೆ ಅಲ್ಲಿ ಅವನ್ ಪ್ಲಾನ್ ಮಾಡ್ತಾನೆ. 2 ವರ್ಷದ ಮಕ್ಕಳನ್ನ ಸಾಯಿಸ್ಬೇಕೆಂಬುದು ದೇವರ ಪ್ಲಾನ್ಗಳನ್ನ. ಅವನೆಷ್ಟೇ ಪ್ರಯತ್ನ ಪಟ್ರು ಅವನ್ ಪ್ಲಾನ್ಗಳು ಯಾವ್ದು ನೆರವೇರಲ್ಲ. ಹಲ್ಲೆಲೂಯಾ. ಯಾಕಂತ ಹೇಳಿದ್ರೆ ಕರ್ತನ ಅವೆಲ್ಲವುಗಳಿಂದ ತಪ್ಪಿಸಿ ಕಾಪಾಡ್ತಾರೆ. ಇವತ್ತು ನಿನ್ ಕುಟುಂಬದ ಕುರಿತು, ನಿನ್ನ ಮಕ್ಕಳ ಕುರಿತು, ನಿನ್ ಮನೆ ಕುರಿತು ಅವನ ದೇವ್ರು ಇಟ್ಟಂತ ಉದ್ದೇಶಗಳನ್ನ ಕೆಡಿಸ್ಬೇಕಂತ ಅವ್ನು ಪ್ಲಾನ್ ಮಾಡಿದ್ರು, ಒಂದು ನೆರವೇರಲ್ಲ. ಸಂತೋಷವಾಗಿ ಕರ್ತನ ತಾನೇ ನಿಮ್ಮನ್ನ ಆಶೀರ್ವಾದ ಮಾಡ್ತಾರೆ ಪ್ರೇರೆ. ಅವ್ರು ನೆರವೇರಿಸ್ತಾರೆ. ಅವನ ಅನೇಕ ಪ್ಲಾನ್ಗಳು ಇಟ್ಕೊಂಡಿದ್ದಾರೆ. ಕೆಡಿಸೋಕ್ ನೋಡ್ತಾನೆ. ಪ್ರಿಯ ಸಹೋದರ ಸಹೋದರಿ, ದೇವರ ಉದ್ದೇಶಗಳು ನಿನ್ನ ಜೀವನದಲ್ಲಿ ನೆರವೇರ್ಬರ್ತವೆ. ಹಾಗಾದ್ರೆ ಈ ದೇವರ ಉದ್ದೇಶಗಳು ನೋಡಿ, ಯೇಸು ಸ್ವಾಮಿ ಬಗ್ಗೆ ನಾವು ನೋಡ್ಬೇಕಾದ್ರೆ, ಯೇಸು ಸ್ವಾಮಿ ಲೋಕಕ್ಕೆ ಬರ್ಬೇಕಾದ್ರೂ ಅವನ ಪ್ಲಾನ್ಗಳು ಕೆಡಬೇಕಂತ, ದೇವರ ಪ್ಲಾನ್ಗಳು ಕೆಡಬೇಕಂತ ಪ್ಲಾನ್ ಮಾಡ್ಬೇಕಾದ್ರೂ ದೇವರು ತಾನೇ ಏನ್ ಮಾಡಿದ್ರೆ ಆ ಉದ್ದೇಶಗಳು ನೆರವೇರುವ ಕಾರ್ಯ ಮಾಡ್ತಾರೆ. ಇವತ್ತು ನಿನ್ನ ಉದ್ದೇಶಗಳು ಕೂಡ ನೆರವೇರುವಾಗೆ ಕರ್ತನು ಕಾರ್ಯ ಮಾಡ್ತಾರೆ. ಬೇರೆ ನಮ್ಮ ಸಭಾಪಾಲಕರಿದ್ದಾರೆ, ಅವರು 7 ತಿಂಗಳ ಮಗು ಆಗಿರ್ಬೇಕಾ, 3 ತಿಂಗಳ ಮಗು ಆಗಿರ್ಬೇಕಾದ್ರೆ ಅವ್ರನ್ನ ಸಾಯಿಸ್ಬೇಕೆಂಬುದಾಗಿ ಪಿಸಾಸಿ ಅನೇಕ ಯೋಚನೆಗಳು ಮಾಡ್ಕೊಂಡ್ರು. ಅವರು ಪಾಸ್ಟರ್ ಮಾರ್ಕ್ ಜೈಕುಮಾರ್. ಹೀಗೆ ಅವ್ರು ಇರ್ಬೇಕಾದ್ರೆ ಪ್ಲಾನ್ ಮಾಡ್ಕೊಂಡ್ಬೇಕಾದ್ರೆ ಒಂದು ದಿನ ಮಗುನ ಆಸ್ಪತ್ರೆಯಲ್ಲಿ ಡಾಕ್ಟರ್ ಹತ್ರ ಕೊಡ್ಬೇಕಾದ್ರೆ ಏನೋ ಗೊತ್ತಿಲ್ಲ, ಡಾಕ್ಟರ್ 3 ತಿಂಗಳ ಮಗು ಅಂದ್ರೆ ಎಷ್ಟು ಚಿಕ್ಕ ಮಗು ಇರ್ತದೆ. ತಕ್ಷಣ ಡಾಕ್ಟ್ರು ಕೈ ತೆಗೆದ್ಬಿಟ್ರು. ಆ ಮಗು ಕೆಳಗಡೆ ಬಿತ್ತು. ಆ ಮಗುಗೆ ಪಕ್ಕದಲ್ಲಿ ಒಂದು ಕಲ್ಲಿತ್ತು, ಆ ಕಲ್ಲು ಹೊಡಿಬೇಕಾಯ್ತು. ಏನೋ ಉದ್ದೇಶ ಗೊತ್ತಿಲ್ಲ ದೇವ್ರದ್ದು. ತಕ್ಷಣ ಆ ಮಗು ಸೇಫ್ ಆಗುವಾಗೆ ಕರ್ತನು ಕಾರ್ಯ ಮಾಡಿದ್ರು. ಮಗು ತಟ್ಟನೆ ಕಿಚ್ಕೊಂತ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಆಸ್ಪತ್ರೆಯಲ್ಲಿ ನೋಡ್ಕೊಂಡು ಯೋಗಕ್ಷೇಮ ನೋಡಿ. ಯಾಕೆ ದೇವರು ಅವತ್ತು ಆ ಮಗುನ ಕಾಪಾಡಿದ್ರು ಗೊತ್ತಾ? ಇವತ್ತು ಅವ್ರ ಅನೇಕ ಮಕ್ಕಳಿಗೆ ತಂದೆಯಾಗಿದ್ದಾರೆ. ದೇವರ ಅನಾದಿ ತೀರ್ಮಾನ ಅದಾಗಿತ್ತು. ಇವತ್ತು ಅನೇಕ ಮಕ್ಕಳನ್ನ ಬೆಳೆಸುವಾಗ, ಅನೇಕ ಕಡೆ ಸುವಾರ್ತೆ ಸಾರುವಾಗ, ಲಕ್ಷಾಂತರ ಜನಕ್ಕೆ ದೇವರು ವಾಕ್ಯ ಹೇಳುವಾಗ, ಅನೇಕರು ಬಿಡುಗಡೆ ಆಗುವಾಗ, ಅದರಲ್ಲಿ ನಾನು ಕೂಡ ಒಬ್ಬನು. ಅವರು ಹೇಳಿದಂತ ಸುವಾರ್ತೆ ವಾಕ್ಯದಿಂದ ರಕ್ಷಣೆ ಹೊಂದಿ ಇವತ್ತು ದೇವರ ವಾಕ್ಯನ ಸಾರುವಾಗೆ, ಅದು ದೇವರ ಉದ್ದೇಶದ ಪ್ಲಾನ್. ಹಾಗಾದ್ರೆ ದೇವರ ಉದ್ದೇಶಗಳು ನಿನ್ನಲ್ಲಿ ನೆರವೇರ್ಬೇಕಾದ್ರೆ, ನಿನ್ನ ಕುಟುಂಬದಲ್ಲಿ ನೆರವೇರ್ಬೇಕಾದ್ರೆ, ಯಮನಸ್ಥನೇ ನಿನ್ನ ಮನೆಯಲ್ಲಿ ನೆರವೇರ್ಬೇಕಾದ್ರೆ, ಒಂದನೇದಾಗಿ ಪ್ರತ್ಯೇಕತೆ ಬಹಳ ಪ್ರಾಮುಖ್ಯತೆ. ಪ್ರತ್ಯೇಕತೆ ಅನ್ನೋದು ಬಹಳ ಪ್ರಾಮುಖ್ಯತೆ ಆಗಿದೆ. ಸಪ್ರೇಟ್ ಆಗಿ ಬದುಕೋದು ಜೀವಿತ ಬಹಳ ಮುಖ್ಯ. ದೇವರಿಗಾಗಿ ವೈರಾಗ್ಯವಾಗಿ ನೀನ್ ಬದುಕೋಕೆ ಪ್ರಯತ್ನ ಪಡು. ನೀನ್ ಯಾವಾಗ ಸಪ್ರೇಟ್ ಈಗ ಜೀವಿಸಕ್ ಹೋಗ್ತೀಯೋ, ನಿಂಗೆ ಅನೇಕ ಶೋಧನೆಗಳು ಬರೋದು ನಿಜಾನೇ. ನೀನ್ ಕಾಲೇಜ್ಗೆ ಹೋಗ್ಬೋದು, ಕೆಲ್ಸಕ್ಕೆ ಹೋಗ್ಬೋದು, ಮಾತ್ರ ಅನೇಕ ಕಾರ್ಯಗಳನ್ನ ನೋಡಕ್ ಹೋಗ್ಬೋದು. ಅಂತ ಸಂದರ್ಭಗಳಲ್ಲಿ ಕಾಲೇಜುಗಳಿಗೆ ಎಲ್ಲಾ ಕಡೆ ನೀನ್ ಹೋಗ್ಬೇಕಾದ್ರೆ ಅವರೆಲ್ಲ ಫಿಲಮ್ಗೆ ಹೋಗ್ತಾ ಇದಾರೆ, ನಾವು ಹೋಗೋಣ ಅನ್ನೋಂತ ಮನಸ್ಸುಗಳು ಪ್ರೇರಣೆ ನಿನ್ನ ಫ್ರೆಂಡ್ಸ್ ಗಳಿಂದ ಬರ್ಬೇಕಾದ್ರೆ ನೀನು ಪ್ರತ್ಯೇಕ ಆಗ್ಲೇಬೇಕು. ನಾನು ಅಲ್ಲಿ ಹೋಗಲ್ಲ, ನನ್ಗೆ ಅದು ಇಷ್ಟ ಇಲ್ಲ. ಒಂದ್ ವೇಳೆ ನಿನ್ ಕುಟುಂಬ ಫ್ರೆಂಡ್ಸ್ ಗಳು ಯಾರಾದ್ರೂ ಒಂದ್ ವೇಳೆ ಅನೇಕ ಸೀರಿಯಲ್ಗಳು ನೋಡ್ಕೊಂಡೇ ಇರ್ತಾರ, ಪ್ರತ್ಯೇಕ ಆಗು. ನಿನ್ ಕುಟುಂಬದಲ್ಲಿ ನೋಡಿ ತಂದೆ ತಾಯಿ ಹೇಳ್ಬೇಕಾ, ಈ ವ್ಯಕ್ತಿ ಬಹಳ ವಿಶೇಷವಾದವರಂದ್ರೆ. ಪ್ರತ್ಯೇಕತೆ ಎಲ್ಲಿದೋ ಅಲ್ಲಿ ದೇವರ ಉದ್ದೇಶಗಳು ನೆರವೇರಕ್ಕೆ ಆರಂಭ ಆಗ್ತದೆ. ಪ್ರತ್ಯೇಕವಾಗಿರ್ತದೆ. ದೇವರಿಗೆ
ಮಾತ್ರದಿಂದ ಈ ಲೋಕಕ್ಕೆ ವ್ಯತ್ಯಾಸವಾಗಿರ್ತದೆ. ಎರಡನೇದಾಗಿ ಪರಿಶುದ್ಧತೆ ಬಹಳ ಪ್ರಾಮುಖ್ಯ ಯೌವನ ಮಕ್ಕಳಿಗೆ. ಇವತ್ತು ಪಿಶಾಚಿ ಅನೇಕ ಶೋಧನೆಗಳು ತರ್ತಾ ಇದ್ದಾನೆ. ಪ್ರಿಯರೇ, ಈ ಲೋಕದಲ್ಲಿ ಯೇಸು ಸ್ವಾಮಿ ಇರ್ಬೇಕಾದ್ರೂ 3.5 ವರ್ಷ ಇರ್ಬೇಕಾದ್ರೆ ನಮ್ ತರ ಶೋಧನೆಗಳಿತ್ತು, ನಮ್ ತರ ಅವ್ರಿಗೆ ಅನೇಕ ಶೋಧನೆಗಳು ಬಂತು, ಎಲ್ಲಾ ತರ ಟೆಂಪ್ಟೇಷನ್ಗಳು ಬಂದ್ರು ದೇವರು ಪಾಪ ಮಾತ್ರ ಮಾಡಿಲ್ಲ. ಯೇಸು ಒಂದು ಪಾಪನೂ ಮಾಡಿಲ್ಲ. ಅವರು ಪರಿಶುದ್ಧರಾಗಿ ಜೀವಿಸಿದ್ರು, ಪರಿಶುದ್ಧರಾಗಿದ್ರು, ಪರಿಶುದ್ಧರಾಗಿ ಬದುಕಿದ್ರು. ದೇವರು ಅದಕ್ಕೆ ಅವ್ರನ್ನ ಉನ್ನತ ಸ್ಥಾನದಲ್ಲಿಟ್ರು. ಬೇರೆ ಕಣ್ಣಿಗೆ ಕಾಣುವಂತದ್ದು ತುಂಬಾ ಪ್ರಾಮುಖ್ಯವಾಗಿರ್ತದೆ. ಕಾಣದೇ ಇರುವವುಗಳನ್ನ ನಾವು ಮಾಡಕ್ ಹೋಗಲ್ಲ. ಕಣ್ಣಿಗೆ ಕಾಣೋದು ಬಹಳ ವಿಶೇಷವಾಗಿರ್ತದೆ. ಬೈಕ್ ಆಗ್ಲಿ ಅವೆಲ್ಲ ವಿಶೇಷವಾಗಿ, ಆದ್ರೆ ಕಾಣದೇ ಇರುವಂತದ್ದೇ ನಮ್ಗೆ ಬಹಳ ಪ್ರಾಮುಖ್ಯವಾದದ್ದು. ಪ್ರಿಯ ಸಹೋದರ ಸಹೋದರಿ, ಇವತ್ತು ನಾವು ಜೀವನದಲ್ಲಿ ಪರಿಶುದ್ಧತೆಗೆ ಕೆಡ್ಸೋಕೆ 3 ಗೇಟ್ ಇದ್ದೇ ಇರ್ತದೆ. ಯಾವಾಗ್ಲೂ 3 ಬಾಗಿಲು. ಒಂದು ಕಣ್ಣು, ಒಂದು ಹೃದಯ, ಇನ್ನೊಂದು ಇದು ಯವನಸ್ಥರಿಗಿರ್ತದೆ ಕಣ್ಣು, ಕಣ್ಣಿನ ಇಚ್ಛೆ. ಇವುಗಳನ್ನ ನಾವು ಕಟ್ಟಿ ನಾವು ಪ್ರಾರ್ಥನೆ ಮಾಡೋದು, ದೇವರೇ ಇದಕ್ಕೆ ನನಗೆ ಕೃಪೆ ಕೊಡು. ಅದರಿಂದ ಪರಿಶುದ್ಧತೆಯನ್ನ ಕಾಪಾಡ್ಕೋ. ದೇವರ ಉದ್ದೇಶ ನೆರವೇರುತ್ತೆ. ಯೇಸು ಸ್ವಾಮಿ ಪರಿಶುದ್ಧರಾಗಿದ್ರು. ಮೋಶೆ ಪಾಪ ಭೋಗಗಳನ್ನ ಬಿಟ್ಟು ಇಸ್ರಾಯೇಲ್ ಜೊತೆ ಶ್ರಮೆಯನ್ನು ಅನುಭವಿಸಕ್ ಹೋದ್ರು. ದೇವರ ಉದ್ದೇಶಗಳು ನೆರವೇರುತ್ತೆ. ನಿನ್ ಬಗ್ಗೆ ಕೂಡ ಪ್ಲಾನ್ಗಳು ಕರ್ತನ ಇಟ್ಟಿದಾರಲ್ಲ ಸಹೋದರ ಸಹೋದರಿ, ಹಾಗಾದ್ರೆ ನೆರವೇರ್ಬೇಕಾದ್ರೆ ಪ್ರತ್ಯೇಕತೆ ಆಗು. ಸಭೆಯಲ್ಲಿ ನೀನು ಆಧಾರ ಸ್ತಂಭ ಆಗು. ಸಭೆಯಲ್ಲಿ ನೀನು ನ್ಯಾಯಸ್ಥಾಪಕರ ಪುಸ್ತಕಗಳನ್ನ ನೋಡ್ಬೇಕಾದ್ರೆ ಸಭೆಯಲ್ಲಿ ಒಂದು ತಾಯಿ ಇರ್ತಾರೆ. ಆ ತಾಯಿ ಯಾವಾಗ್ಲೂ ತಾಯಿ ಸ್ಥಾನವನ್ನ ಹೊಂದ್ಕೊಳ್ತಾರೆ. ಸತ್ಯದಲ್ಲಿ ಬರೆಯಲ್ಪಟ್ಟಿದೆ. ಆ ರೀತಿಯಾದಂತ ಒಂದು ಜೀವಿತ ನಿನ್ನಲ್ಲಿ ಇರ್ಲಿ. ನ್ಯಾಯಸ್ಥಾಪಕರ 5:7 ಬರೆಯಲ್ಪಟ್ಟಿದೆ. ದೇವ್ರು ಎಂತವ್ರು ನೋಡ್ತಾ ಇದಾರೆ ಅಂತ ಹೇಳಿದ್ರೆ ತಾಯಿ ರೀತಿಯಾಗಿರ್ಬೇಕು. ಸಹೋದರ ಸಹೋದರಿ, ಆ ರೀತಿಯಾದಂತ ಒಂದು ಜೀವಿತನ ಇಟ್ಕೊಡ್ತಾರೆ. ಒಂದನ್ನು ಹೇಳಿದೆ ಕಣ್ಣು, ನೀನ್ ಬಿ ಕೇರ್ಫುಲ್ ಆಗಿರು. ಯೋಬನು ಬರೆದ ಪುಸ್ತಕ 31 ಅಧ್ಯಾಯ 1ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ನನ್ನ ಕಣ್ಣುಗಳು ಪಾಪಕ್ಕೆ ಹೋಗದ ಹಾಗೆ ಅದ್ರಲ್ಲಿ ಬರೆಯಲ್ಪಟ್ಟಿದೆ. ಯಾವ ಕನ್ಯೆಯನ್ನು ನೋಡದ ಹಾಗೆ ದೇವರು ನಾನು ಕಾಪಾಡಿದ್ರು ಎಂಬುದಾಗಿ. ಮಾತ್ರವಲ್ಲದೆ ಯೆರೆಮೀಯ 17:9 ಬರೆಯಲ್ಪಟ್ಟಿದೆ, ಹೃದಯ ಬಹಳ ವಂಚನೆಯುಳ್ಳದ್ದು ಎಂಬುದಾಗಿ. ಹೃದಯನ ಕಾಪಾಡ್ಕೊ. ಇವತ್ತು ನೀನು ನೋಡಿ ಸಭೆಯಲ್ಲಿ ಹೇಳ್ಬೇಕು, ಇವತ್ತು ನೋಡಿ ನಿನ್ನ ಮನೆಯಲ್ಲಿ ಹೇಳ್ಬೇಕು. ಪ್ರತಿಯೊಂದು ವಿಷಯದಲ್ಲೂ ಕೂಡ ಪ್ರಿಯರೇ, ಯವನಸ್ಥರೇ, ಇವತ್ತು ಸಭೆಯಲ್ಲಿ ಮನೆಯಲ್ಲಿ ಕೂಡ ನೀನ್ ಮಾದರಿ ಆಗಿರು. ಇದು ಯವನಸ್ಥರ ಯವನ ಮಕ್ಕಳಿಗೆ ಹಾಕುವಂತ ಎಲ್ಲಾ ಪ್ರತಿಯೊಂದು ಕಾರ್ಯದಲ್ಲಿ ಭಯಭಕ್ತಿಗಳಂತ ಬಟ್ಟೆಗಳು ಕೂಡ ನಿಮ್ದು ಆಗಿರ್ಬೇಕು. ಇವತ್ತು ದೇವರ ಎದುರು ನೋಡ್ತಾ ಇರೋದೇ ನಿಮ್ಮ ಸಭೆ ಉಜ್ಜೀವನ ಆಗ್ಬೇಕಂತ ಹೇಳಿದ್ರೆ ಯವನ ಮಕ್ಕಳು ಕೂಡಿ ಪ್ರಾರ್ಥನೆ ಮಾಡಿ ನೋಡ್ರಿ. ನಾನು ಎಲ್ಲೋ ಒಂದ್ ಜಾಗದಲ್ಲಿ ಸೇವೆಗೆ ಹೋಗಿದ್ದೆ. ಅಲ್ಲಿ ಸೇವೆಗೆ ಹೋಗಿರ್ಬೇಕಾದ್ರೆ ಒಂದ್ ಸ್ಥಳದಲ್ಲಿ ನಾನು ಒಂದ್ ಜಾಗದಲ್ಲಿ ಕಟ್ಟಿ ದೇವರ ಆತ್ಮ ಹೇಳಿದ್ರು, ಇವತ್ತು ನೀನ್ ಕಟ್ಟಿ ಪ್ರಾರ್ಥನೆ ಮಾಡು. ಒಂದು ಗುಡ್ಸ್ಲ ಹಾಕೊಂಡು ಸೇವೆ, ಒಂದು ಬೆಟ್ಟದ ಕೆಳಗಡೆ ಸೇವೆ ಮಾಡ್ತಾ ಇದ್ದೆ. ಅಲ್ಲಿ ದಿಢೀರ್ ಅಂತ ದೇವರಾತ್ಮ ನನ್ಗೆ ಹೇಳ್ತು, ನೀರನ್ನ ಚಿಮಿಕ್ಸಿ ಸುತ್ತಲೂ ನೀರ್ ಹಾಕು ರಕ್ತ ಕೋಟೆ ಎಂಬುದಾಗಿ. ಅವತ್ತು ರಾತ್ರಿ ನಾನೇನ್ ಮಾಡಿದೆ, ನೀರ್ ಹಾಕಿ ಚಿಮಿಕ್ಸಿ ಪ್ರಾರ್ಥನೆ ಮಾಡಿದೆ. ದೇವರ ಉದ್ದೇಶ ನಾನು ಸುವಾರ್ತೆ ಸಾರ್ಬೇಕೆಂಬುದಾಗಿ, ಪಿಶಾಚಿ ಉದ್ದೇಶ ನಾನು ಇವತ್ತೇ ನನ್ನ ಲಾಸ್ಟ್ ಮಾಡ್ಬೇಕೆಂಬುದಾಗಿ. ಅವತ್ತು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಮಲಗಿದ ತಕ್ಷಣ ರಾತ್ರಿ 2 ಗಂಟೆಯಲ್ಲಿ ನನ್ನ ಸುತ್ತಲೂ ಒಂದು ಅಶುದ್ಧ ಆತ್ಮ ತಿರುಗಾಡೋದನ್ನ ನಾನು ನೋಡ್ತಾ ಇದ್ದೀನಿ. ತಿರುಗಾಡ್ತಾನೆ ಇದೆ, ಆದ್ರೆ ನಾನು ಬೇರೆಯನ್ನ ಮುಟ್ಟಿ ಕೆಡವಕ್ ಮಾತ್ರ ಅದ್ರ ಕೈಲಾಗಿಲ್ಲ. ಸುತ್ತಾಡ್ತಾನೆ ಇದೆ. ಅದೇ ಪ್ರಕಾರವಾಗಿ ನನ್ನ ಜೊತೆ ಸೇವೆಗೆ ಬಂದಂತ ಕೆಲವರು ಇನ್ನೊಂದು 20 ಮೆಟ್ಲು ಹತ್ತಿ ಮೇಲ್ಗಡೆ ಬೆಟ್ಟದ ಮೇಲೆ ಕೂತಿದ್ರು. ಅವ್ರ ಹತ್ರ ಆ ಪಿಶಾಚಿ ಹೆಂಗೋಯ್ದು ಅಂತ ಹೇಳಿದ್ರೆ, ನಮ್ಮಲ್ಲಿ ಒಬ್ಬನಿದ್ದಂತ ರೂಪದಲ್ಲೇ ಹೋಗಿ ಬಾಗಿಲು ತಗ್ತಾ ಇದೆ. ಬಾಗಿಲು ತೆಗೀರಿ ಕಾರ್ ಡೋರ್ನ ತೆಗೀರಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ಕೂಡ ತೆಗ್ದಿಲ್ಲ. ಆ ಸಂದರ್ಭದಲ್ಲಿ ನಾವ್ ಯಾರು ತೆಗಿದಾನೆ ಪ್ರಾರ್ಥನೆಯಲ್ಲಿ ಮುಳುಗಿದ್ವಿ. ಪ್ರಾರ್ಥನೆಯಲ್ಲಿ ಮುಳುಗಿದಾಗ ಯಾವ ಪಿಶಾಚಿ ನಮ್ಮ ಸೇವೆಯನ್ನ ಕೆಡಿಸ್ಬೇಕು, ನಾನು ದೇವರ ಉದ್ದೇಶ ನಾಶ ಮಾಡ್ಬೇಕೆಂಬುದಾಗಿ ಬಂತು, ಅದು ಅವತ್ತು ಅಲ್ಲಿಂದ ಬಿಟ್ಟು ಓಡೋಗೋದನ್ನ ನಾವು ನೋಡಿದ್ವಿ. ಬೆಳಿಗ್ಗೆ ಎದ್ದಾಗ ಒಬ್ಬ ಮನುಷ್ಯ ಬರ್ತಾನೆ. ಮನುಷ್ಯ ಬಂದು ಏನ್ ಹೇಳ್ತಾ ಇದಾರೆ ಗೊತ್ತಾ, ನೀವ್ ಇನ್ನೂ ಬದುಕಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಯಾಕಣ್ಣ ಅಂತ ಕೇಳ್ತಾ ಇದೆ ಅಂತ ಕೇಳಿದ ತಕ್ಷಣ ಅವ್ರು ಹೇಳ್ತಾ ಇದ್ದಾರೆ, ಈ ಜಾಗದಲ್ಲಿ ಮಲಗಿದವ್ರು ಇದ್ದವ್ರಿಗೂ ನಮ್ಮ ಹಿಸ್ಟ್ರಿಯಲ್ಲೇ ಒಬ್ಬರು ಇಲ್ಲ ಅಂತ. ನಾನು ಹೇಳ್ದೆ, ನಾವು ಆರಾಧಿಸುವಂತ ದೇವರು ರಾಜಾದಿರಾಜನು, ಕರ್ತಾದಿ ಕರ್ತನು, ಆತನು ಎಲ್ಲಾ ಸಮಯದ ನಮ್ಮನ್ನು ಕಾಪಾಡೋದಕ್ಕೆ ಶಕ್ತನು. ಯಾಕಂತ ಹೇಳಿದ್ರೆ ಆತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ ಎಂಬುದಾಗಿ. ಅವರ ಉದ್ದೇಶಗಳು ನೆರವೇರುವ ಹಾಗೆ ಕರ್ತನು ನಮ್ಮನ್ನ ಕಾಪಾಡ್ತಾರೆ ಎಂಬುದಾಗಿದೆ. ಪ್ರಿಯ ಸಹೋದರ ಸಹೋದರಿ, ನಿನ್ ಕುರಿತು ದೇವರಿಗೆ ಒಳ್ಳೆ ಉದ್ದೇಶಗಳಿದೆ. ಅದನ್ನ ನೆರವೇರುವ ಹಾಗೆ ನಿನ್ನನ್ನು ಪ್ರತ್ಯೇಕವಾಗಿಡು. ನಿನ್ನನ್ನು ಪರಿಶುದ್ಧತೆಗೆ ಕಾಪಾಡ್ಕೊ. ಯವನ ಮಕ್ಕಳೇ, ದೈವ ಜನರೇ, ಇವತ್ತು ನಿಮ್ಮ ಊರಲ್ಲಿ
ದೇವರು ದೊಡ್ಡ ಕಾರ್ಯಗಳು ಮಾಡ್ಬೇಕಾದ್ರೆ ಯೌವನಸ್ಥರನ್ನ ಎದುರು ನೋಡ್ತಾ ಇದ್ದಾರೆ. ನಮ್ಗೆ ಗೊತ್ತು ಯೌವನ ಕಾಲದಲ್ಲಿ ಎಷ್ಟೊಂದು ಪ್ರಾಮುಖ್ಯವಾದದ್ದು ದೇವರಿಗೆ ಎಂಬುದಾಗಿ. ನಾನು ಇನ್ನೂ ಹೇಳ್ಬೇಕಾದ್ರೆ ಪಿಶಾಚಿಗಳು ಹೋರಾಟದಲ್ಲಿ ನಾನು ಜಯ ಪಡೆದಿದ್ದ ಅನೇಕ ಕಾರ್ಯಗಳ ಅನೇಕ ಘಟನೆಗಳನ್ನ ನಾನು ಹೇಳ್ಬೋದು. ನಮ್ಮ ಗ್ರಾಮದಲ್ಲಿ ನನ್ನ ನಡೆದಂತ ಕಾರ್ಯಗಳು ಇಂಥ ಸಂದರ್ಭಗಳನ್ನ ಹೇಳ್ಬೋದು ಬೇರೆ. ಆದ್ರೆ ಇವತ್ತು ನೀನು ನೋಡಿ ಹೇಳ್ತಾ ಇದ್ರೆ ಸಭೆಯಲ್ಲಿ ನೀನ್ ಮಾದರಿಯಾಗಿ ನೀನು ನೋಡಿದ್ರೆ ಯಾವಾಗ್ಲೂ ಬೈಬಲ್ ಪ್ರಾರ್ಥನೆ ಇಟ್ಕೊಳ್ಳಿ. ಕರ್ತನು ಮನೆಯಲ್ಲೇ ನೀನನ್ನು ಉಪಯೋಗಿಸಕ್ ಆರಂಭ ಮಾಡ್ತಾರೆ. ಸಭೆಗೆ ಬಂದಾಗ ಸಭೆಯಲ್ಲಿ ಗುಡ್ಸೋರ್ ಜೊತೆ ಗುಡ್ಸೋನಾಗಿರು, ಕೆಲಸ ಮಾಡೋ ಜೊತೆ ಕೆಲಸ ಮಾಡೋ, ಸಭಾ ಪಾಲಕರಿಗೆ ಸಹಾಯಕನಾಗಿರು, ಸಭೆಗೆ ಆಧಾರ ಸ್ತಂಭವಾಗಿರು. ಕರ್ತನ ಉದ್ದೇಶಗಳು ನಿನ್ನಲ್ಲಿ ನೆರವೇರ್ತದೆ. ಒಂದು ವೇಳೆ ಕರ್ತ ನೀನು ಪ್ರಾರ್ಥನೆ ಮಾಡ್ತಾ ಇರ್ಬೋದು, ನಾನೊಬ್ಬ ಪ್ರವಾದಿ ಆಗ್ಬೇಕು, ನಾನೊಬ್ಬ ಸೇವಕನಾಗಬೇಕು, ಎವಾಂಜಲಿಸ್ಟ್ ಆಗ್ಬೇಕೆಂಬುದಾಗಿ, ಒಂದು ವೇಳೆ ನಾನೊಬ್ಬ ಕರ್ತನ ಪಾಸ್ಟರ್ ಆಗ್ಬೇಕೆಂಬುದಾಗಿ, ಒಂದು ವೇಳೆ ನೀನು ಆ ರೀತಿ ಯಾರಾದ್ರೂ ನೆನೆಸ್ತಾ ಇರೋದಾದ್ರೆ, ಕರ್ತನು ಖಂಡಿತವಾಗಿ ನಿಮ್ಮನ್ನ ಕರೆಯೋದಾದ್ರೆ, ಖಂಡಿತವಾಗಿ ದೇವ ಸಮ್ಮುಖದಲ್ಲಿ ನೀನು ಮೊಣಕಾಲಾಕಿ ಸಭಾಪಾಲಕರ ಅಂಡರಲ್ಲಿ ನೀನು ಬರೋದಾದ್ರೆ, ಖಂಡಿತವಾಗಿ ಸಭೆಗೆ ನೀನು ಆಧಾರ ಸ್ತಂಭವಾಗಿ ಇಟ್ಟು ತಕ್ಕ ಕಾಲದಲ್ಲಿ ನಿನ್ನ ಮೇಲಕ್ಕೆತ್ತಾರೆ. ಪ್ರೇರಣೆ ತಕ್ಕ ಕಾಲದಲ್ಲಿ ಮೇಲಕ್ಕೆತ್ತಾರೆ. ಕರ್ತನ ಉದ್ದೇಶಗಳು ಏನೆಂಬುದಾಗಿ ನೀನು ತಿಳ್ಕೊ. ಅದಕ್ಕೆ ಪ್ರತ್ಯೇಕವಾಗಿರು, ಪರಿಶುದ್ಧತೆಯಾಗಿರು. ದೇವರು ತಾನೇ ನಿನ್ನ ನಡೆಸ್ತಾರೆ. ಪ್ರಿಯ ಸಹೋದರ ಸಹೋದರಿ, ಕರ್ತನ ವಾಕ್ಯಗಳನ್ನ ಆಶೀರ್ವಾದ ಮಾಡಲಿ. ಆದ್ರೆ ನಿನ್ನ ಬಗ್ಗೆ ದೇವ್ರಿಗೆ ಒಂದು ಪ್ಲಾನ್ ಇದೆ. ಈ ಲೋಕದಲ್ಲಿ ಯಾವ ರೀತಿ ಲೋಕದಲ್ಲಿ ನಾವು ಅಂಗಡಿಗೆ ಹೋದ್ರೆ ಹಣ್ಣುಗಳನ್ನ ಚೂಸ್ ಮಾಡ್ತೀವೋ, ಅದೇ ಪ್ರಕಾರ ಕರ್ತನಾದ ಯೇಸು ಸ್ವಾಮಿ ಈ ಲೋಕದಲ್ಲಿ ನಿನ್ನ ಚೂಸ್ ಮಾಡಿದ್ದಾರೆ. ಯಾಕೆ ಚೂಸ್ ಮಾಡಿದ್ರೆ ಗೊತ್ತಾ? ನಿನ್ನ ತಾತನ ವಂಶದಲ್ಲಾಗ್ಲಿ ತಂದೆ ವಂಶದಲ್ಲಾಗ್ಲಿ ಯಾರು ಇಲ್ದಿರುವಂತ ಭಯಭಕ್ತಿಯುಳ್ಳ ವ್ಯಕ್ತಿ ನೀನ್ ಆಗ್ಬೇಕೆಂಬ ಕರ್ತನ ಚೂಸ್ ಮಾಡಿದ್ದಾರೆ. ನಿನ್ನ ತಂದೆ ತಾಯಿಯವರು ಬದುಕೋಕ್ಕಿಂತ ನೀನು ಉನ್ನತದಲ್ಲಿ ಬದುಕಬೇಕೆಂಬುದಾಗಿ ಕರ್ತ ನಿನ್ನ ಚೂಸ್ ಮಾಡಿ ಇವತ್ತು ಸಭೆಯಲ್ಲಿ ಇಟ್ಟಿದ್ದಾರೆ. ನಿನ್ನ ಗ್ರಾಮದಲ್ಲಿ, ನಿನ್ನ ಏರಿಯಾದಲ್ಲಿ ಇಟ್ಟಿದ್ದಾರೆ. ಅವ್ರಿಗಿಂತ ಭಕ್ತಿವಂತರಾಗಿ ಆಯಿ ಗರ್ಭದಲ್ಲಿ ನಿನ್ನ ಕಾಪಾಡಿ ದೇವರು ಇಟ್ಟಿದ್ದಾರೆ. ಪ್ರಿಯ ಸಹೋದರ ಸಹೋದರಿ, ಹಾಗಾದ್ರೆ ಕರ್ತನ ವಾಕ್ಯಗಳನ್ನ ಆಶೀರ್ವಾದ ಮಾಡಿ. ನಿನ್ನ ಬಗ್ಗೆ ದೇವ್ರಿಗೆ ಇಟ್ಟಿರುವಂತಹ ಉದ್ದೇಶಗಳು ಹೇರಳವಾಗಿದೆ, ಉನ್ನತವಾಗಿದೆ. ಅದಕ್ಕೋಸ್ಕರ ಪ್ರತ್ಯೇಕವಾಗಿ ಪರಿಶುದ್ಧತೆ ಕಾಪಾಡಿ. ಕರ್ತನು ತಾನೇ ನಿಮ್ಮನ್ನ ನಡೆಸ್ತಾರೆ. ನಾನು ಹೇಳ್ತೀನಿ ತಿರ್ಗಾ, ನಿನ್ ಬಗ್ಗೆ ದೇವ್ರಿಟ್ಟಂತ ಉದ್ದೇಶಗಳು ಯಾರು ಕೆಡ್ಸಕ್ಕಾಗಲ್ಲ. ದೇವ್ರು ಮಾತ್ರನೇ ಅದನ್ನ ನೆರವೇರಿಸ್ತಾರೆ. ಪಿಶಾಚಿ ಕೈ ಹಾಕೋಕೆ ಆಗಲ್ಲ, ಅವನೇನು ಕ್ರಿಯೆನೂ ಮಾಡಲ್ಲ. ಹಾಗಾದ್ರೆ ದೇವ್ರ ಹತ್ರ ಕಾಯ್ಕೊಂಡು ಕರ್ತನು ತಾನೇ ವಾಕ್ಯಗಳನ್ನ ಆಶೀರ್ವಾದ ಮಾಡ್ಲಿ. ಕರ್ತನ್ ನಿಮ್ ಬಗ್ಗೆ ಒಳ್ಳೆ ಉದ್ದೇಶಗಳು ಇಟ್ಟಿದ್ದಾರೆ, ನಿಮ್ಗೆ ಒಳ್ಳೆ ಮೇಲುಗಳನ್ನೇ ಆಗ್ತಾರೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದಿನ ಸಮಯನ ನಾನು ಒಪ್ಪಿಸ್ಕೊಳ್ತೇನೆ. ಥ್ಯಾಂಕ್ ಯು ಸೋ ಮಚ್. ವಾಕ್ಯ ಕೇಳಿದ್ವಲ್ಲ, ತುಂಬಾ ಅದ್ಭುತವಾದಂತ ವಾಕ್ಯ. ದೇವರು ನಮ್ಮ ಮೇಲೆ ಇಟ್ಟಂತ ಉದ್ದೇಶಗಳು ನೆರವೇರ್ಬೇಕಂದ್ರೆ ನಾವ್ ಯಾವ ತರ ಇರ್ಬೇಕಂದ್ರೆ, ಮೊದಲನೇದಾಗಿ ದೇವರನ್ನ ನಾವು ಘನಪಡಿಸ್ಬೇಕು. ಮತ್ತು ನಾವು ಎಷ್ಟು ಸಾಧಾರಣವಾಗಿ, ಎಷ್ಟು ಸಾಮಾನ್ಯರಾಗಿರ್ತೀವೋ ದೇವರ ಸಭೆಗೆ ಬಂದಾಗ ನಮ್ಮ ನಡವಳಿಕೆ ಹೇಗಿರುತ್ತೋ ಅದನ್ನ ದೇವರು ನೋಡ್ತಾರೆ. ಮತ್ತು ನಾವು ಎಷ್ಟು ಪ್ರತ್ಯೇಕವಾಗಿದ್ದೇವೆ, ಹೊರಗಿನ ಪ್ರಪಂಚಕ್ಕೂ ಮತ್ತು ನಮಗೂ ಎಷ್ಟು ಡಿಫರೆನ್ಸ್ ಇದೆ ಅಂತ ದೇವ್ರು ನೋಡ್ತಾ ಇದ್ದಾರೆ. ಮತ್ತು ತುಂಬಾ ಅತಿ ಮುಖ್ಯವಾದದ್ದು ಯಾವುದು? ನಮ್ಮ ಪರಿಶುದ್ಧತೆ. ಸೊ ವಾಕ್ಯ ನಮ್ಗೆ ಇಷ್ಟೆಲ್ಲ ವಾಕ್ಯಗಳನ್ನ ಹೇಳ್ಕೊಟ್ಟಂತ ಪಾಸ್ಟರ್ಗೆ ತುಂಬಾ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಸೊ ಈಗ ತಡ ಮಾಡದೆ ಈಗ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ನೆಕ್ಸ್ಟ್ ಏನಿದೆ? ವಾಟ್ಸ್ ನೆಕ್ಸ್ಟ್? ಡಿಸ್ಕಷನ್ ಮಾಡುವಂತ ಕೆಲಸ. ನಾವೀಗ ಡಿಸ್ಕಷನ್ ಮಾಡೋಣ. ಎಲ್ಲರಿಗೂ ಗೊತ್ತಿರೋ ಹಾಗೆ ಡಿಸ್ಕಷನ್ ಅಲ್ಲಿ ಕ್ವೆಶನ್ ಏನು? ಇಂದಿನ ಸಭೆಯ ಬೆಳವಣಿಗೆಯಲ್ಲಿ ಯುವಕರ ಪಾತ್ರ ಎಷ್ಟು ಮುಖ್ಯ? ವಾಟ್ಸ್ ದ ಇಂಪಾರ್ಟೆನ್ಸ್ ಆಫ್ ಯೂತ್ಸ್ ಇನ್ ಟುಡೇಸ್ ಚರ್ಚ್ ಗ್ರೋತ್? ಯಾರ್ಯಾರೆಲ್ಲ ಪ್ರಿಪೇರ್ ಆಗಿ ಇದಕ್ಕೆ ಆನ್ಸರ್ ಮಾಡ್ಬೇಕಂತ ಅನ್ಕೊಂಡಿದ್ದೀರೋ ಬೇಗ ಹ್ಯಾಂಡ್ ರೈಸ್ ಮಾಡ್ಬಿಡಿ. ಬೇಗ ಮಾತಾಡೋಣ. ಯಾರ್ಯಾರೆಲ್ಲ ರೆಡಿ ಇದ್ದೀವಿ ಬೇಗ ಹ್ಯಾಂಡ್ ರೈಸ್ ಮಾಡ್ಬೇಕು. ಸಭೆಯ ಬೆಳವಣಿಗೆಯಲ್ಲಿ ಯವನಸ್ಥರ ಪಾತ್ರ ಎಷ್ಟು ಮುಖ್ಯ ಅಂತ. ಎಸ್, ಬೇಗ ಸೊ ಫಸ್ಟ್ ಹ್ಯಾಂಡ್ ರೈಸ್ ಮಾಡಿದ್ದು ಅಮೃತಕ್ಕ ಅವರು. ಸೊ ಅವರ ಉದ್ದೇಶದಲ್ಲಿ ಯವನಸ್ಥರ ಪಾತ್ರ ಏನಂತ ಕೇಳೋಣ.
ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹೇಳಿ. ದೇವರ ಮಹಾಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಹೌದು, ಈ ಒಂದು ಇಂದಿನ ಸಭೆಯ ಬೆಳವಣಿಗೆಯಲ್ಲಿ ಎಷ್ಟು ಪುರುಷರ ಪಾತ್ರ ಮುಖ್ಯ ಆಗಿರ್ತದೆ ಅನ್ನೋದು ನಾವ್ ಈ ಒಂದು ಗ್ರೂಪ್ ಮೀಟಿಂಗ್ ಅಲ್ಲಿ ನಾವು ತಿಳ್ಕೊಬೇಕಾಗಿದೆ. ಹೌದ್ರಿ, ಯಾವ್ದೇ ಒಂದು ಸಭೆ ಬೆಳವಣಿಗೆ ಆಗ್ಬೇಕಂದ್ರೆ ಪ್ರತಿಯೊಂದ್ರಲ್ಲಿ ಫಸ್ಟ್ ಯುವಕರ ಪಾತ್ರ ತುಂಬಾನೇ ಇರುತ್ತೆ. ಯಾಕಂದ್ರೆ ಅವರು ಮನೆಯಲ್ಲಿ ಒಂದು ಸ್ತ್ರೀಯರಾಗ್ಲಿ ಪುರುಷರಾಗ್ಲಿ ಮನೆ ಒಂದು ಕುಟುಂಬ ಜವಾಬ್ದಾರಿ ಹೊತ್ತಿರ್ತಾರೆ. ಹಾಗೆ ಸಭೆಯಲ್ಲಿ ಸಹ ಅವರು ಒಂದು ಪಾತ್ರ ವಹಿಸದೆ ನಾವು ಸ್ತ್ರೀಯರು ಬರಕ್ ಆಗದೇ ಇಲ್ಲ. ಅವ್ರ ಹತ್ರನೇ ತುಂಬಾ ಮುಖ್ಯವಾಗಿರುತ್ತೆ. ಮನೆ ಒಂದು ಜವಾಬ್ದಾರಿ ಪ್ರಕಾರನು ಮತ್ತು ಒಂದು ಸಭೆ ಕರ್ಕೊಂಡು ಹೋಗೋದಾಗ್ಲಿ ಬರೋದಾಗ್ಲಿ, ಅಲ್ಲಿ ಒಂದು ಸಭೆಯಲ್ಲಿ ನಮ್ಮನ್ನು ಪ್ರಾರ್ಥನೆ ಮಾಡಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅವರು. ಹಂಗಾಗಿ ಪುರುಷರ ಪಾತ್ರ ತುಂಬಾನೇ ಮುಖ್ಯ ಅಂತ ಹೇಳ್ತೀನಿ. ಹಾಗೆ ನಾವು ಮನೆಯಲ್ಲಿ ಯಾವ ರೀತಿ ನಾವು ಚಟುವಟಿಕೆ ನಡೆಸ್ಬೇಕು ಅನ್ನೋದು ಸಹ ನಾವು ನಿನ್ನೆ ಒಂದು ಮೀಟಿಂಗ್ ಮಾಡಿದ್ವಿ, ಅಲ್ಲಿ ಸತಿಪತಿಯರ ಗ್ರೂಪ್ ಅಂತ ಹೇಳಿ. ಅಲ್ಲಿ ಒಂದು ಎಷ್ಟು ಸ್ತ್ರೀ ಪಾತ್ರ ಇರುತ್ತೆ ಅಷ್ಟೇ ಒಂದು ಪುರುಷರ ಪಾತ್ರನೂ ಇರುತ್ತೆ ಅನ್ನೋದು, ಯಾವ ರೀತಿ ಭಾಗವಹಿಸ್ಬೇಕು ಮತ್ತೆ ಮಕ್ಕಳನ್ನ ಯಾವ ರೀತಿ ಒಂದು ಕಲಿಸ್ಬೇಕು ಅನ್ನೋದು ಸಹ ನಮ್ಮ ಒಂದು ಪುರುಷರ ಹತ್ರ ನಾವು ಕಲಿಬೇಕಾಗುತ್ತೆ. ಹೇಳೋದಾದ್ರೆ ನಮ್ಗೆ ಎಷ್ಟು ಉದ್ದೇಶ ಪಡಿಸಿ ಎಷ್ಟು ಪಡಿಸ್ತಾರೆ. ಹಾಗೆ ಒಂದು ಚರ್ಚಿಗೆ ಹೋಗೋದಾಗ್ಲಿ ಬರೋದಾಗ್ಲಿ ನಮ್ಗೆ ಟೈಮ್ ಸೆನ್ಸ್ ಅನ್ನುವಂಥದ್ದು ನಮಗೆ ತಿಳಿಸ್ಕೊಡ್ತಾರೆ. ಹಾಗಾಗಿ ನಾನು ಪುರುಷರ ಪಾತ್ರ ಮುಖ್ಯ ಅಂತ ಹೇಳಿ. ಓಕೆ, ಥ್ಯಾಂಕ್ ಯು. ಸೊ ಕ್ವೆಶನ್ ಕೇಳಿಸ್ಕೊಳ್ಳಿ. ಯವ್ವನಸ್ಥರ ಪಾತ್ರ ಏನು ನಮ್ಮ ಸಭೆಯ ಬೆಳವಣಿಗೆಯಲ್ಲಿ? ಯವ್ವನಸ್ಥರು, ಯೂತ್ಸ್, ಜೆಂಡರ್ ಹೇಳ್ತಾ ಇಲ್ಲ, ಜಸ್ಟ್ ಯೂತ್ಸ್. ಸೊ ನೆಕ್ಸ್ಟ್ ಪಾಸ್ಟರ್ ಮಧುಸೂದನ್. ಪ್ರೈಸ್ ಲಾರ್ಡ್. ಕೇಳಿಸ್ತಿದ್ಯಾ? ಕೇಳಿಸ್ತಿದೆ. ಇಂದಿನ ಸಭೆಯ ಬೆಳವಣಿಗೆಗೆ ಯೌವನಸ್ಥರ ಪಾತ್ರ ಬಹಳ ಪ್ರಾಮುಖ್ಯವಾಗಿದೆ. ಯಾಕಂದ್ರೆ ಯೌವನಸ್ಥರು ಸಭೆಯಲ್ಲಿ ಕೆಲಸ ಮಾಡ್ಲಿಲ್ಲ ಅಂದ್ರೆ ಪ್ರತಿಯೊಂದು ಜವಾಬ್ದಾರಿ ಸೇವಕರ ಮೇಲೆ ಬೀಳುತ್ತೆ. ಹಾಗಾಗಿ ಪ್ರತಿಯೊಂದು ಕಡೆ ಸೇವಕರು ಹೋಗಕ್ಕಾಗಲ್ಲ. ಕೆಲವು ಕಡೆ ಹೋಗ್ಬೋದು, ಕೆಲವು ಕಡೆ ಹೋಗಕ್ಕಾಗಲ್ಲ. ಹಾಗಾಗಿ ಯೌವನಸ್ಥರು ಸಭೆ ಒಳಗಡೆ ಇರುವುದಾದ್ರೆ ಸೇವಕರಿಗೆ ಸಹಾಯಕರಾಗಿದ್ದು ಸಭೆಯ ಎಲ್ಲ ಕೆಲಸ ಕಾರ್ಯಗಳ ಜವಾಬ್ದಾರಿ ಹೊತ್ಕೊಂಡು ಸಭೆಯಲ್ಲೂ ಕೂಡ ಕೆಲಸ ಮಾಡ್ತಾ ಸೇವಕರ ಜೊತೆಗಿದ್ದು ಸೇವಕರು ಕಳಿಸುವಂತ ಪ್ರತಿಯೊಂದು ಸ್ಥಳಗಳಿಗೆ ಹೋಗಿ ಪ್ರಾರ್ಥನೆ ಮಾಡ್ಬರ್ತಾರೆ. ಸೊ ಯೌವನಸ್ಥರ ಬೇರೆ ಕೂಡ ಸಪೋರ್ಟ್ ಮಾಡ್ತಾರೆ. ಬಟ್ ಆದ್ರೆ ಯೌವನಸ್ಥರ ಹಾಗೆ ವೃದ್ಧರಾಗಿರ್ಬೋದು ಅಥವಾ ಸರಿಪ್ರಾಯದಲ್ಲಿರೋರಾಗಿರ್ಬೋದು ಅವರೆಲ್ಲ ಅಷ್ಟು ಪ್ರಾರ್ಥನೆಗಿಂತ ಯೌವನಸ್ಥರು ಬಹಳ ಚುರುಕಾಗಿ ಕೆಲಸ ಮಾಡೋತರಾಗಿರ್ತಾರೆ. ಹಾಗಾಗಿ ನಾವೆಲ್ಲರೂ ಕಳಿಸುವಾಗ ಯೌವನಸ್ಥರು ಆ ಮಾತಿಗೆ ವಿಧೇಯರಾಗಿ ಹೋಗಿ ಬೇರೆ ಕಡೆ ಆರಾಧನೆ ನಡೆಸೋದಾಗಿರ್ಬೋದು ಅಥವಾ ಸಂದೇಶ ಕೊಡೋದಾಗಿರ್ಬೋದು, ಚರ್ಚ್ ರೆಡಿ ಮಾಡೋದಾಗಿರ್ಬೋದು, ಪ್ರತಿಯೊಂದು ಕಾರ್ಯವು ಕೂಡ ಯೌವನಸ್ಥರು ಬಹಳ ಅಚ್ಚುಕಟ್ಟಾಗಿ ಜವಾಬ್ದಾರಿಗಳನ್ನು ತೆಗೆದುಕೊಂಡು ಸಭೆಯ ಬೆಳವಣಿಗೆಗಾಗಿ ಅಭಿವೃದ್ಧಿಗಾಗಿ ಸೇವಕರಿಗೆ ಸಪೋರ್ಟ್ ಆಗಿ ನಿಂತು ಮಾಡುವಂತ ಯೌವನಸ್ಥರು ಇರುವುದಾದ್ರೆ ಆ ಸಭೆ ಬಹಳ ಬೇಗ ಬೆಳವಣಿಗೆ ಆಗುತ್ತೆ. ಮತ್ತೆ ಆ ಸಭೆ ಮೂಲಕ ಅನೇಕ ಬ್ರಾಂಚ್ ಚರ್ಚ್ಗಳು ಕೂಡ ಬೆಳೆಯಲಿಕ್ಕೆ ಸಾಧ್ಯ ಆಗುತ್ತೆ. ಆ ಸಭೆ ಮೂಲಕ ಯೌವನಸ್ಥರು ಸೇವಕರಾಗಿ ಹೊರಬರಲಿಕ್ಕೂ ಕೂಡ ಬಹಳ ಅನುಕೂಲ ಆಗುತ್ತೆ. ಹಾಗಾಗಿ ಇಂದಿನ ಸಭೆಯ ಬೆಳವಣಿಗೆಗೆ ಯೌವನಸ್ಥರು ಬಹಳ ಬಹಳ ಪ್ರಾಮುಖ್ಯ. ಇದು ನಾನು ಹೇಳ್ತಾ. ಥ್ಯಾಂಕ್ ಯು ಪಾಸ್ಟರ್. ಎಸ್, ನೀವು ಹೇಳಿದ್ದು ಕರೆಕ್ಟ್. ಯೌವನಸ್ಥರು ಸೇವಕರಿಗೆ ಬಲಪಡಿಸುವುದರಲ್ಲಿ, ಹೆಲ್ಪ್ಫುಲ್ ಆಗಿರೋದ್ರಲ್ಲಿ, ಮತ್ತೆ ಸಭೆಯನ್ನು ರೆಡಿ ಮಾಡುವುದರಲ್ಲೂ ಮತ್ತು ಅವರ ಸ್ವಂತ ಪ್ರಾರ್ಥನೆ ಗುಂಪುಗಳನ್ನು ಎತ್ಕೊಳ್ಳೋದ್ರಲ್ಲೂ ಯೌವನಸ್ಥರು ತುಂಬಾ ಮುಖ್ಯ ಅಂತ. ಥ್ಯಾಂಕ್ ಯು ಪಾಸ್ಟರ್. ನೆಕ್ಸ್ಟ್ ವಸಂತ ಅಕ್ಕ ಅವ್ರು ಅನ್ಮ್ಯೂಟ್ ಮಾಡ್ಬೇಕು. ಎಲ್ಲರಿಗೂ ಪ್ರೈಸ್ ಲಾರ್ಡ್. ಎಲ್ಲರಿಗೂ ಪ್ರೈಸ್ ಲಾರ್ಡ್. ಇವತ್ತು ಯೌವನಸ್ಥರು ಎಷ್ಟು ಮುಖ್ಯ ಒಂದು ಸಭೆಗೆ ಅನ್ನೋದಾದ್ರೆ, ನಾವು ಒಂದು ಸಭೆಯಲ್ಲೇ ಇರ್ಬೇಕಂದ್ರೆ, ಅಲ್ಲಿ ಸಭೆ ಬೆಳಿಬೇಕಂದ್ರೆ ಪ್ರಮುಖವಾಗಿ ಯೌವನಸ್ಥರ ಅವಶ್ಯಕತೆ ಇದೆ. ಯಾಕಂದ್ರೆ ನಾವ್ ಇದ್ದ ಜಾಗದಲ್ಲಿ ಇರ್ಬೇಕಂದ್ರೆ ಯೌವನಸ್ಥರು ಬೇಕಾಗಲ್ಲ. ಆದ್ರೆ ಅನೇಕ ಕಡೆ ನಾವು ಹರಡ್ಬೇಕಂದ್ರೆ ಯೌವನಸ್ಥರು ತುಂಬಾ ಪ್ರಾಮುಖ್ಯವಾಗಿರ್ತಾರೆ. ಒಬ್ಬ ಸೇವಕರಿಂದಾನೇ ಎಲ್ಲಾ ಕಡೆ ಹರಡಕ್ಕಾಗಲ್ಲ. ಆದ್ರೆ ಒಬ್ಬ ಸೇವಕರು ಅನೇಕ ಯೌವನಸ್ಥರನ್ನ ಬೆಳೆಸುವಾಗ ಆ ಯೌವನಸ್ಥರಿಂದ ಅನೇಕ ಕಡೆ ಸೇವೆ ಹರಡ್ಲಿಕ್ಕೆ ಸಾಧ್ಯ ಇದೆ.
ಅಂತ ನಾನು ತಿಳ್ಕೊಂಡಿದ್ದೀನಿ. ಯವನಸ್ಥರು ಒಂದು ಸಭೆಯಲ್ಲಿ ಬಹಳ ಪ್ರಾಮುಖ್ಯತೆ, ಪ್ರತಿಯೊಂದು ಕೆಲಸದಲ್ಲಿ ಚಟುವಟಿಕೆಯಲ್ಲಿ ಆಗಿರ್ಬೋದು, ಮತ್ತೆ ಅನೇಕ ಆತ್ಮಗಳನ್ನ ಗೆಲ್ಲಲಿಕ್ಕೆ ಒಂದು ಯವನಸ್ಥರು ಬಹಳ ಪ್ರಾಮುಖ್ಯವಾದ ಪಾತ್ರವನ್ನ ವಹಿಸ್ತಾರೆ ಅನ್ನೋದು ನಮ್ಮ ಮುಖ್ಯ. ಯಾಕೆಂದ್ರೆ ಪ್ರತಿಯೊಬ್ಬ ಯವನಸ್ಥನಿಂದ ಏನೆಲ್ಲ ಅಂದ್ರೆ ಒಂದು ದೊಡ್ಡವರಿಂದ ಏನು ಮಾಡಕ್ಕಾಗಲ್ಲ, ಅದು ಯವನಸ್ಥನಿಂದ ಮಾಡೋ ಬೆಳಿಲಿಕ್ಕೆ ಸಾಧ್ಯ ಅನ್ನೋದನ್ನ ನಾನು ಯವನಸ್ಥರ ಬಗ್ಗೆ ಇವತ್ತು ಹೇಳ್ಬೇಕಂದ್ರೆ, ಯವನಸ್ಥನು ಒಂದು ಸಭೆಗೂ ಒಂದು ಕುಟುಂಬಕ್ಕೂ ಬಹಳ ಪ್ರಾಮುಖ್ಯ ಅಂತ ಹೇಳ್ತೀನಿ. ಎಸ್, ಥ್ಯಾಂಕ್ ಯು. ಹೌದು, ಅಂದ್ರೆ ನೀವ್ ಹೇಳ್ತಿರೋ ಪ್ರಕಾರ ಈ ವರ್ಷ ನಮ್ಮ ಸಭೆ ವಾಗ್ದಾನ ನೆರವೇರ್ಬೇಕಂದ್ರೆ ಯವನಸ್ಥರು ಬಹಳ ಮುಖ್ಯ ಅಂತ, ಹರಡ್ಬೇಕು ಅಂದ್ರೆ. ಕರೆಕ್ಟ್, ರೈಟ್? ಹೌದು, ನಮ್ಮ ಸಭೆ ಹರಡ್ಬೇಕಂದ್ರೆ ಯವನಸ್ಥರ ಪಾತ್ರ ತುಂಬಾನೇ ಇದೆ. ಸೊ ನೆಕ್ಸ್ಟ್, ಥ್ಯಾಂಕ್ ಯು ವಸಂತ. ಸೊ ನೆಕ್ಸ್ಟ್ ಬೊಮ್ಮಕ್ಕ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಒಂದು ಸಭೆಗೆ ಯವನಸ್ಥರ ಪ್ರಾಮುಖ್ಯತೆ ಬಹಳ ಮುಖ್ಯ. ಯಾಕಂದ್ರೆ ಯವನಸ್ಥರು ಅವ್ರಿಗೆ ಯಾವುದೇ ರೀತಿಯಾದಂತ ಗೊಂದಲಗಳಿರಲ್ಲ. ಮದುವೆ ಆಗಿರೋರ್ಗಾದ್ರೆ ಮಕ್ಕಳ ಬಗ್ಗೆ, ಮನೆ ಕುಟುಂಬದ ಬಗ್ಗೆ ಹೆಚ್ಚು ಅವ್ರಿಗೆ ಗೊಂದಲ ಇರೋದ್ರಿಂದ ಹೆಚ್ಚು ಸಭೆಯಲ್ಲಿ ಭಾಗವಹಿಸಿ ಮುಂದಾಳತ್ವ ವಹಿಸಿ ಯಾವುದೇ ಕಾರ್ಯಗಳನ್ನು ಮಾಡ್ಲಿಕ್ಕೆ ಅವ್ರಿಗೆ ಆಗಲ್ಲ. ಅದೇ ಯವನಸ್ಥರ ಅಂತ ಬಂದಾಗ ಅವ್ರ ಮೈಂಡ್ ಫ್ರೀ ಇರುತ್ತೆ. ಮತ್ತೆ ಯವನ ಕಾಲದಲ್ಲಿ ಸೃಷ್ಟಿಕರ್ತನ ಸ್ಮರಿಸ್ರಿ ಅಂತ ವಾಕ್ಯದ ಪ್ರಕಾರ ಹೆಚ್ಚು ಅವ್ರ ಸಭೆಗೆ ಪ್ರಾಮುಖ್ಯತೆ ಕೊಟ್ಟು ಸಭೆ ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸೋದು ಬಹಳ ಪ್ರಾಮುಖ್ಯತೆ. ಯಾಕಂದ್ರೆ ಸೇವಕರೇ ಎಲ್ಲಾ ಕಡೆ ಹೋಗಿ ಎಲ್ಲದನ್ನ ಮಾಡ್ಲಿಕ್ಕೆ ಆಗಲ್ಲ. ಅದೇ ಯವನಸ್ಥರು ಮುಂದೆ ಬಂದು ಒಂದೊಂದು ಜವಾಬ್ದಾರಿಯನ್ನು ಹೊತ್ಕೊಂಡು ಸಭೆಗೆ ಅಂತ ಹೇಳಿ ಅವ್ರು ಮುಂದೆ ಬಂದಾಗ ಸಭೆಯಲ್ಲಿ ಅನೇಕ ಕಾರ್ಯಗಳನ್ನು ಮಾಡ್ಲಿಕ್ಕೆ ಯವನಸ್ಥರಿಂದ ಅದು ಸಾಧ್ಯ ಅಂತ ಹೇಳಿ ನೋಡ್ತೀವಿ. ಉದಾಹರಣೆಗೆ ನಮ್ ಸಭೆಯಲ್ಲೇ ನೋಡ್ತೀವಿ, ಎಷ್ಟೋ ಕಾರ್ಯಕ್ರಮಗಳು ಬಂದಾಗೆ ಸೇವಕರು ಅವ್ರದ್ದೇ ಆದಂತ ಜವಾಬ್ದಾರಿ ಮಾಡ್ತಾ ಇರ್ತಾರೆ. ಆದ್ರೆ ಎಲ್ಲಾ ಕಡೆ ಅವರು ಎಲ್ಲಾ ಕೆಲ್ಸನ ಅವ್ರು ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ಯವನಸ್ಥರು ಇರೋದ್ರಿಂದ ಒಬ್ಬೊಬ್ರು ಒಂದೊಂದು ಕೆಲಸಗಳನ್ನ ಆಯ್ಕೆ ಮಾಡ್ಕೊಂಡು ಮಾಡುವಾಗ ನಿಜವಾಗ್ಲೂ ನಮಗೂ ಸಂತೋಷ ಆಗುತ್ತೆ. ಯಾಕಂದ್ರೆ ಆ ಯವನಸ್ಥರು ಅವ್ರಿಗೆ ಕೊಟ್ಟಂತ ಆ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ಒಂದು ಮುಂದಾಳತ್ವ ವಹಿಸೋದ್ರಿಂದ ಒಂದು ಸಭೆ ಆದಷ್ಟು ಬೇಗನೆ ಬೆಳೆಯಲಿಕ್ಕೆ ಸಾಧ್ಯ. ಅದೇ ರೀತಿ ಅವ್ರ ಸಭೆಯಲ್ಲಿ ಮುಂದಾಳತ್ವ ವಹಿಸಿ ಕೆಲಸ ಮಾಡೋದ್ರಿಂದ ಅವರು ಸಹ ಆತ್ಮಿಕವಾಗಿ ವಾಕ್ಯ ಹೇಳಿದ ಪ್ರಕಾರನೇ ಸೃಷ್ಟಿಕರ್ತರನ್ನು ಸ್ಮರಿಸ್ಬೇಕು ಯವನಸ್ಥರು ಅಂತ ಹೇಳುವ ಪ್ರಕಾರ ಅವರು ಸಹ ಸಭೆಯಲ್ಲಿ ಹೆಚ್ಚು ಸಮಯ ಕೊಟ್ಟು ಸಭೆಯಲ್ಲಿ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದ್ರಿಂದ ಅವರು ಸಹ ದೇವರ ವಿಷಯದಲ್ಲಿ ಹೆಚ್ಚಾಗಿ ಬೆಳೀತಾರೆ. ಯವನಸ್ಥರ ಒಂದು ಪಾತ್ರ ಸಭೆಗೆ ತುಂಬಾ ಪ್ರಾಮುಖ್ಯತೆ. ಎಸ್, ಹೌದು. ಸೇವಕರು ಎಲ್ಲಾ ಕಡೆ ಹೋಗಿ ಅವ್ರು ಫ್ರೀ ಆಗಿ ವರ್ಕ್ ಮಾಡಕ್ಕಾಗಲ್ಲ. ಸೊ ಯವನಸ್ಥರಿದ್ರೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ, ಮತ್ತು ಸಭೆಯ ಬೆಳವಣಿಗೆ ಮತ್ತು ಯವನಸ್ಥನ ಸ್ವಂತ ಬೆಳವಣಿಗೆಯಲ್ಲೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಿದ್ದೀರಾ. ಎಸ್, ಥ್ಯಾಂಕ್ಸ್. ಸೊ ನೆಕ್ಸ್ಟ್ ನವೀನಣ್ಣ ಅವರು. ಪ್ರೈಸ್ ಲಾರ್ಡ್, ಎಲ್ರಿಗೂ ಪ್ರೈಸ್ ಲಾರ್ಡ್. ಸಭೆಯಲ್ಲಿ ಯವನಸ್ಥರ ಅಂದ್ರೆ ಒಂದು ಪಿಲ್ಲರ್ ಇದ್ದಂಗೆ. ಯಾಕಂದ್ರೆ ಅವರು ಎಲ್ಲಾ ಜವಾಬ್ದಾರಿಗಳನ್ನ ಹೊತ್ಕೊಂಡು ನಿಂತ್ಕೊಂಡಿರ್ತಾರೆ. ಸಹಪಾಲಕರು ಎಲ್ಲಾ ಕೆಲಸಗಳನ್ನ ಮಾಡಕ್ಕಾಗಲ್ಲ, ಎಲ್ಲಾ ಕಡೆ ಹೋಗಕ್ಕಾಗಲ್ಲ, ಎಲ್ಲ ಹೇಳಿದಂಗೆ. ಯಾಕಂದ್ರೆ ಅವ್ರು ನಮಗೋಸ್ಕರ ಹೆಚ್ಚು ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಅವ್ರು ಪ್ರಾರ್ಥನೆ ಮಾಡ್ಲಿಕ್ಕೆ ಒಂದು ಸಮಯ ಬೇಕಾಗಿರುತ್ತೆ. ಅವರೇ ಎಲ್ಲಾ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ರೆ ಸೊ ನಮ್ಗೋಸ್ಕರ ಪ್ರಾರ್ಥನೆ ಅಂದ್ರೆ ಮೀನ್ಸ್ ನಮ್ಗೆ ಇನ್ನು ನಾವು ಬಲಗೊಳ್ಳಿಕ್ಕೆ, ಯವನಸ್ಥರನ್ನ ಬಲಗೊಳ್ಳಿಕ್ಕೆ, ಸ್ಟ್ರೆಂತ್ ಬರ್ಲಿಕ್ಕೆ ಪಾಸ್ಟರ್ ಅವರ ಒಂದು ಪ್ರಾರ್ಥನೆ ಬಹಳ ಮುಖ್ಯವಾಗಿರುತ್ತೆ. ಹಾಗಾಗಿ ಸಭೆಯಲ್ಲಿ ಯವನಸ್ಥನ ಪಾತ್ರ ಬಹಳ ಮುಖ್ಯವಾದದ್ದು. ಎಸ್, ಯವನಸ್ಥರು ಸಭೆಯ ಪಿಲ್ಲರ್ಸ್. ಎಸ್. ಸೊ ಇನ್ನೊಂದು 2 minutes ಕೊಡ್ತೀನಿ. ಇನ್ನು ಯಾರಾದ್ರೂ ಇದ್ರೆ ಬೇಗ ಹ್ಯಾಂಡ್ ರೈಸ್ ಮಾಡಿ ಮಾತಾಡ್ತೀನಿ. ಅಮೃತಕ್ಕ ಅವ್ರು ಮತ್ತೆ ಹ್ಯಾಂಡ್ ರೈಸ್ ಮಾಡಿದ್ರು, ಸೊ ಅವ್ರಿಗೆ ಕೇಳೋಣ. ಟೈಮ್ ಕಡಿಮೆ ಇದೆ. ದೇವ್ರ ಹೆಸರಿನಲ್ಲಿ ನಾನು ಎಲ್ಲರಿಗೂ ಸಾರಿ ಕೇಳ್ತೀನಿ. ಯಾಕಂದ್ರೆ ನಾನು ಸೌಂಡ್ ಡಿಸ್ಟರ್ಬೆನ್ಸ್ ನಿಂದ ಕ್ವಶನ್ ರಾಂಗ್ ಆಗಿ ತಿಳ್ಕೊಂಡು ಎಕ್ಸ್ಪ್ಲೇನ್ ಮಾಡ್ಬಿಟ್ಟಿನಿ. ಹಾಗೆ ಈ ಒಂದು ಯೌವನಸ್ಥರ ಬಗ್ಗೆ ನಾನು ಈ ಟಾಪಿಕ್ ಅಲ್ಲಿ ಮಾತಾಡ್ಬೇಕಾದ್ರೆ ನನಗೆ ತಿಳಿದಷ್ಟು ದೇವರ ಆಲೋಚನೆ ಕೊಟ್ಟಷ್ಟು ನಾನು ಹೇಳ್ತೀನಿ. ಹೌದು, ಯುವಕರ ಪಾತ್ರ ಅಥವಾ ಯೌವನಸ್ಥರ ಪಾತ್ರ ತುಂಬಾನೇ ಮುಖ್ಯ. ನಾವು ನಿನ್ನೆ ಮೀಟಿಂಗ್ ಅಲ್ಲಿ ಸಹ ಇದನ್ನ ಹೇಳಕ್ ನಾನು ಇಷ್ಟಪಡ್ತೀನಿ. ಎಷ್ಟು ನಾವು ದಂಪತಿಗಳು ಇದ್ರುನು ಕಡಿಗಿದ್ದು ಸೊ ಎಲ್ಲಾ ಒಂದು ಕಾರ್ಯಗಳು ಮುಗಿಸ್ಕೊಟ್ಟಂದ್ರಲ್ಲ, ಅವರಿಗೆ ನಾನು ಈ ಒಂದು ಸಭೆ ಈ ಒಂದು ಮೀಟಿಂಗ್ ಮೂಲಕ ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ. ಹಾಗೆ ನಮ್ ಸರ್ ಅಲ್ಲಿ ಮುಂದೆ ಕೂತಿದ್ದು ಎಲ್ರಿಗೂ ಸ್ವಲ್ಪ ಕ್ಲೂ ಕೊಟ್ಟು ಏನಾದ್ರು ಒಂದ್ ಹೇಳ್ಬೇಕಂದ್ರೆ ಬೇಗ ಅವ್ರು ಕ್ಯಾಚ್ ಅಪ್ ಮಾಡ್ಕೊಂಡು ಬೇಗ ಸರ್ ಹತ್ರ ಬಂದು ಸರ್ ಅದು ಇದು ಮಾಡ್ಲಾ ಸೊ ಅದೈತಲ್ಲ ತುಂಬಾ ಇಂಟ್ರೆಸ್ಟಿಂಗ್. ಯಾಕಂದ್ರೆ ಯೌವನಸ್ಥರು ಇಲ್ದಲೆ ನಿಜವಾಗ್ಲೂ ಸಭೆಯಲ್ಲಿ ಸರ್ರೇ ಹೋಗಿ ಎಲ್ಲದನ್ನು ಮಾಡಕ್ಕಾಗಲ್ಲ, ಎಲ್ಲದನ್ನು ಒಂದು ನಿಭಾಯಿಸಕ್ ಆಗಲ್ಲ. ಯಾಕಂದ್ರೆ ಅವ್ರು ಒಂದು ಉತ್ತೇಜನ ಕೊಡ್ತಾರೆ, ಯಾವುದೇ ಒಂದು ಮಾರ್ಗದರ್ಶನ ಕೊಡ್ತಾರೆ ಆ ದಾರಿಯಲ್ಲಿ ನಡಿಬೇಕಾದ್ರೂ ಯೌವನಸ್ಥರಾಗಿರ್ತಾರೆ. ಸೊ ನಾನು ಈ ಒಂದು ಮೀಟಿಂಗ್ ಅಲ್ಲಿ ಇಷ್ಟು ತಿಳ್ಕೊಂಡಿದೀನಿ.
ಎಲ್ರಿಗೂ ಇನ್ನೊಂದ್ಸರಿ ಸಾರಿ ಕೇಳ್ತೀನಿ, ಯಾಕಂದ್ರೆ ನಾನೇ ಕ್ವಶನ್ ತಪ್ಪು ತಿಳ್ಕೊಂಡೆ. ಸಾರಿ ಸೇವಕರು ನಮ್ಮ ಮಾರ್ಗದರ್ಶಕರು ಮತ್ತು ಯವನಸ್ಥರಾದಂತ ನಾವು ಸೇವಕರ ಮಾರ್ಗದರ್ಶನದಲ್ಲಿ ನಡಿಬೇಕಂತ ಹೇಳ್ತೀವಿ. ಎಸ್, ಕರೆಕ್ಟ್. ಸೊ ಲಾಸ್ಟ್ ಒಂದೇ ನಿಮಿಷ ಕೊಡ್ತೀನಿ. ಯಾರಾದ್ರೂ ಈ ಕ್ವೆಶನ್ಗೆ ಆನ್ಸರ್ ಮಾಡ್ಬೇಕು ಅಥವಾ ನಿಮ್ಮ ಒಪಿನಿಯನ್ ಹೇಳ್ಬೇಕಂದ್ರೆ ಯು ಆರ್ ಫ್ರೀ ಟು ಆನ್ಸರ್. ಯವನಸ್ಥರ ಪಾತ್ರ ಸೇವೆಯಲ್ಲಿ ಬಹಳ ಮುಖ್ಯ. ಬಟ್ ಅದಕ್ಕಿಂತ ಮುಖ್ಯವಾದದ್ದು ಏನಂತಂದ್ರೆ, ಯವನಸ್ಥರ ಅಂದ್ರೆ ಬಹಳ ಜನ ಬ್ರಾಕೆಟ್ ಹಾಕ್ತಾರೆ. ಏನಂತಂದ್ರೆ ಮದ್ವೆ ಆಗದೆ ಇರೋರು, ಅಥವಾ ಕಮಿಟ್ಮೆಂಟ್ ಇಲ್ದೇ ಇರೋರು, ಅಥವಾ ಫ್ರೀ ಆಗಿರೋರು, ಆತರ ಅಂತ. ಬಟ್ ಯವನಸ್ಥರು ಯಾರು ಅಂತಂದ್ರೆ, ಯಾರು ಸೇವೆ ಅಥವಾ ಸುವಾರ್ತೆ ಅನ್ನುವಂತ ಆಸಕ್ತಿ ಉಳ್ಳವರಾಗಿ, ಸುವಾರ್ತೆ ಮತ್ತೆ ದೇವರ ಬಗ್ಗೆ ಆಸಕ್ತಿ ಉಳ್ಳವರಾಗಿ ಸಾರ್ತಾರೋ ಅವರು ನಿಜವಾದಂತ ಯವನಸ್ಥರು. ಅವರು ಮದುವೆ ಆಗಿದ್ರು, ಮಕ್ಕಳಾಗಿದ್ರು, ಫ್ಯಾಮಿಲಿ ಇದ್ರು, ಏನೇ ಇದ್ರು ಅವರು ಸುವಾರ್ತೆನೆ ಸಾರ್ತಾರೆ. ಯವನಸ್ಥರ ಪಾತ್ರ ಖಂಡಿತವಾಗ್ಲೂ ಒಂದು ಲೆವೆಲ್ಗೆ ಒಂದು ಇಂಪಾರ್ಟೆನ್ಸ್ ನ ಕೊಡುತ್ತೆ. ಯಾಕಂದ್ರೆ ಅವ್ರಿಗೆ ಬಹಳಷ್ಟು ಎನರ್ಜಿ ಪ್ಲಸ್ ಟೈಮ್ ಇರುತ್ತೆ ಎಲ್ಲವನ್ನ ಕವರ್ ಮಾಡೋದಕ್ಕೆ, ಅಥವಾ ಎಲ್ಲಾ ಕಡೆ ಹೋಗಿ ರೀಚ್ ಔಟ್ ಆಗೋದಕ್ಕೆ. ಮತ್ತೆ ಪ್ಲಸ್ ಅವ್ರದ್ದು ಅಡ್ವಾಂಟೇಜ್ ಏನಂತಂದ್ರೆ, ಅವ್ರಿಗೆ ಲೈಫ್ ಸ್ಪ್ಯಾನ್ ಬಹಳಷ್ಟು ಇರೋದ್ರಿಂದ, ಅವ್ರಿಗಿನ್ನ ಎಕ್ಸ್ಪೀರಿಯನ್ಸ್ ಕಡಿಮೆ ಇರೋದ್ರಿಂದ ಯವನಸ್ಥರಿಗೆ ಬಹಳ ವಿಷಯಗಳು ಕಲಿಯೋದಕ್ಕೆ ಸಿಗ್ತದೆ. ಎಷ್ಟು ಅವರು ಹೊರಗಡೆ ಹೋಗಿ ಜನರನ್ನ ಅಪ್ರೋಚ್ ಮಾಡಿ ಜನರ ಹತ್ರ ಮಾತಾಡ್ತಾರೋ, ಅಥವಾ ಜನರಿಗೆ ಸುವಾರ್ತೆಗಳನ್ನ ಹೇಳ್ತಾರೋ, ಅಥವಾ ಮೀಟಿಂಗ್ಸ್ ಗಳಲ್ಲಿ ಜಾಯ್ನ್ ಆಗ್ತಾರೋ, ಅಥವಾ ಯಾವ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡ್ತಾರೋ, ಆ ಎಕ್ಸ್ಪೀರಿಯನ್ಸ್ ನ ಅವ್ರು ಪಡ್ಕೊಂತಾರೆ. ಬಟ್ ಆದ್ರೆ ಎಲ್ಲರೂ ಅಂದ್ರೆ ಮದ್ವೆ ಆದವ್ರಾಗ್ಲಿ ಆಗಿಲ್ದಿರೋರಾಗ್ಲಿ ಎಲ್ಲರ ಪಾತ್ರನೂ ಕೂಡ ಇಂಪಾರ್ಟೆನ್ಸ್ ಅಂತ ನನ್ನ ಅಭಿಪ್ರಾಯ. Yes. Some different answer. Yeah. There is no barrier for being a youth. ಅಂದ್ರೆ ಯವನಸ್ಥನಾಗ್ಲಿಕ್ಕೆ ಆಸಕ್ತಿ ಇದ್ರೆ ಸಾಕು ಅಂತ ಹೇಳ್ತಿದ್ದಾರೆ. ಎಸ್, ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಏನು ಆಟ. ಯಾರು ಆಟಕ್ಕೆ ರೆಡಿ ಇದ್ದೀರಿ? ನನ್ನ ವಾಯ್ಸ್ ಕೇಳಿಸ್ತಿದೇನಾ? ಯಾರು ರೆಸ್ಪಾಂಡ್ ಆಗ್ತೀರ? ಯಾರೇ ರೆಡಿ ಇದ್ದೀರಾ ಆಟಕ್ಕೆ? ಕೇಳಿಸ್ತಿದೆ ಸ್ವರೂಪರಾಜ್. ಓಕೆ ಎಸ್, ಬೇಗ ಹ್ಯಾಂಡ್ ರೈಸ್ ಮಾಡ್ಬೇಡ್ರಿ, ಆಟಕ್ಕೆ ಹೋಗ್ಬಿಡೋಣ ಬೇಗ. ಸೊ ನಾವು ಸ್ಪೈ ಇಟ್ಟಿದೀವಿ, ಯಾರ್ಯಾರು ಎಷ್ಟೆಷ್ಟು ನಿಮಿಷದಲ್ಲಿ ಆನ್ಸರ್ ಮಾಡ್ತಾರೆ ಅಂತ ಟೈಮ್ ಕೂಡ ನೋಟ್ ಮಾಡ್ಕೊಳ್ತೀವಿ. ಸೊ ಬೇಗ ಹ್ಯಾಂಡ್ ರೈಸ್ ಮಾಡಿ. ಸೊ ಇವತ್ತಿನ ಆಟದ ಟಾಪಿಕ್ ಏನು ಅಂದ್ರೆ, ನಮ್ಮ ಸತ್ಯವೇದದಲ್ಲಿರುವಂತ ಪುಸ್ತಕಗಳ ಹೆಸರು ಹೇಳ್ಬೇಕು. ಬಟ್ ದೇರ್ ಆರ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್. ಏನು ಅಂದ್ರೆ, ಕಡಿಮೆ ಸಮಯದಲ್ಲಿ ಜಾಸ್ತಿ ಹೆಸರುಗಳು ಹೇಳ್ಬೇಕು. ಈವನ್ ಲಾಸ್ಟ್ ಟೈಮ್ ಇಟ್ ವಾಸ್ ದ ಸೇಮ್ ಥಿಂಗ್. ಈಗಲೂ ಅಷ್ಟೇ, ಕಡಿಮೆ ಸಮಯದಲ್ಲಿ ಜಾಸ್ತಿ ಹೆಸರುಗಳು ಹೇಳ್ಬೇಕು. ನಮ್ಮ ಸತ್ಯವೇದದಲ್ಲಿರುವಂತ ಪುಸ್ತಕಗಳ ಹೆಸರುಗಳು. ಎಸ್, ಯಾರೇ ರೆಡಿ ಇದ್ದಾರೆ ಕೇಳಿಸ್ಕೊಳ್ಳೋಣ. ಸೊ ಫಸ್ಟ್ ಗಣೇಶಣ್ಣ ಅವರು. ಸ್ಟಾರ್ಟ್ ಮಾಡಲ ಸರ್? ಆದಿಕಾಂಡ, ವಿಮೋಚನಾ ಕಾಂಡ, ಯಾಚಕ ಕಾಂಡ, ಅರಣ್ಯಕಾಂಡ, ಧರ್ಮೋಪದೇಶ ಕಾಂಡ, ಯೋಬ, ಕೀರ್ತನೆ, ಜ್ಞಾನೋಕ್ತಿ, ಪ್ರಸಂಗಿ, ಪರಮಗೀತ, ಅಂಡ್ ದೆನ್ ನೆಕ್ಸ್ಟ್ ಯೆಹೋಶುವ, ನ್ಯಾಯಸ್ಥಾಪಕರು, ರೂತಳು, ಫಸ್ಟ್ ಸಾಮುವೇಲ್, ಸೆಕೆಂಡ್ ಸಾಮುವೇಲ್, ಒಂದನೇ ಪೂರ್ವಗ್ರತ, ಎರಡನೇ ಪೂರ್ವಗ್ರತ ಅಂತ, ಫಸ್ಟ್ ಕಿಂಗ್, ಸೆಕೆಂಡ್ ಕಿಂಗ್, ಅಂಡ್ ದೆನ್ ನೆಹೆಮಿಯಾ, ಎಸ್ತೇರ್, ಅಂಡ್ ದೆನ್ ಯೆಶಾಯ, ಯೆರೆಮೀಯ, ಯೆಹೆಜ್ಕೇಲ, ಪ್ರಲಾಪ, ದಾನಿಯೇಲ್, ಹೋಶೇಯ, ಯೋವೇಲ, ಆಮೋಸ, ಹಗ್ಗಾಯ, ಜೆಫನ್ಯ, ಜಕರ್ಯ, ಮಲಾಕಿ, ಮೀಕ, ನಹುಮ, ಅಂಡ್ ದೆನ್ ಇವು ಹಳೆ ಒಡಂಬಡಿಕೆ. ಅಂಡ್ ದೆನ್ ಹೊಸ ಒಡಂಬಡಿಕೆ ಮತ್ತಾಯ, ಮಾರ್ಕ, ಲೂಕ, ಯೋಹಾನ, ಅಪೊಸ್ತಲ ಕೃತ್ಯ, ಒಂದನೇ ಕೊರಿಂಥ, ಫಸ್ಟ್ ಕೊರಿಂಥ, ಸೆಕೆಂಡ್ ಕೊರಿಂಥ, ಅಂಡ್ ದೆನ್ ಫಸ್ಟ್ ಜಾನ್, ಸೆಕೆಂಡ್ ಜಾನ್, ಥರ್ಡ್ ಜಾನ್,
ಫಸ್ಟ್ ತಿಮೋತಿ, ಸೆಕೆಂಡ್ ತಿಮೋತಿ, 1ನೇ ಥೆಸಲೋನಿಕ, 2ನೇ ಥೆಸಲೋನಿಕ, ದೆನ್ ರೋಮಾ, ಫಿಲಿಪಿ, ಕೊಲೊಸ್ಸಿ, ಈತ, ಫಿಲೋಮ, ಯೂದ, ಇಬ್ರಿಯ, ಯಾಕೋಬ. ಕಂಪ್ಲೀಟಾ? Yeah, okay. Thank you. So it was a jumbled one. First B ಬಂದು, ಆಮೇಲೆ C, ಆಮೇಲೆ A, D, F, E ಈ ತರ. So it's okay. Thank you. So next pastor. ಸ್ವರೂಪ್ ಕೇಳಿಸ್ತಿದ್ಯಾ? Yeah, ಕೇಳಿಸ್ತಾ ಇದೆ. ಸ್ಟಾರ್ಟ್ ಮಾಡ್ತೀನಿ. ಓಕೆ. ಆದಿಕಾಂಡ, ವಿಮೋಚನ ಕಾಂಡ, ಅರಣ್ಯಕಾಂಡ, ಯಾಜಕ ಕಾಂಡ, ಧರ್ಮೋಪದೇಶ ಕಾಂಡ, ನ್ಯಾಯಸ್ಥಾನ, ಫಸ್ಟ್ ಸೆಕೆಂಡ್ ಸಾಮ್ಯಲ್, ಫಸ್ಟ್ ಸೆಕೆಂಡ್ ಅರಸು, ಫಸ್ಟ್ ಸೆಕೆಂಡ್ ಒಂದು ಪೂರ್ವಕಾಲ ವೃತ್ತಾಂತ, ಎಜ್ರನು, ನೆಹೆಮಿಯ, ಎಸ್ತೇರಳು, ಯೋಬ, ಕೀರ್ತನೆ, ಜ್ಞಾನೋಕ್ತಿ, ಪ್ರಸಂಗಿ, ಪರಮಗೀತ, ಏಷಾಯ, ಯೆರೆಮೀಯ, ಕಲಾಪಗಳು, ದಾನಿಯೇಲ, ಹೋಶೇಯ, ಯೋವೇಲ, ಊತ, ಓಬೇದ, ನಹಮ್ಯ, ಯೋನ, ಯೋವೇಲ್, ಹಬಕ್ಕೂಕ, ಅಗಾಯ, ಮೀಕ, ಮಲಾಕಿಯ, ಮತ್ತಾಯ, ಮಾರ್ಕ, ಲೂಕ, ಯೋಹಾನ, ಅಪೊಸ್ತಲರು, ರೋಮಪುರದ ಪತ್ರಿಕೆ, ಫಸ್ಟ್ ಸೆಕೆಂಡ್ ಗ್ರಂಥ, ಗಲಾತ್ಯ, ಎಫೆಸಿಯ, ಫಿಲಿಪಿಯ, ಕೊಲಸ್ಯ, 1-2 ಥೆಸಲೋನಿಕ, 1-2 ತಿಮೋತಿ, ಈತ, ಫಿಲೋಮನನು, ಇಬ್ರಿಯ, ಯಾಕೋಬ, ಫಸ್ಟ್ ಸೆಕೆಂಡ್, ಥರ್ಡ್ ಯೋಹಾನ ಬರೆಸುವ ಯೋಹಾನ ಪತ್ರಿಕೆ, ಯೂದ, ಪ್ರಕಟಣೆ. Yes. Complete. Thank you, pastor. Yeah, thank you, pastor. That's great. Next, ವಸಂತಕ್ಕ ಅವರು. ಮತ್ತಾಯ, ಮಾರ್ಕ, ಲೂಕ, ಯೋಹಾನ, ಅಪೊಸ್ತಲರು, ರೋಮಪುರದವರು, 1ನೇ ಕೊರಿಂಥಿ, 2ನೇ ಕೊರಿಂಥಿ, ಗಲಾತ್ಯಯವರಿಗೆ, ಎಫೆಸಿಯವರಿಗೆ, ಫಿಲಿಪಿಯವರಿಗೆ, ಕೊಲೊಸ್ಸೆಯವರಿಗೆ, 1ನೇ ಥೆಸಲೋನಿಕ, 2ನೇ ಥೆಸಲೋನಿಕ, 3ನೇ ಥೆಸಲೋನಿಕ, 1ನೇ ತಿಮೋತಿ, 2ನೇ ತಿಮೋತಿ, ಈತನಿಗೆ, ಇಬ್ರಿಯರಿಗೆ, ಯಾಕೋಬರು, 1ನೇ ಪೇತ್ರ, 1ನೇ ಯೋನ, 2ನೇ ಯೋನ, 3ನೇ ಯೋನ, ಯೋಧನು, ಪ್ರಕಟಣೆ, ಆದಿಕಾಂಡ, ವಿಮೋಚನ ಕಾಂಡ, ಯಾಜಕಾಂಡ, ಅರಣ್ಯಕಾಂಡ, ಧರ್ಮೋಪದೇಶ ಕಾಂಡ, ಧರ್ಮೋಪದೇಶ ಕಾಂಡ, ಯೋಶುವನು, ರೂತಳು, 1ನೇ ಸಮುವೇಲ, 2ನೇ ಸಮುವೇಲ, 1ನೇ ಅರಸು, 2ನೇ ಅರಸು, 1ನೇ ಪೂರ್ವಕಾಲ, 2ನೇ ಪೂರ್ವಕಾಲ, ಎಜ್ರನು, ನೆಹೆಮೀಯ, ಎಸ್ತೇರಳು, ಯೋಬನು, ಕೀರ್ತನೆ, ಜ್ಞಾನೋಕ್ತಿ, ಪರಮಗೀತೆ, ಪ್ರಸಂಗಿ, ಪರಮಗೀತೆ, ಯೆಶಾಯ, ಯೆರೆಮೀಯ, ಎಸ್ಕೇಲನು, ದಾನಿಯೇಲನು, ಹೋಶೇಯ, ಏವೆಲ್ಲ, ಆಮೋಸ, ಓಬೇದ್ಯ, ಯೋನ, ನೆಟ್ವರ್ಕ್ ಇಶ್ಯೂ ಇತ್ತಾ? ಲೀವ್ ಆಗ. ಓಕೆ, ಸೊ ಕಂಟಿನ್ಯೂ. ಉದಾಹರಣೆ ಅವರು. ಕೇಳಿಸ್ತಾ ಇದೆ.
ಸ್ಟಾರ್ಟ್. ಓಕೆ. ಆದಿಕಾಂಡ, ವಿಮೋಚನ ಕಾಂಡ, ಯಾಜಕ ಕಾಂಡ, ಅರಣ್ಯ ಕಾಂಡ, ಎಸ್ತೇರಳು, ಅಪೊಸ್ತಲರು, ಪ್ರಕಟಣೆ, ಯೂದ, ಮಾರ್ಕ, ಲೂಕ, ಮತ್ತಾಯ, ಯೋಹಾನ, ಮಲಾಕಿಯ, ಎಜ್ರನು, ಯೆರೆಮೀಯ, ಎಸ್ತೇರಳು, ನಹೋಮಿಯ, ಯೆಶಾಯ, ಪರಮಗೀತ, ಸಾಮುವೇಲ, ಅರಸ, ಪೂರ್ವಕಾಲ ವೃತ್ತಾಂತ, ಹಗ್ಗಾಯ, ಜೆಕರ್ಯ, ಯೋನ, ಯೋಬದ, ಆಮೋಸ, ಎಸ್ತೇರಳು, ಪೇತ್ರನು, ಯೋಹಾನ 1-2, ಪೂರ್ವಕಾಲ ವೃತ್ತಾಂತ, ಪ್ರಲಾಪ, ಜ್ಞಾನೋಕ್ತಿ, ಕೀರ್ತನೆ, ಎಜ್ರನು. ಓಕೆ ಸರ್. Done. Okay. Thank you. Yes. So next, Bomak avara. Yes. No, Amruta avara. Okay. Next Amruta avara. ನನ್ನ ವಾಯ್ಸ್ ಕೇಳ್ತೇನೆ? ಹಾ, ಕೇಳಿಸ್ತಾ ಇದೆ. ಆದಿಕಾಂಡ, ವಿಮೋಚನ ಕಾಂಡ, ಅರಣ್ಯ ಕಾಂಡ, ಧರ್ಮೋಪದೇಶ ಕಾಂಡ, ಯಾಜಕ ಕಾಂಡ, 1ನೇ ಸಾಮುವೇಲ, 2ನೇ ಸಾಮುವೇಲ, ನ್ಯಾಯಸ್ಥಾಪಕರು, ರೂತಳು, 1ನೇ ಅರಸ, 2ನೇ ಅರಸ, ಎಜ್ರನು, ಯೆರೆಮೀಯ, ನಹೋಮಿಯ, ಎಸ್ತೇರಳು, ಕೀರ್ತನೆಗಳು, ಮತ್ತಾಯ, ಲೂಕ, ಮಾರ್ಕಳು, ಪ್ರಸಂಗಿ, ಪರಮಗೀತ, ಅಮೋಸನು, ಹಗ್ಗಾಯನು, ನವಮಿಯ, ಮೀಕನು, ಜಕಾರ್ಯನು, ಮಲಾಕಿಯ, ಎಸ್ತೇರಳು, ದಾನಿಯೇಲನು, ಎಜ್ಕೇಲನು, ಯೆಶಾಯನು, ಯೋಹಾನನು, 1ನೇ ಪೂರ್ವವೃತ್ತಾಂತ ಕಾಲ, 2ನೇ ಪೂರ್ವವೃತ್ತಾಂತ ಕಾಲ, 1ನೇ ಕೊರಿಂಥಿ, 2ನೇ ಕೊರಿಂಥಿ. Enough. Done, na? Okay. Thank you so much. Next, Bomak practice. ಇದೆನಾ? ಇಲ್ಲ. Okay. Bomak. ಎಷ್ಟು ತಪ್ಪು? ಯಾ ಕೇಳಿಸ್ತಾ ಇದೆ. ಆದಿಕಾಂಡ, ವಿಮೋಚನ ಕಾಂಡ, ಯಾಜಕ ಕಾಂಡ, ಅರಣ್ಯ ಕಾಂಡ, ಧರ್ಮೋಪದೇಶ ಕಾಂಡ, ಫಸ್ಟ್ ಆದಿಕಾಂಡ, ವಿಮೋಚನ ಕಾಂಡ, ಯಾಜಕ ಕಾಂಡ, ಅರಣ್ಯ ಕಾಂಡ, ಧರ್ಮೋಪದೇಶ ಕಾಂಡ, ಯೆಹೋಶುವ, ನ್ಯಾಯಸ್ಥಾಪಕರು, ರೂತಳು, 1ನೇ ಸಾಮುವೇಲ, 2ನೇ ಸಾಮುವೇಲ, 1ನೇ ಅರಸ, 2ನೇ ಅರಸ, 1ನೇ ಪೂರ್ವವೃತ್ತ ಕಾಲ, 2ನೇ ಪೂರ್ವವೃತ್ತ ಕಾಲ, ಏಜ್ರ, ನೆಹಮಿಯ, ಎಸ್ತೇರು, ಯೋಬ, ಕೀರ್ತನೆ, ಜ್ಞಾನೋಕ್ತಿ, ಪ್ರಸಂಗಿ, ಪರಮಗೀತ, ಯೆಶಾಯ, ಯೆರೆಮೀಯ, ಪ್ರಲಾಪಗಳು, ಏಸ್ಕೇಲ, ದಾನಿಯೇಲ, ಹೋಶಾಯ, ಯೋವೇಲ, ಆಮೋಸ, ಓಬದ್ಯ, ಯೋನ, ಮೀಕ, ಹಗ್ಗಾಯ, ಜಕರ್ಯ, ಮಲಾಕಿ, ಮತ್ತಾಯ, ಮಾರ್ಕ, ಲೂಕ, ಯೋಹಾನ, ಅಪೊಸ್ತಲನ ಕೃತ್ಯಗಳು, ರೋಮ, 1ನೇ ಕೊರಿಂಥಿ, 2ನೇ ಕೊರಿಂಥಿ, ಗಲಾತಿ, ಎಫೆಸಿ, ಫಿಲಿಪಿ, ಕೊಲಸ್ಸಿ, 1ನೇ ಥೆಸಲೋನಿಕ, 2ನೇ ಥೆಸಲೋನಿಕ, 1ನೇ ತಿಮೋಥಿ, 2ನೇ ತಿಮೋಥಿ, ಈತನಿಗೆ, ಫಿಲೋಮಾನನಿಗೆ, ಇಬ್ರಿಯ, ಯಾಕೋಬು, 1ನೇ ಪೇತ್ರ, 2ನೇ ಪೇತ್ರ, 1ನೇ ಯೋಹಾನ, 2ನೇ ಯೋಹಾನ, 3ನೇ ಯೋಹಾನ, ಯೋಬ, ಪ್ರಕಟಣೆ. Yes. Thank you. ಮ್ಯೂಟ್ ಮಾಡ್ಕೊಳ್ಳಿ. ಓಕೆ. ಮಿಸ್ ಇನ್ನೊಬ್ರು ಹ್ಯಾಂಡ್ ರೈಸ್ ಮಾಡಿದ್ರು. ಓಕೆ, ಇನ್ನು ಯಾರ್ಯಾರು ಹ್ಯಾಂಡ್ ರೈಸ್ ಮಾಡ್ಬೇಕು ಅನ್ಕೊಂಡಿದ್ರು, ಪ್ರಿಪೇರ್ ಆಗಿದ್ರು, ಬೇಗ ಹ್ಯಾಂಡ್ ರೈಸ್ ಮಾಡಿ. ಓಕೆ, ನಮ್ಮ ಪಾಸ್ಟ್ರಮ್ಮ ಅವ್ರು ಹೇಳ್ತಾರೆ ಈಗ. ಎಲ್ಲರಿಗೂ ನಾನು ತುಂಬಾ ಚಿಕ್ಕ ಕಲ್ತಿರೋದು. ಅಲ್ಲಿ ಸ್ವೀಟಿ ಇದ್ದಾಳಲ್ಲ, ಸ್ವೀಟಿ ಅಷ್ಟಿದ್ದ ಕಲ್ತಿದ್ದು ತೆಲುಗು ಹೇಳ್ತೀನಿ. ಓಕೆ. ఆది కాండం, నిర్గమ కాండం, లేవి కాండం, సంఖ్య కాండం, ద్వితీయోపదేశ కాండంలో యెహోషువ, న్యాయాధిపతులు, రూతు, రెండో రాజులు, 1వ దినవృత్తాంతము, 2వ దినవృత్తాంతము, ఎజ్రా, నెహెమ్యా, ఎస్తేరు, యోబు, కీర్తన, ప్రసంగి, పరమగీతము, యెషయా, యెర్మీయా, విలాపవాక్యములు, యెహెజ్కేలు,
ಯೋಬೇಲು, ಆಮೋಸ್, ಯೋನಾನ್, ಮೀಕ, ನಹೂಮ, ಜೆಫನ್ಯ, ಅಗರ್ಯ, ಜಕರ್ಯ, ಮಲಾಕಿ. ಹೊಸ ಒಡಂಬಡಿಕೆ ಇಲ್ಲ, ಹಳೆ ಒಡಂಬಡಿಕೆ ಆಯ್ತು, ಈಗ ಹೊಸ ಒಡಂಬಡಿಕೆ. ಮತ್ತಾಯಿ, ಮಾರ್ಕ್, ಲೂಕ, ಯೋಹಾನ, ಅಪೊಸ್ತಲಕಾರರು, ರೋಮ, 1 ಕೊರಿಂಥಿ, 2 ಕೊರಿಂಥಿ, ಗಲತಿ, ಎಫೆಸಿ, ಫಿಲಿಪ್ಪಿ, ಕೊಲಸ್ಸಿ, 1 ಥೆಸಲೋನಿಕ, 2 ಥೆಸಲೋನಿಕ, 1 ತಿಮೋತಿ, 2 ತಿಮೋತಿ, ತೀತು, ಫಿಲೆಮೋನ, ಯಾಕೋಬ, 1 ಪೇತ್ರ, 2 ಪೇತ್ರ, 1 ಯೋಹಾನ, 2 ಯೋಹಾನ, 3 ಯೋಹಾನ, ಯೂದ, ಪ್ರಕಟ. ನಾನು ತುಂಬಾ ಚಿಕ್ಕವಳು, ಅದಕ್ಕೆ ಹಂಗೆ ಹೇಳ್ಬೇಕು ಅನ್ನಿಸ್ತು, ಹೇಳಿದೆ. ಥ್ಯಾಂಕ್ ಯು. ಎಸ್, ಮೇ ಬಿ ನಾವು ಬೆಳೆದು ಬಂದಂತ ದಾರಿ ಮರಿಬಾರ್ದಂದ್ರೆ ಇದೇ ಏನು, ನಮ್ಮ ಭಾಷೆ ಮರಿಬಾರ್ದಂದ್ರೆ ಇದೇನು. ಸೊ ಥ್ಯಾಂಕ್ ಯು. ಎನಿವೇಸ್, ಸೊ ಜೆನಿಟಾ ಜಸ್ಟಿನ್ ಅವ್ರ ಹ್ಯಾಂಡ್ ರೈಸ್ ಮಾಡಿದ್ರೆ ಯಾರು ಹೇಳ್ತಾರೆ ನೋಡೋಣ. Praise the Lord, everyone. My name is Janita Esther. Old Testament books names: Genesis, Exodus, Leviticus, Numbers, Deuteronomy, Joshua, Judges, Ruth, 1 Samuel, 2 Samuel, 1 Kings, 2 Kings, 1 Chronicles, 2 Chronicles, Ezra, Nehemiah, Esther, Job, Psalms, Proverbs, Ecclesiastes, Song of Songs, Isaiah, Lamentation, Esther, Daniel, Hosea, Joel, Amos, Obadiah, Jonah, Micah, Nahum, Habakkuk, Zephaniah, Haggai, Zechariah, Malachi. Thank you. Thank you so much. That's a great one. So ಇನ್ನು ಯಾರಾದ್ರೂ 1 minute ಕೊಡ್ತೀನಿ, ಲಾಸ್ಟ್ 1 minute. ಸೊ ಯಾರಾದ್ರೂ ಪ್ರಿಪೇರ್ ಆಗಿದ್ರೆ ಬೇಗ ಹ್ಯಾಂಡ್ ರೈಸ್ ಮಾಡ್ಬಿಡಿ. one last minute. Nobody? ಯಾರು ಇಲ್ವಾ? ಇಟ್ಸ್ ಓಕೆ. ವಿನ್ನರ್ ನ ಅನೌನ್ಸ್ ಮಾಡುವಂತ ಟೈಮ್. ಯಾರು ಅನ್ಕೊಳ್ತೀರಾ ವಿನ್ ಆಗಿರ್ಬೋದು ಅಂತ? ವಾಟ್ ಡು ಯು ಥಿಂಕ್ ಹೂ ದ ವಿನ್ನರ್ ಇಸ್? ಅಮ್ಮ. Is it? ಬಳ್ಳಾರಿ ಸ್ವೀಟಿ. ನೋಡೋಣ ಯಾರು ವಿನ್ ಆಗಿರ್ಬೋದು ಅಂತ. ಬಳ್ಳಾರಿ ಸ್ವೀಟಿ. ಸೊ ವಿನ್ನರ್ ನ ಅನೌನ್ಸ್ ಮಾಡ್ಲಿಕ್ಕೆ ಬ್ರದರ್ ಮುತ್ತುರಾಜ್ ಅವರು ವಿನ್ನರ್ ನ ಅನೌನ್ಸ್ ಮಾಡ್ತಾರೆ. ಎಸ್, ಫಸ್ಟ್ ಆಫ್ ಆಲ್ ಯಾರು ಪಾರ್ಟಿಸಿಪೇಟ್ ಮಾಡಿದ್ರು, ಯಾರು ಭಾಗವಹಿಸಿದ್ರು ಅವ್ರಿಗೆ ನಾನು ಫಸ್ಟ್ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೇನೆ. ಈ ಆಟಗಳು ಏನ ಅಂತಂದ್ರೆ ಒಬ್ಬ ವಿನ್ನರ್ನ ಅಥವಾ ಚೆನ್ನಾಗಿ ಗೊತ್ತಿರೋರ್ನ ಅಥವಾ ಗೊತ್ತಿದೆ ಅಂತೇಳಿ ಅಥವಾ ಬೈಬಲ್ ಪುಸ್ತಕಗಳು ಗೊತ್ತಿದೆ ಅಥವಾ ಅಂತ ಏನು ಅಲ್ಲ. ಇದು ಒಂದು ಆಟ ಅಷ್ಟೇ. ಇಟ್ಸ್ ಜಸ್ಟ್ ಅ ಗೇಮ್. ಇಟ್ಸ್ ಅ ಗೇಮ್ ಆಫ್ ಪಾರ್ಟಿಸಿಪೇಷನ್. ಸೊ ಹಾಗಾಗಿ ಭಾಗವಹಿಸಿದಂತ ಪ್ರತಿಯೊಬ್ಬರಿಗೂ ಎಂದೂಸ್ಟಿಯಾಸ್ಟಿಕ್ ಆಗಿ ಸ್ಪೋಟಿಫ್ ಆಗಿ ಯಾರ್ಯಾರು ಭಾಗವಹಿಸಿದ್ರು ಅವರೆಲ್ಲರಿಗೂ ಧನ್ಯವಾದ ತಿಳಿಸ್ತೇನೆ. ಸೊ ಟೋಟಲ್ 8 ಜನ ಭಾಗವಹಿಸಿದ್ರ ಈ ಒಂದು ಯೂತ್ ಫೆಲೋಶಿಪ್ ಅಲ್ಲಿ. ನಮ್ಮ ಯೂತ್ ಫೆಲೋಶಿಪ್ ಅಲ್ಲೇ ರೆಕಾರ್ಡ್ ಈ ಸರಿ 8 ಜನ ಗೇಮ್ ಅಲ್ಲಿ ಭಾಗವಹಿಸಿರೋದು. ಸೊ ಕಂಗ್ರಾಚುಲೇಷನ್ ಟು ಆಲ್. ಫಸ್ಟ್ ಆಫ್ ಆಲ್ ಅದರಲ್ಲಿ ಒಂದು 2-3 ಇನ್ಕಂಪ್ಲೀಟ್ ಮಾಡದಂತ ಇಬ್ರು ಮೂರು ಹೆಸರುಗಳು ಹೇಳ್ತೀನಿ. ಉದಯ್ 38 ಸೆಕೆಂಡ್ಗಳಲ್ಲಿ ಹೇಳಿದ್ದಾರೆ, ಬಟ್ ಅದು ಇನ್ಕಂಪ್ಲೀಟ್, ಅಂದ್ರೆ ಕೆಲವೊಂದು ಪುಸ್ತಕಗಳನ್ನ ಹೇಳಲಿಲ್ಲ. ಮತ್ತೆ ಅಮೃತ ಅವರು ಕೂಡ ಕೆಲವೊಂದು ಪುಸ್ತಕಗಳನ್ನ ಹೇಳಿಲ್ಲ, ಬಟ್ ಅವರು 1 ನಿಮಿಷ 4 ಸೆಕೆಂಡ್ ತಗೊಂಡಿದ್ದಾರೆ. ಮತ್ತೆ ವಸಂತಕ್ಕ ಅವರು 2 ನಿಮಿಷ 16 ಸೆಕೆಂಡ್ ತಗೊಂಡಿದ್ದಾರೆ. ಮತ್ತೆ ಬೊಮ್ಮಕ್ಕ ಅವರು 1 ನಿಮಿಷ 13 ಸೆಕೆಂಡ್ ತಗೊಂಡಿದ್ದಾರೆ. ಮತ್ತೆ ನಮ್ಮ ಪಾಸ್ಟ್ರಮ್ಮ ಅವರು 1 ನಿಮಿಷ 1 ಸೆಕೆಂಡ್ ತಗೊಂಡಿದ್ದಾರೆ. ಮತ್ತೆ ಜೆನಿಟಾ ಎಸ್ತರ್ ಓನ್ಲಿ ಓಲ್ಡ್ ಟೆಸ್ಟಿಮೆಂಟ್ ಹೇಳಿದ್ದಾರೆ, ಬಟ್ ಅವರು 28 ಸೆಕೆಂಡ್ಗಳಲ್ಲಿ ಅದನ್ನ ಕಂಪ್ಲೀಟ್ ಮಾಡಿದ್ದಾರೆ. ಬಟ್ ಮಧುಸೂದನ್ ಪಾಸ್ಟರ್ ಅವರು 1 ನಿಮಿಷ 18 ಸೆಕೆಂಡ್ಗಳಲ್ಲಿ 2 ಪುಸ್ತಕಗಳನ್ನು ಮುಗಿಸಿದ್ದಾರೆ. ಆದ್ರೆ ಕ್ಲಿಯರ್ 2 ಪುಸ್ತಕವನ್ನು
ಕ್ಲಿಯರ್ ಆಗಿ ಹೇಳಿರುವಂತ ಗಣೇಶ್ 1 ನಿಮಿಷ 5 ಸೆಕೆಂಡ್ಗಳಲ್ಲಿ 2 ಪುಸ್ತಕಗಳಲ್ಲಿರುವಂತ ಎಲ್ಲ ಪುಸ್ತಕಗಳನ್ನು ಹೇಳಿದ್ದಾರೆ. ಹಾಗಾಗಿ ಗಣೇಶ್ ಇಸ್ ದ ವಿನ್ನರ್. ಬಟ್ ನಮಗೇನಾದ್ರೂ ಒಂದು ಗ್ರೇಟರ್ ವಿನ್ನರ್ ಇದ್ರೆ ಅದು ಗ್ಯಾರಂಟಿ ಜೆನಿಟಾ ಮತ್ತೆ ನಮ್ಮ ಪಾಸ್ಟ್ರಮ್ಗೆ ಹೋಗುತ್ತೆ. ಯಾಕಂದ್ರೆ 28 ಸೆಕೆಂಡ್ಸ್ ಅಂದ್ರೆ ಅವ್ರು ಇನ್ನು ಜೆನಿಟಾ ಒಂದ್ ವೇಳೆ ಮೋಸ್ಟ್ಲಿ ನ್ಯೂ ಟೆಸ್ಟಮೆಂಟ್ ಹೇಳಿದ್ರು ಕೂಡ ಒಂದು ಮೋಸ್ಟ್ಲಿ 40 ಸೆಕೆಂಡ್ಸ್ ಅಲ್ಲಿ 42 ಸೆಕೆಂಡ್ಸ್ ಅಲ್ಲಿ ಮುಗಿಸ್ತಾ ಇದ್ದ ಅಂತ ನನಗೆ ಅನ್ಸುತ್ತೆ. ಬಟ್ ಸ್ಟಿಲ್ ಐ ಕಂಗ್ರಾಚುಲೇಟ್ ಜೆನಿಟಾ ಎಸ್ತರ್ ಫಾರ್ ಪಾರ್ಟಿಸಿಪೇಷನ್ ಇನ್ ದಿಸ್ ಗೇಮ್. ಅವರು ಇಂಗ್ಲಿಷ್ ಅಲ್ಲಿ ಹೇಳಿದ್ರು, ನಾವು ಇಂಗ್ಲಿಷ್ ಅಲ್ಲಿ ಹೇಳಿದ್ರು. ಅಮ್ಮಗೆ ನನ್ರಿ ಥ್ಯಾಂಕ್ ಯು ಅನ್ನಕ್ಕೆ ಏನಂತಾರೆ ಸ್ವಲ್ಪ ತೆಲುಗಲ್ಲಿ ವಂದನಾಲು. ಭಾಗವಹಿಸಿದಂತ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ವೆರಿ ಮಚ್. ವೋಟ್ ಆಫ್ ಥ್ಯಾಂಕ್ಸ್ ಅಂಡ್ ಪ್ರೇಯರ್. ಯಾರಿಗಾದ್ರೂ ನಮ್ಮ ಪಾಸ್ಟರ್ ಅವರು ನೆನೆಸ್ಕೊಳ್ತಾರೆ ಫೈನಲ್ ಪ್ರೇಯರ್. ಪಾಸ್ಟರ್ ಫೀಡ್ಬ್ಯಾಕ್ ಯಾರಾದ್ರೂ ಹೇಳೋರು ಇದಾರ? ಮೆಸೇಜ್ ಪಾರ್ಟಿಸಿಪೇಟ್ ಮೀಟಿಂಗ್ ಬಗ್ಗೆ ಒಬ್ಬರಿಬ್ಬರು ಯಾರಾದ್ರೂ ಫೀಡ್ಬ್ಯಾಕ್ ಕೊಡೋರಿದ್ರೆ ಕೇಳಿ, ನಂತರ ಪ್ರೇಯರ್ ಮಾಡೋಣ. ಓನ್ಲಿ ಮೆಸೇಜ್ ಬಗ್ಗೆ ಇಲ್ಲ ಬಸ್ ಕೇಳಿಸ್ತಿದೆಯಾ? ವಾಕ್ಯ ಬಹಳ ಚೆನ್ನಾಗಿತ್ತು. ದೇವ್ರ ಉದ್ದೇಶ ಓಕೆ ಇವತ್ತಿನ ವಾಕ್ಯ ಬಹಳ ಚೆನ್ನಾಗಿತ್ತು. ದೇವ್ರ ಉದ್ದೇಶ, ಒಬ್ಬ ಮನುಷ್ಯನ ಮೇಲೆ ದೇವ್ರ ಉದ್ದೇಶ ಹೇಗಿರುತ್ತೆ, ಅವನ ಮೇಲೆ ಇರುವಂತ ಉದ್ದೇಶ, ಕೆಲವು ಸಾರಿ ಆ ಉದ್ದೇಶಗಳನ್ನ ತಿಳ್ಕೊಳ್ಳದೆ ಅವನು ಸೋತು ಹೋಗ್ಬಿಡ್ತಾನೆ. ಬಟ್ ಉದ್ದೇಶವನ್ನ ಸಂಕಲ್ಪವನ್ನ ಮಾಡಿಕೊಂಡಂತ ದೇವರು ಆ ಸಮಯ ಬರೋವರೆಗೂ ಕೂಡ ಆ ಉದ್ದೇಶವನ್ನ ಅವನ ಮೇಲೆ ಇಟ್ಟಿರ್ತಾರೆ. ಎಂತ ಸಮಯದಲ್ಲಿ ಕೂಡ ದೇವರು ಅವನ ಕೈ ಬಿಡದೆ ಅವನಿಗೆ ಕೊಟ್ಟ ಮಾತನ್ನ ನೆರವೇರಿಸ್ತಾನೆ ಎಂಬುದಾಗಿ ಈ ಒಂದು ವಾಕ್ಯದ ಮೂಲಕ ನಾವು ತಿಳ್ಕೊಂಡ್ವಿ. ಸೊ ನಾನೇನಂದ್ರೆ ಯೌವನಸ್ಥರು ಯೌವನ ಕಾಲದಲ್ಲಿ ದೇವರ ಸಮ್ಮುಖಕ್ಕೆ ಬರೋದು ಬಹಳ ಒಳ್ಳೇದು. ಯೌವನದ ಇಚ್ಛೆಗಳಿಗೆ ಒಳಗಾಗಿ ಲೋಕದಲ್ಲಿ ಹೋಗಿ ಲೋಕದ ಇಚ್ಛೆಗಳಿಗೆ ಒಳಗಾಗಿ ಅವ್ರು ನಾಶ ಆಗದಂತೆ, ಅವ್ರ ಜೀವನ ಹಾಳು ಮಾಡ್ಕೊಳ್ಳದಂತೆ ದೇವರ ಉದ್ದೇಶ, ದೇವರ ಸಂಕಲ್ಪಗಳು ಏನ್ ನಮ್ಮ ಮೇಲೆ ಇದೆ ಅಂತ ಹೇಳ್ಬಿಟ್ಟು ಅದನ್ನ ಗುರ್ತಿಸ್ಕೊಂಡು ಸೇವಕರ ಕೆಳಗಡೆ ಇದ್ಕೊಂಡು ಅವ್ರ ಸೇವಕರ ಮಾತು ಕೇಳ್ಕೊಂಡು ತಮಗೆ ಕೊಟ್ಟಿರುವಂತ ಉದ್ದೇಶಗಳನ್ನ ತಿಳ್ಕೊಂಡು ಈ ಲೋಕದಲ್ಲಿ ದೇವರಿಗೋಸ್ಕರ ಜೀವನ ಮಾಡ್ಬೇಕಂತ ಈ ವಾಕ್ಯದ ಮೂಲಕ ನಾನು ತಿಳ್ಕೊಂಡೆ. ಸೊ ಎಷ್ಟೋ ಸಾರಿ ನಾವು ಸೋತು ಹೋಗುವಾಗ, ಸೇವೆಯಲ್ಲಿ ಕುಟುಂಬಗಳಲ್ಲಿ ಸೋತು ಹೋಗುವಾಗ ಪಾಸ್ಟರ್ ಪರಶುರಾಮ್ ಪೀಟರ್ ಅವರು ನಮ್ಗೆ ಎಷ್ಟೋ ಸಾರಿ ನಮಗೆ ಬಲಪಡಿಸಿದ್ದಾರೆ, ನಮ್ಮನ್ನ ಎಂಕರೇಜ್ ಮಾಡಿದ್ದಾರೆ, ನಮ್ಮ ಮೇಲಿರುವಂತ ಉದ್ದೇಶಗಳನ್ನ ತಿಳಿಸಿದ್ದಾರೆ. ಸೊ ಅವರು ಈ ವಾಕ್ಯ ಬರೋಕ್ಕಿಂತ ಮುಂಚಿತಲ್ಲೂ ಕೂಡ ನನಗೆ ಅನೇಕ ವಿಚಾರಗಳನ್ನ ತಿಳಿಸ್ತಾ ಇದ್ರು. ಸೊ ಅವ್ರು ಹೇಳಿದ್ದು ಸತ್ಯ, ಇವತ್ತು ದೇವ್ರ ವಾಕ್ಯದಲ್ಲಿ ಕೇಳಿದ್ದು ಕೂಡ ಸತ್ಯ. ಹಾಗಾಗಿ ಪ್ರತಿ ಒಬ್ಬರ ಮೇಲೆ ಕೂಡ ದೇವ್ರ ಉದ್ದೇಶ, ಅದನ್ನ ಸಂಕಲ್ಪ ಇದೆ, ಅದನ್ನ ದೇವ್ರು ನೆರವೇರಿಸ್ತಾರೆ. ಅದಕ್ಕಾಗಿ ನಾವು ಪ್ರಯಾಸ ಪಟ್ಟು ಮುಂದೆ ಹೋಗ್ಬೇಕನ್ನೋದು ನಾನು ಈ ವಾಕ್ಯದ ಮೂಲಕ ತಿಳ್ಕೊಂಡೆ ಬಸ್. ಹಾಗಾಗಿ ಈ ಒಂದು ಮೀಟಿಂಗ್ ಬಹಳ ಆಶೀರ್ವಾದವಾಗಿತ್ತು. ಇದನ್ನ ಆರ್ಗನೈಸ್ ಮಾಡಿದಂತ ಮುತ್ತು ಬ್ರದರ್ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ, ಸೇವಕರು ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ. ದೇವರು ಈ ಕೂಟವನ್ನ ಪ್ರತಿ ತಿಂಗಳು ಹಿಂಗೆ ಆಶೀರ್ವಾದ ಮಾಡಲಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ. ಆಮೇನ್. ಎಲ್ರಿಗೂ ಪ್ರೈಸ್ ಲಾರ್ಡ್. ಇವತ್ತು ವಾಕ್ಯದ ಮುಖಾಂತರ ನಾನು ತಿಳ್ಕೊಂಡಿದ್ದು, ದೇವರು ನನ್ನ ಬಗ್ಗೆ ಒಂದು ದೊಡ್ಡ ಉದ್ದೇಶವನ್ನು ಇಟ್ಕೊಂಡಿದ್ದಾರೆ. ಅದನ್ನ ಹಾಳು ಮಾಡ್ಲಿಕ್ಕೆ ಸೈತಾನನಿಂದ ಸಾಧ್ಯ ಇಲ್ಲ ಅಂತ ಹೇಳಿ ತಿಳ್ಕೊಂಡೆ. ದೇವರು ನನ್ನ ಮೇಲೆ ಇಟ್ಟಂತ ಒಂದು ಉದ್ದೇಶ ಅದು ದೊಡ್ಡದಾಗಿದೆ, ಅದನ್ನ ತಪ್ಪಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ದೇವ್ರ ಆ ಉದ್ದೇಶವನ್ನು ನೆರವೇರಿಸ್ತಾರ ಅಂತ ಹೇಳಿ ನಾನು ತಿಳ್ಕೊಂಡೆ. ಅದೇ ರೀತಿ ಆ ಉದ್ದೇಶ ನನ್ನ ಜೀವನದಲ್ಲಿ ನೆರವೇರ್ಬೇಕಂದ್ರೆ ನಾನು ಲೋಕದಲ್ಲಿ ನಾನು ಪ್ರತ್ಯೇಕಿಸಲ್ಪಡ್ಬೇಕು, ಮತ್ತೆ ನಾನು ಪರಿಶುದ್ಧವಾಗಿ ಇರ್ಬೇಕಂತ ಹೇಳಿ ಇವತ್ತು ವಾಕ್ಯದ ಮುಖಾಂತರ ತಿಳ್ಕೊಂಡೆ. ದೇವ್ರ ಉದ್ದೇಶ ಯಾವ ರೀತಿ ಇದೆ ಅಂದ್ರೆ, ತಾಯಿ ಗರ್ಭದಲ್ಲಿ ನಾನು ಇನ್ನು ಕೇವಲ ಪಿಂಡವಾಗಿರುವಾಗ್ಲೇ ದೇವ್ರು ನನ್ನ ಬಗ್ಗೆ ಒಂದು ದೊಡ್ಡ ಉದ್ದೇಶವನ್ನು ಇಟ್ಕೊಂಡಿದ್ದಾರೆ. ಆ ಉದ್ದೇಶ ನೆರವೇರೋವರೆಗೂ ಸೈತಾನ್ ಯಾವ್ದೇ ರೀತಿ ನನ್ಗೆ ಏನು ಮಾಡ್ಲಿಕ್ಕೆ ಆಗಲ್ಲ ಅಂತ ಇವತ್ತು ವಾಕ್ಯದ ಮುಖಾಂತರ ತಿಳ್ಕೊಂಡೆ. ಮತ್ತೆ ನಾನು ಲೋಕದಿಂದ ಪ್ರತ್ಯೇಕವಾಗಿರ್ಬೇಕು, ಮತ್ತೆ ನಾನು ಪರಿಶುದ್ಧವಾಗಿರ್ಬೇಕು ಅಂತ ತಿಳ್ಕೊಂಡೆ. ದೇವ್ರ ಉದ್ದೇಶ ಯಾವ ರೀತಿ ಇದೆ ಅಂತ ನೋಡುವಾಗ ಅಲ್ಲಿ ನಾವು ಉಸುಗನ್ನ ಎಣ್ಸಕ್ ಆಗಲ್ಲ, ಮತ್ತೆ ನಕ್ಷತ್ರಗಳನ್ನ ಎಣ್ಸಕ್ ಆಗಲ್ಲ. ಯಾವ ರೀತಿ ನಾವು ಉಸುಗನ್ನು ಎಣ್ಸಕ್ ಆಗೋದಿಲ್ವೋ ಅಂತ ಅಷ್ಟು ಒಂದು ಅದ್ಭುತ ರೀತಿಯಾದಂತ ಉದ್ದೇಶವನ್ನು
ದೇವ್ರು ನನ್ನ ಜೀವನದಲ್ಲಿ ಇಟ್ಟಿದ್ದಾರೆ ಅಂತೇಳಿ ಇವತ್ತು ವಾಕ್ಯದ ಮುಖಾಂತರ ನಾನು ತಿಳ್ಕೊಂಡೆ. ಅದಕ್ಕೆ ದೇವ್ರ ಸ್ತೋತ್ರ. ನಿಜವಾಗ್ಲೂ ಇವತ್ತು ಅದ್ಭುತ ರೀತಿಯಲ್ಲಿ ದೇವರ ಆತ್ಮನ ನನ್ನೊಟ್ಟಿಗೆ ಮಾತನಾಡೋದಕ್ಕಾಗಿ ದೇವ್ರ ಸ್ತೋತ್ರ ಸಲ್ಲಿಸ್ತೀನಿ. ಪ್ರೈಸ್ ಅಣ್ಣ. ಓವರಾಲ್ ಆಗಿ ಒಂದು ಯೂತ್ ಫೆಲೋಶಿಪ್ ತುಂಬಾ ಅದ್ಭುತವಾಗಿತ್ತು. ಪ್ರತಿ ಸರಿ ನೋಡುವಾಗ ಡಿಫ್ರೆಂಟ್ ಟಾಪಿಕ್ಸ್, ಬಟ್ ಈ ಸರಿ ಈ ಮಂತ್ ಅಲ್ಲಿ ಮುಖ್ಯವಾಗಿ ನಮಗೆ ಬೇಕಾದಂತ ಒಂದು ಯೌವನಸ್ಥರಿಗೆ ಬೇಕಾದಂತ ಒಂದು ಪ್ರಾಮುಖ್ಯತೆ, ಸೊ ಅದು ಸಭೆಯಲ್ಲಿ ಮತ್ತು ಕುಟುಂಬದಲ್ಲಿ ಯಾವ ತರ ಇರ್ಬೇಕಂತ ನಾವು ಕಲ್ತಿದ್ದು ತುಂಬಾ ಚೆನ್ನಾಗಿ ಅದ್ಭುತವಾಗಿತ್ತಣ್ಣ. ಪಾಸ್ಟರ್ ಸ್ಟೀವನ್ ಪಾಸ್ಟರ್ ಚೆನ್ನಾಗಿ ನಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ರೆ. ಸೊ ಅದರಲ್ಲಿ ನನಗೆ ಒಂದು ಅರ್ಥವಾಗಿದ್ದ ಪಾಯಿಂಟ್ ಯಾವ್ದಪ್ಪ ಅಂದ್ರೆ, ನಾವು ಸಭೆಯಲ್ಲಿ ಬಂದಾಗ ಸಾಧಾರಣವಂತ ವ್ಯಕ್ತಿ ಆಗಿರ್ಬೇಕಂತ ಹೇಳಿ. ಸೊ ಲೋಕದಲ್ಲಿ ನಮ್ಗೆ ಯಾವುದೇ ಒಂದು ಸ್ಥಾನ ಆಗಿರ್ಬೋದು, ಪದವಿ ಆಗಿರ್ಬೋದು, ಕುಟುಂಬದಲ್ಲಿ ಒಬ್ಬ ಹೆಡ್ ಆಫ್ ದಿ ಫ್ಯಾಮಿಲಿ ಆಗಿರ್ಬೋದು, ಬಟ್ ಅದನ್ನೆಲ್ಲ ನಾವು ತೊರೆದು ಸಭೆಯೊಳಗೆ ಯಾವಾಗ ಕಾಲಿಡ್ತೀವೋ ಅವಾಗ ನಾವು ಸಾಧಾರಣ ವ್ಯಕ್ತಿಗಳಾಗ್ಬೇಕಂತ ಹೇಳಿ ನಾನು ಕಲ್ತ್ಕೊಂಡಿದ್ವಿ. ಸೊ ಅದ್ರ ಜೊತೆಗೆ ಒಂದು ಪ್ರತ್ಯೇಕತೆಯ ಜೀವಿತ, ಮತ್ತಿನ ಒಂದು ಪ್ರೀತಿಯ ಯಾವ ರೀತಿ ಪರಿಶುದ್ಧತೆಯ ಒಂದು ಜೀವಿತ ಯಾವ ತರ ನಡೆಸ್ಬೇಕಂತ ನಾನು ಕಲ್ತ್ಕೊಂಡೆ. ಓವರಾಲ್ ಆಗಿ ಪ್ರಾರಂಭದ ಇಲ್ಲಿವರೆಗೂ ತುಂಬಾ ಚೆನ್ನಾಗಿತ್ತಣ್ಣ, ಅದ್ಭುತವಾಗಿತ್ತು. ಥ್ಯಾಂಕ್ ಯು ಅಣ್ಣ. ದೇವ್ರ ನಾಮಕ್ಕೆ ಸ್ತೋತ್ರವಾಗ್ಲಿ. ಇವತ್ತು ವಾಕ್ಯದಿಂದ ನಾನು ಬಹಳ ಕಲಿತೆ. ನನ್ ಮೇಲೆ ದೇವ್ರದ್ದು ಒಂದು ದೊಡ್ಡ ಉದ್ದೇಶ ಐತಂತ ತಿಳ್ಕೊಂಡೆ. ಅದೇ ರೀತಿ ನಾನ್ ಯಾವ ರೀತಿ ಇರ್ಬೇಕಂತ ತಿಳ್ಕೊಂಡೆ. ನಾನು ಸಮಾಜದಲ್ಲಿ ಪ್ರಖ್ಯಾತವಾಗಿರ್ಬೇಕು ಮತ್ತು ಪರಿಶುದ್ಧತೆಯಿಂದ ಇರ್ಬೇಕು, ಸಭೆಯಲ್ಲಿ ನಾನು ಸಾಧಾರಣವಾಗಿರ್ಬೇಕಂತ ತಿಳ್ಕೊಂಡೆ. ಈ ರೀತಿ ಇದ್ರೆ ದೇವ್ರ ಉದ್ದೇಶ ನನ್ನ ಜೀವನದಲ್ಲಿ ನಡೀತಂತ ತಿಳ್ಕೊಂಡೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗ್ಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಯೂತ್ ಫೆಲೋಶಿಪ್ ಅಂದ್ರೆ ಪ್ರತಿ ತಿಂಗಳು ಒಂದು ಹೊಸ ಟಾಪಿಕ್ಸ್ ಮತ್ತೆ ಹೊಸ ಡಿಸ್ಕಷನ್, ಹೊಸ ಗೇಮ್ಸ್. ನಾವ್ ಎಷ್ಟೊಂದು ವಿಷಯ ಕಲ್ತಿದೀವಿ. ಕಷ್ಟ ಬಂದಾಗ ನಾವು ಯಾವ ತರ ನಮ್ ಬಿಹೇವಿಯರ್ ಯಾವ ತರ ಇರ್ಬೇಕು, ಮತ್ತೆ ಪ್ರಾರ್ಥನೆ ಮುಖ್ಯನಾ ತಾಳ್ಮೆ ಮುಖ್ಯನಾ ಅಂತ ಟಾಪಿಕ್. ಆಮೇಲೆ ಸೋಷಿಯಲ್ ಮೀಡಿಯಾದಿಂದ ಆಗುವಂತ ಅನಾಹುತಗಳು ಮತ್ತು ಉಪಯೋಗಗಳ ಬಗ್ಗೆ ತಿಳ್ಕೊಂಡಿದೀವಿ. ಸ್ತ್ರೀಯರ ಬಗ್ಗೆ, ಈ ತರ ಎಷ್ಟೋ ವಿಷಯಗಳು. ಇವತ್ತು ಒಂದು ಮಂತ್ ಅಲ್ಲಿ ಯೂತ್ ಫೆಲೋಶಿಪ್ ಹ್ಯಾಸ್ ಬೀನ್ ಎ ಪಾರ್ಟ್ ಆಫ್ ಅವರ್ ಲೈಫ್. ಸೊ ಇದು ತುಂಬಾ ಖುಷಿ ವಿಷಯ ನಮ್ಗೆ. ಸೊ ಇವತ್ತಿನ ಯೂತ್ ಫೆಲೋಶಿಪ್ ಇದ್ರಲ್ಲೂ ಅಷ್ಟೇ ತುಂಬಾ ವಿಷಯಗಳನ್ನ ಕಲ್ತಿದ್ದು. ಬೀಯಿಂಗ್ ಅ ಯೂತ್, ಯವನಸ್ಥನಾಗಿರೋ ನಮ್ಮನ್ನು ನಮ್ಮ ಜೀವನ ಯಾವ ತರ ಇರ್ಬೇಕು, ಮತ್ತು ದೇವರು ಆತನ ಉದ್ದೇಶಗಳು ನೆರವೇರ್ಬೇಕಂದ್ರೆ ನಮ್ಮ ನಡವಳಿಕೆ ಯಾವ ತರ ಇರ್ಬೇಕು, ನಾವು ಪರಿಶುದ್ಧವಾಗಿರ್ಬೇಕು ಮತ್ತು ಪ್ರತ್ಯೇಕವಾಗಿರ್ಬೇಕು. ಸೊ ಇಟ್ ವಾಸ್ ವೆರಿ ಗುಡ್. ಮತ್ತು ಡಿಸ್ಕಷನ್ ಟಾಪಿಕ್ಸ್ ಅಷ್ಟೇ, ಒಬ್ಬೊಬ್ಬರ ಒಪಿನಿಯನ್, ಒಬ್ಬೊಬ್ಬರ ಪರ್ಸ್ಪೆಕ್ಟಿವ್ ಯಾವ ತರ ಇರುತ್ತೆ, ಒಬ್ಬೊಬ್ಬರ ಒಪಿನಿಯನ್ಸ್ ಯಾವ ತರ ಇರುತ್ತೆ, ತುಂಬಾ ಡಿಫ್ರೆಂಟ್ ಆಗಿತ್ತು. ಮತ್ತು ಆಟನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು, ಇಷ್ಟು ಜನ ಭಾಗವಹಿಸಿದಂತ ಆಟ. ಸೊ ಇಟ್ ವಾಸ್ ದ ಹೋಲ್ ಥಿಂಗ್, ಇಟ್ ವಾಸ್ ವೆರಿ ಗುಡ್. ಆಟದಲ್ಲೂ ಅಷ್ಟೇ ಸೋತ್ವಿ ಅಥವಾ ಇಟ್ಸ್ ನಾಟ್ ಅಬೌಟ್ ವಿನ್ನಿಂಗ್ ಆರ್ ಲೂಸಿಂಗ್, ಗೆಲ್ಲೋದು ಸೋಲೋದು ಅಂತ. ನನಗೂ ಅದೇ ಮೈಂಡ್ ಸೆಟ್ ಇರ್ತದೆ. ನಾನು ಇಲ್ಲ, ನಾನು ವಿನ್ ಆಗ್ಲೇಬೇಕು ಅಂತ. ನಾನು ಪ್ರತಿ ಸಾರಿ ಏನ್ ಮಾಡ್ತಾ ಇದ್ದೆ ಅಂದ್ರೆ, ವಿನ್ ಆಗೋ ತರ ಇದ್ರೆ ಮಾತ್ರ ಪ್ರಿಪೇರ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಿದ್ರೆ, ಇಲ್ಲ ನಾನು ವಿನ್ ಆಗಲ್ಲ ಇವತ್ತು, ಎಲ್ಲ ಆಗಲ್ಲ ಅಂದ್ರೆ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇರಲಿಲ್ಲ. ಸೊ ಇಟ್ಸ್ ವೆರಿ ರಾಂಗ್. ಸೊ ಪಾರ್ಟಿಸಿಪೇಷನ್ ಇಸ್ ತುಂಬಾ ಮುಖ್ಯ. ನಾವೆಲ್ಲ ಈಗ IPL ನಡೀತಾ ಇದೆ. IPL ಎಷ್ಟು ಈಗ ನೋಡಿ, RCB ಫಸ್ಟ್ ಮ್ಯಾಚ್ RCB ಸೋತೋದ್ರು, ಹಂಗಂತ ನಾವು IPL ನೋಡಕ್ ಬಿಡ್ತೀವಾ? ಇಲ್ಲ. ಸೊ ನಾವು IPL ಫ್ಯಾನ್ಸ್ ಆಗಿರ್ಬೇಕು, ಟೀಮ್ ಫ್ಯಾನ್ಸ್. ಅಂದ್ರೆ ಯೂತ್ ಫೆಲೋಶಿಪ್ ನ ನಾವು ಫಾಲೋ ಆಗ್ತಾ ಇರ್ಬೇಕು, ಬಟ್ ಗೆಲ್ತೀವ ಸೋಲ್ತೀವ ಅದನ್ನ ನೋಡ್ಬಾರ್ದು ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸೊ ಓವರ್ ಆಲ್ ಆಗಿ ಯೂತ್ ಫೆಲೋಶಿಪ್ ವಾಸ್ ದ ಬೆಸ್ಟ್. ಥ್ಯಾಂಕ್ ಯು. ನನ್ನ ಅನಿಸಿಕೆ ಹೇಳ್ಬೇಕು ಅಂತಂದ್ರೆ, ನಾನು ಇವತ್ತು ಮಧ್ಯಾಹ್ನ ನನಗೊಂದು ಆಲೋಚನೆ ಬಂತು, ಅದನ್ನ ಹಂಗೆ ಸ್ಟೇಟಸ್ ಅಲ್ಲಿ ಹಾಕಿದೆ. ಯೂತ್ ಅಂದ್ರೆ ಯೂನಿಕ್ ಅಂತ ಹೇಳಿ. ಅಂದ್ರೆ ಯೂತ್ ಆ ಯವನ ಪ್ರಾಯ ಅನ್ನೋದೇ ತುಂಬಾ ಸ್ಪೆಷಲ್ ಆಗಿ ವಿಶೇಷವಾಗಿರುವಂತದ್ದು. ನಾವು ವಾಕ್ಯಗಳೆಲ್ಲ ಕೇಳ್ತೀವಿ, ವಾಕ್ಯಗಳಲ್ಲಿ ಇದೆ ಅಂತ ನಮ್ಗೆ ಗೊತ್ತು. ದೇವರು ನಮ್ಮ ಬಗ್ಗೆ ಒಂದು ಉದ್ದೇಶ ಇಟ್ಕೊಂಡಿದ್ದಾನೆ. ಇವತ್ತು ವಾಕ್ಯದಲ್ಲಿ ಕೂಡ ದೇವರು ಮತ್ತೆ ನಮ್ಮನ್ನ ಎಚ್ಚರಿಸಿದಾನೆ, ನನ್ ವಿಷಯದಲ್ಲಿ ದೇವ್ರಿಗೊಂದು ಉದ್ದೇಶ ಇದೆ ಅಂತ. ಆದ್ರೆ ಯವನಸ್ಥರಾಗಿರುವಂತ ನಮಗೆ ಕೆಲವು ವೈಯಕ್ತಿಕವಾಗಿನೋ ಅಥವಾ ನಮಗೆ ಸಮಾಜ ಪರವಾಗಿನೋ, ಸಭೆ ಪರವಾಗಿನೋ, ಅಥವಾ ಇನ್ನೇನೋ ಮನೆಯಲ್ಲಿ ಫ್ಯಾಮಿಲಿ ಏನೇ ಆಗ್ಲಿ, ಯಾವುದೇ ಒಂದು ಜಾಗದಲ್ಲಿ ನಮಗೆ ಕೆಲವು ಡಿಸಪಾಯಿಂಟ್ಗಳು ಆಗ್ತಾ ಇರ್ತವೆ, ನಿರಾಶೆಗಳಾಗ್ತಾ ಇರ್ತವೆ. ಬೇಜಾರಾದಾಗ ನಾವು ಸೋತು ಹೋಗ್ತಾ ಇರ್ತೀವಿ. ಆ ಟೈಮಲ್ಲಿ ದೇವ್ರಿಗೆ ನನ್ ಮೇಲೆ ಒಂದು ಉದ್ದೇಶ ಇದೆ, ದೇವ್ರು ನನ್ನ ವಿಷಯದಲ್ಲಿ ಏನೋ ಒಂದು ಕಾರ್ಯ ಮಾಡ್ತಾನಂತ ಸಡನ್ ಆಗಿ ನಾವು ಇದನ್ನ ತಗೊಳಲ್ಲ.
ಆದ್ರೆ ದೇವರಾತ್ಮ ಇವತ್ತು ಮತ್ತೆ ನಮಗೆ ಎಚ್ಚರಿಸಿದ್ದೇನಂದ್ರೆ, ನಮಗೆ ಎಂತ ಸಿಚುವೇಶನ್ ಬರ್ಲಿ, ಯಾವುದೇ ಸ್ಥಿತಿಯಲ್ಲಿ ನಾವಿದ್ರೂ ಕೂಡ ದೇವರಿಗೆ ನಮ್ಮ ಬಗ್ಗೆ ಒಂದು ಉದ್ದೇಶ ಇದೆ. ಖಂಡಿತ ದೇವರು ನಮ್ಮನ್ನು ನಾವಿರುವಂತ ಸ್ಥಿತಿಯಿಂದ ದೇವರು ನಮ್ಮನ್ನು ಬಿಡಿಸ್ತಾನೆ. ಅದು ದುಃಖದ ಪರಿಸ್ಥಿತಿ ಆಗಿರ್ಬೋದು, ಅಥವಾ ಕಠಿಣ ಪರಿಸ್ಥಿತಿ, ಅಥವಾ ತುಂಬಾ ಕಷ್ಟದ ಪರಿಸ್ಥಿತಿ, ಅದು ಯಾವುದೇ ಇರ್ಲಿ, ದೇವ್ರು ನಮ್ಮನ್ನ ಅದ್ರ ಬಿಡಲ್ಲ. ದೇವ್ರು ನಮಗಾಗಿ ಒಂದು ಪ್ಲಾನ್ ಮಾಡ್ತಿದ್ದಾನೆ ಅನ್ನೋದು. ಮತ್ತೆ ಈಗ ಯವನಸ್ಥರಾಗಿರುವಂತ ನಮಗೆ ಸಭೆಗೆ ಮತ್ತೆ ಸೇವಕರಿಗೆ ನಾವು ಹೇಗಿರ್ಬೇಕಂತ ಹೇಳಿ ಇವತ್ತು ಸೇವಕರು ವಾಕ್ಯ ಹೇಳುವಾಗ, ನಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ಸಭೆ ಕೆಲಸದಲ್ಲಿ ತೊಡಗಿಸ್ಕೊಳ್ಳೋದು, ನಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ಸೇವಕರಿಗೆ ನಾವು ಜೊತೆಯಾಗಿರುವಂತದ್ದನ್ನ ನಾವು ಅಭ್ಯಾಸ ಮಾಡ್ಕೋಬೇಕು ಅಂತ ಹೇಳಿ ಅದು ನನ್ಗೆ ಬಹಳ ಇಷ್ಟ ಆಗಿದ್ದು. ನಾವು ಕೂಡ ಚಿಕ್ಕಂದಿನಿಂದ ಅದೇ ತರ ಮಾಡ್ತಾ ಬಂದಿರೋದು. ಬೈಬಲ್ ಅಲ್ಲಿ ಕೂಡ ನೋಡ್ತೀವಿ ನಾವು, ಯೆಹೋಶುವನನ್ನು ಫಾಲೋ ಮಾಡಿದ್ದಕ್ಕೆ ಮೋಶೆನ ಫಾಲೋ ಮಾಡಿದಕ್ಕೆ ಯೆಹೋಶುವ ಕೂಡ ಮೋಶೆ ತರನೇ ಅದ್ಭುತ ಮಾಡ್ತಾ ಬಂದ. ಎಲಿಯನ ಎಲಿಶಾ ಫಾಲೋ ಮಾಡಿದಕ್ಕೆ ಎಲಿಶಾ ಕೂಡ ಅದೇ ಅಭಿಷೇಕದಿಂದ ಬಂದ. ಆ ಎಲಿಯ ಮೇಲಿರುವಂತ 2ರಷ್ಟು ಆತ್ಮ ಎಲಿಶಾ ತಗೊಂಡ. ಆತರ ಹೊಸ ಒಡಂಬಡಿಕೆಗೆ ನೋಡಿದ್ರೆ ಪೌಲ, ತಿಮೋತಿ ಅವ್ರು ನೋಡಿ ಇವ್ರು ಅಭಿಷೇಕ ಸೇಮ್ ಅನಾಯಿಂಟಿಂಗ್. ಅಂದ್ರೆ ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತಂದ್ರೆ, ಯಾವಾಗ ನಾವು ಸೇವಕರ ಜೊತೆಯಲ್ಲಿ ಇರ್ತೀವೋ ಸೇವಕರಲ್ಲಿರುವಂತ ಸೇಮ್ ಅನಾಯಿಂಟಿಂಗ್ ನಮಗೂ ಬರುತ್ತೆ ಅಂತ. ಸೇವಕರಲ್ಲಿರುವಂತ ಸೇಮ್ ದರ್ಶನ ನಮಗೂ ಬರುತ್ತೆ. ಸೇವಕರು ಮಾಡುವಂತ ಒಂದು ಅದ್ಭುತಗಳು ನಾವು ಮಾಡ್ತೀವಿ. ಸೇವಕರಿಂದ ಆದಂತ ಕಾರ್ಯಗಳು ನಮ್ಮಿಂದ ಕೂಡ ಆಗ್ತವೆ ಅನ್ನೋದಕ್ಕೆ ಇದು ಒಂದು ಒಳ್ಳೆ ಉದಾಹರಣೆ. ಹಂಗಾಗಿ ಇವತ್ತು ನಿಜವಾಗ್ಲೂ ಈ ವಾಕ್ಯದ ಮೂಲಕ ದೇವರು ಮತ್ತೆ ನಮ್ಮನ್ನು ಎಚ್ಚರಿಸಿದ್ದು, ಮತ್ತೆ ನಮಗೆ ತಿಳಿಸಿದ್ದೇನಂತಂದ್ರೆ, ನಾವು ಸಭೆಗೆ ಒಂದು ನಂಬಿಗಸ್ತರಾಗಿರ್ಬೇಕು, ಸೇವಕರಿಗೆ ನಂಬಿಗಸ್ತರಾಗಿರ್ಬೇಕು. ಮತ್ತೆ ನಮ್ಮ ಯವನ ಪ್ರಾಯವನ್ನು ಎಷ್ಟು ಮಾತ್ರ ವ್ಯರ್ಥ ಮಾಡಬಾರ್ದು, ಅದು ದೇವರಿಗೆ ಮಹಿಮೆ ಆಗೋ ತರ ಇಟ್ಕೋಬೇಕು. ನಾವ್ ಎಷ್ಟು ಬಲಗೊಳ್ತೀವೋ ಅಷ್ಟೇ ಸೈತಾನನು ನಮ್ಮನ್ನ ಅಟ್ಯಾಕ್ ಮಾಡ್ಲಿಕ್ಕೆ, ಸೈತಾನನ ನಮ್ಮನ್ನು ತೊಂದರೆ ಪಡಿಸ್ಲಿಕ್ಕೆ ಅವನು ಯಾವಾಗ್ಲೂ ಪ್ರಯತ್ನ ಮಾಡ್ತಾ ಇರ್ತಾನೆ. ಆದ್ರೆ ನಾವು ಅವನಿಗೆ ಅವಕಾಶ ಕೊಡ್ಬಾರ್ದು. ನಾವ್ ಯಾವಾಗ್ಲೂ ಆತ್ಮ ಭರಿತರಾಗಿ ನಾವಿದ್ರೆ ಖಂಡಿತ ದೇವ್ರು ನಮ್ಮನ್ನು ಒಂದು ಒಳ್ಳೆ ಸ್ಥಾನಕ್ಕೆ ನಡೆಸ್ತಾನೆ. ಮತ್ತೆ ನಮ್ಮ ಬಗ್ಗೆ ದೇವ್ರ ಪ್ಲಾನ್ ಇದೆಯೋ ಅದು ಖಂಡಿತ ದೇವ್ರು ನೆರವೇರಿಸ್ತಾನೆ ಅಂತ ಹೇಳಕ್ ಇಷ್ಟಪಡ್ತೇನೆ ನಾನು. ಸೊ ಪ್ರೈಸ್ ಲಾರ್ಡ್ ಎಲ್ಲರಿಗೂ. ಐ ಥಿಂಕ್ ಇವತ್ತಿನ ಒಂದು ಟಾಪಿಕ್ ಆಗಿರ್ಲಿ ಅಥವಾ ಒಂದು ಬಹಳಷ್ಟು ಒಳ್ಳೆ ಟಾಪಿಕ್ ಆಗಿತ್ತು. ಸೊ ಮೊದಲಿಗೆ ಬೇರೆ ಟಾಪಿಕ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ, ಬಟ್ ಫೈನಲ್ ಆಗಿ ಈ ಟಾಪಿಕ್ ಪಾಸ್ಟರ್ ಸಜೆಷನ್ ಒಂದಿಗೆ ಮತ್ತೆ ಒಳ್ಳೆ ಸ್ಪೀಕರ್ ಒಂದು ಸಜೆಷನ್ ಒಂದಿಗೆ ಈ ಟಾಪಿಕ್ ನ ತಗೊಳ್ಳುವಂತ ಒಂದು ಅವಕಾಶ ಸಿಕ್ತು. ಇವತ್ತು ಮೇನ್ ಆಗಿ ಒಂದು ಈ ಯೂತ್ ಫೆಲೋಶಿಪ್ ಬಗ್ಗೆ ನಾನು ಮಾತಾಡ್ಬೇಕಂತಂದ್ರೆ, ಇವತ್ತು ಮೋಸ್ಟ್ಲಿ ನನಗೆ ಯೂತ್ ಫೆಲೋಶಿಪ್ ಗಿಂತ ಇವತ್ತು ರಿವೈವಲ್ ಮೀಟಿಂಗ್ ತರ ಒಂದು ವೈಬ್ಸ್ ಇತ್ತು. ಅವರು ವಾಕ್ಯ ಹೇಳುವಂತ ಟೈಮಲ್ಲಿ ಒಂದು ಒಳ್ಳೆ ರೀತಿಯಾದಂತ, ಅಂದ್ರೆ ಆಲ್ಮೋಸ್ಟ್ ಒಂದು ಅವ್ರಿಗೆ ಅನದರ್ 20 minutes ಕೊಟ್ಟಿದ್ರು ಕೂಡ ಅವರು ಆಲ್ಮೋಸ್ಟ್ ಇನ್ನೂ ಅದ್ಭುತವಾಗಿ ಹೇಳ್ತಾ ಇದ್ರು ಅಂತ ನನಗೆ, ಅಂದ್ರೆ ನನ್ನ ಪರ್ಸನಲ್ ಫೀಲಿಂಗ್ ಇದು. ಬಟ್ ಸ್ಟಿಲ್ ನಾವು ಟೈಮ್ ಕನ್ಸ್ಟೆಂಟ್ಸ್ ಅಲ್ಲಿ ಮಾಡುವಂತ ಮೀಟಿಂಗ್ಸ್ ಗಳಾಗಿರೋದ್ರಿಂದ ನಾವು 30-35 ನಿಮಿಷ ಅಥವಾ 40 ನಿಮಿಷ ಮ್ಯಾಕ್ಸಿಮಮ್ ಕೊಡಕ್ಕಾಗೋದು. ಬಟ್ ಅವರು ಬಹಳಷ್ಟು ಒಂದು ರಿವೈವಲ್ ಮೀಟಿಂಗ್ ತರಾನೇ ಒಂದು ಒಳ್ಳೆ ವಾಕ್ಯಗಳನ್ನು ಯೂತ್ಸ್ಗೆ ಯಾವ ರೀತಿಯಲ್ಲಿ ಒಂದು ಮೋಟಿವೇಟ್ ಮಾಡುವಂತ ರೀತಿಯಾದಂತ ವಾಕ್ಯಗಳನ್ನ ಹೇಳಿದ್ರು. ಮತ್ತೆ ಇದುವರೆಗೂ ನಡೆಯದಂತ ಒಂದು ಒಳ್ಳೆ ಕಾರ್ಯ ಅಂದ್ರೆ ಪಾಸಿಟಿವ್ ಥಿಂಗ್ ಏನಂತಂದ್ರೆ, ಇವತ್ತಿನ ಮೀಟಿಂಗ್ ಅಲ್ಲಿ ಆದಂತ ಒಂದು ಪಾಸಿಟಿವ್ ಥಿಂಗ್ ಏನಂದ್ರೆ, ಅವ್ರ ವಾಕ್ಯ ಹೇಳುವಾಗ ಆಲ್ಮೋಸ್ಟ್ ಎಲ್ಲರೂ ಇಂಟರಾಕ್ಟಿವ್ ಆಗಿ ಎಲ್ಲರೂ ಝೂಮ್ ಚಾಟ್ ಅಲ್ಲಿ ಚಾಟ್ ಮಾಡ್ತಾ ಇದ್ರು. ಸೊ ಇದಕ್ಕೂ ಮುಂಚೆ ಆತರ ಇಂಟರಾಕ್ಟಿವ್ ಆಗಿ ಝೂಮ್ ಚಾಟ್ಗಳನ್ನ ಕಳೆದ ಮೀಟಿಂಗ್ಸ್ ಗಳಲ್ಲಾಗ್ಲಿ ನಾನು ಅಬ್ಸರ್ವ್ ಮಾಡಿಲ್ಲ. ಎಲ್ಲ ಇಂಟರಾಕ್ಟಿವ್ ಗಳಾಗಿ ಅವರು ವಾಕ್ಯ ಹೇಳುವಾಗ ಆಮೇನ್ ಅಂತ ಟೈಪ್ ಮಾಡೋದಾಗ್ಲಿ ಅಥವಾ ಏನೇ ಆಗ್ಲಿ. ಸೊ ಇವತ್ತಿನ ವಾಕ್ಯ ಹೇಳುವಾಗ ಬಹಳ ಜನ ಇಂಟರಾಕ್ಟಿವ್ ಆಗಿ ಅದನ್ನ ಟೈಪ್ ಮಾಡ್ತಾ ಇದ್ರಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಅವ್ರು ಆಕ್ಟಿವ್ ಆಗಿ ಯಾರ್ಯಾರು ಕೇಳ್ತಾ ಅದನ್ನ ರಿಸೀವ್ ಮಾಡ್ತಾ ಇದ್ರು, ಅದನ್ನ ಮಾಡ್ತಾ ಇದ್ರು, ಆಗ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಬಟ್ ಅದ್ಭುತವಾದಂತ ಸೆಕ್ಷನ್, ಅದ್ಭುತವಾದಂತ ವಾಕ್ಯ, ನಾವು ಯಾವ ರೀತಿಯಲ್ಲಿ ದೇವರಿಗೋಸ್ಕರ ಪ್ರತ್ಯೇಕವಾಗಿರ್ಬೇಕು, ಪರಿಶುದ್ಧವಾಗಿರ್ಬೇಕು, ಮತ್ತೆ ದೇವರ ಚಿತ್ತ ಒಂದೇ ನೆರವೇರುವುದು, ಏನೇ
ಶೋಧನೆಗಳು ಬರ್ಲಿ, ಏನೇ ಆಗ್ಲಿ, ಬರೀ ಕೇವಲ ದೇವರ ಚಿತ್ತ ಒಂದೇ ನೆರವೇರೋದು ಅಂತಂದು ಹೇಳಿ ಅವ್ರು ಫೈನಲ್ ಆಗಿ ಕೂಡ ಹೇಳುವಾಗ ಕೂಡ ಅದನ್ನೇ ಹೇಳಿ ಅವ್ರು ಎಂಡ್ ಮಾಡಿದ್ರು. ಏನೇ ಆಗ್ಲಿ ದೇವರ ಚಿತ್ತ ಒಂದೇ ನೆರವೇರೋದು ಅನ್ನುವಂಥದ್ದು ಒಂದು ಅವರ ಫೈನಲ್ ವರ್ಡ್ ಆಗಿತ್ತು. ಸೊ ಈವನ್ ನಾವು ಗುಡ್ ಫ್ರೈಡೆ ಎಂಡ್ ಆಗುವಾಗ ಕೂಡ ಯೇಸು ಸ್ವಾಮಿ ಕೂಡ ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ನೆರವೇರ್ಲಿ ಅನ್ನುವಂತ ಮಾತು ಏನಿದೆ ಅದನ್ನ ಅವ್ರು ಹೇಳಿ ಎಂಡ್ ಮಾಡೋದನ್ನು ಕೂಡ ನಾವು ನೋಡ್ಬೋದು. ಸೊ ಇಟ್ಸ್ ಅ ವೆರಿ ವೆಲ್ ಆರ್ಗನೈಸ್ಡ್ ಅಂಡ್ ರಿವೈವಲ್ ಮೀಟಿಂಗ್ ಅಂತ ನನಗೆ ಅನಿಸ್ತಾ ಇದೆ ಇವತ್ತಿನ ಯೂತ್ ಫೆಲೋಶಿಪ್. ಸೊ ಥ್ಯಾಂಕ್ಸ್ ಟು ಅವರ್ ಪಾಸ್ಟರ್ ಅಂಡ್ ಥ್ಯಾಂಕ್ಸ್ ಫಾರ್ ದ ಟಾಪಿಕ್. ದೇವರ ನಾಮಕ್ಕೆ ಸ್ತೋತ್ರವಾಗ್ಲಿ. ಇವತ್ತಿನ ಮೀಟಿಂಗ್ ಆಗಿ ನಾನು ದೇವರಿಗೆ ಸ್ತೋತ್ರ ಹೇಳ್ತೀನಿ. ಕೊನೆಯದಾಗಿ ನಾನು ಬಹಳ ಬೆಲೆಯುಳ್ಳಂತ ಮಾತು ಅವರು ಹೇಳಿದ್ರಲ್ಲಿ ಒಂದು ಬಹಳ ಶ್ರೇಷ್ಠವಾದ ಬೆಲೆಯುಳ್ಳ ಅಮೂಲ್ಯವಾದ ಮಾತು ಹೇಳಕ್ ಇಷ್ಟಪಡ್ತೀನಿ. ಎಲ್ಲಾ ಯೌವನಸ್ಥರ ಮೇಲೆ ದೇವರದೊಂದು ಶ್ರೇಷ್ಠವಾದಂತ ಉದ್ದೇಶ ಇದೆ ಅನ್ನೋದು ಕುರಿತು ಪ್ರಾರಂಭ ಮಾಡಿದಂತ ಅವರು, ದೇವರು ನಿಮ್ಮ ಮೇಲಿಟ್ಟಿರುವಂತ ಉದ್ದೇಶವನ್ನು ದುಷ್ಟನು ಯಾವಾಗ್ಲೂ ಕೂಡ ಅದನ್ನ ಡಿಸ್ಟರ್ಬ್ ಮಾಡ್ಲಿಕ್ಕೆ ಯಾವಾಗ್ಲೂ ಅವನು ಪ್ರಯತ್ನ ಮಾಡ್ತಾ ಇರ್ತಾನೆ ಅನ್ನೋದು ಎಲ್ಲರೂ ನೆನಪಿಟ್ಕೊಳ್ಬೇಕು. ಅವನು ಯಾವಾಗೆಲ್ಲ ಡಿಸ್ಟರ್ಬ್ ಮಾಡಿದ್ರು ಅವನು ಮೊದಲು ಡಿಸ್ಟರ್ಬ್ ಮಾಡೋದು ನಮ್ಮ ಮೈಂಡ್ ಸೆಟ್ಗಳನ್ನ. ಬೇಗ ಸೋತೋಗ್ಬೇಕು ಇವರು. ದೇವರ ಉದ್ದೇಶದಿಂದ ಇವ್ರನ್ನ ಹೇಗಾದ್ರೂ ಮಾಡಿ ಡೈವರ್ಷನ್ ಮಾಡ್ಬೇಕಂತೇಳಿ ಅವನು ಯಾವಾಗ್ಲೂ ಕೂಡ ನಮ್ಮ ಫೈನಾನ್ಸ್ ವಿಷಯದಲ್ಲಾಗ್ಲಿ ಅಥವಾ ಪರ್ಸನಲ್ ಲೈಫ್ ವಿಷಯದಲ್ಲಾಗ್ಲಿ, ಹೆಲ್ತ್ ವಿಷಯದಲ್ಲಾಗ್ಲಿ, ರಿಲೇಶನ್ಶಿಪ್ ವಿಷಯದಲ್ಲಾಗ್ಲಿ, ಯಾವ ವಿಷಯದಲ್ಲಾಗ್ಲಿ ದ ಗ್ರೇಟ್ ದೇವರ ಒಂದು ವಿಷನ್ ಅನ್ನು, ದೇವರ ಪರ್ಪಸ್ ಅನ್ನು ಡೈವರ್ಟ್ ಮಾಡ್ಲಿಕ್ಕೆ ಅವನು ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿ ನಮ್ಮ ಮೈಂಡ್ ಮೇಲೆ, ನಮ್ಮ ಹೆಲ್ತ್ ಮೇಲೆ, ನಮ್ಮ ಫೈನಾನ್ಸ್ ಮೇಲೆ, ನಮ್ಮ ರಿಲೇಶನ್ ಆಗ್ತಾರೆ. ಆದ್ರೆ ನಾವೇನ್ ಮಾಡ್ಬೇಕು, ದೇವರು ಕೊಟ್ಟಂತ ದರ್ಶನ ಅಥವಾ ಉದ್ದೇಶದ ಮೇಲೆ ನಾವು ತುಂಬಾ ಸ್ಟ್ರಾಂಗ್ ಆಗಿ ಅದ್ರ ಮೇಲೆ ದೇವರು ನನ್ನ ಮೇಲೆ ಒಂದು ದೊಡ್ಡ ಉದ್ದೇಶ ಇಟ್ಟಿದ್ದಾನೆ, ಇದನ್ನ ಡೈವರ್ಟ್ ಮಾಡ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅನ್ನೋದನ್ನು ನಾವು ತುಂಬಾ ಸ್ಟ್ರಾಂಗ್ ಆಗಿ ನಂಬಬೇಕು. ಸ್ಟ್ರಾಂಗ್ ಆಗಿ ಅದಕ್ಕೆ ನಾವು ಅಂಟಿಕೊಂಡ ಸ್ಟಿಕ್ಕನ್ ಆಗಿರ್ಬೇಕು. ಆಗಿದ್ದಾಗ ಮಾತ್ರ ನಾವು ಜಯಿಸ್ತೇವೆ ಮತ್ತು ದೇವರ ಚಿತ್ತ ನಮ್ಮ ಜೀವನದಲ್ಲಿ ನೆರವೇರ್ತದೆ. ಸೊ ಇದನ್ನ ಪ್ರತಿಯೊಬ್ಬರು ನೆನಪಿಟ್ಕೊಳ್ಬೇಕು. ನಮ್ಮ ಕಣ್ಣ ಮುಂದೆ ಬರುವಂತ ಸಮಸ್ಯೆಗಳು ಅಥವಾ ನಮ್ಮ ದೇಹದಲ್ಲಿ ಆಗುವಂತ ಸಮಸ್ಯೆಗಳು ಎಷ್ಟೋ ಸಾರಿ ನಮ್ಮನ್ನ ಆ ದೇವರ ಉದ್ದೇಶದಿಂದ ಡೈವರ್ಟ್ ಮಾಡ್ಲಿಕ್ಕೆ ತುಂಬಾ ಸ್ಟ್ರಾಂಗ್ ಆಗಿ ಡಿಸ್ಟರ್ಬ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ ದುಷ್ಟ. ಆದ್ರೆ ಅದನ್ನು ಗಮನಿಸಿದಂತೆ ದೇವರ ಒಂದು ಉದ್ದೇಶ ಬಹಳ ಸ್ಟ್ರಾಂಗ್ ಆಗಿದೆ. ಇನ್ನೊಂದು ಏನ್ ಹೇಳಿದ್ರೆ ಅಂದ್ರೆ ಅವರು, ಯಾರ ಮೇಲೆ ದೇವರ ಉದ್ದೇಶ ದೊಡ್ಡದಾಗಿದೆಯೋ ಅವ್ರ ಮೇಲೆನೆ ದುಷ್ಟ ಬಹಳ ಸ್ಟ್ರಾಂಗ್ ಆಗಿ ಪ್ರಯತ್ನ ಮಾಡ್ತಾರಂತೆ ಅವ್ರನ್ನ ದೇವರ ಉದ್ದೇಶದಿಂದ ಅವ್ರನ್ನ ಡಿಸ್ಟರ್ಬ್ ಮಾಡಿದ್ರು. ಹಾಗಾಗಿ ಇವುಗಳನ್ನ ನೆನಪಿಟ್ಕೊಳ್ಳಿ. ನಿಮ್ಗೆ ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಅಥವಾ ತುಂಬಾ ಶೋಧನೆಗಳು ಬರ್ತಾ ಇದಾವೆ, ತುಂಬಾ ಬಲವಾದ ರೀತಿಯಲ್ಲಿ ನಿಮ್ಮ ಮೇಲೆ ಡಿಸ್ಟರ್ಬೆನ್ಸ್ ಆಗ್ತಾ ಇರೋದನ್ನ ನೀವು ಯೋಚನೆ ಮಾಡ್ರಿ. ದೇವರ ದೊಡ್ಡ ಉದ್ದೇಶ ನನ್ನ ಮೇಲೆ ಇದೆ ಅನ್ನೋದನ್ನು ಯಾವತ್ತೂ ಮರಿಬೇಡ್ರಿ. ಅದರಿಂದ ಯಾವತ್ತೂ ನಿಮ್ಮ ಮೈಂಡ್ ಅನ್ನು ಡಿಪಾರ್ಟ್ ಮಾಡ್ಕೋಬೇಡ್ರಿ. ಖಂಡಿತವಾಗ್ಲೂ ದೇವರ ದೊಡ್ಡ ಉದ್ದೇಶ ನಿಮ್ ಜೀವನದಲ್ಲಿ ನೆರವೇರುತ್ತದೆ. ಮತ್ತು ದೇವರ ಉದ್ದೇಶ ಇವತ್ತು ವಾಕ್ಯ ಹೇಳಿದ 14, 24 ಮತ್ತು 27ರಲ್ಲಿ ದೇವರ ಸಂಕಲ್ಪಿಸಿದ್ದೇ ನೆರವೇರ್ತದೆ. ಸೊ ಹಾಗಾದ್ರೆ ನಾವು ಅದಕ್ಕೆ ಅಂಟಿಕೊಂಡು ಅದನ್ನು ಬಲವಾಗಿ ನಂಬೋಣ, ಅದನ್ನ ಸ್ಟ್ರಾಂಗ್ ಆಗಿ ನಮ್ಮ ಹೃದಯಕ್ಕೆ ತಗೊಳ್ಳೋಣ, ಸ್ಟ್ರಾಂಗ್ ಆಗಿ ಅದ್ರ ಮೇಲೆ ಭರವಸೆ ಇಟ್ಟು ಮುಂದೆ ಸಾಗೋಣ. ದೇವರು ಖಂಡಿತವಾಗ್ಲಿ ನಮ್ಮ ಜೀವನದಲ್ಲಿ ಇದ್ದಂತ ಅದರ ದೊಡ್ಡ ಉದ್ದೇಶ ನೆರವೇರುತ್ತದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಎಲ್ಲರ ಕಣ್ಣುಗಳನ್ನು ಸರ್ವಶಕ್ತನಾಗಿರುವಂತಹ ಪರಲೋಕ ತಂದೆಯ ದೇವರೇ, ನಿಮ್ಗೊಂದಲೇ ಈ 2 ತಾಸುಗಳ ಕಾಲ ಅದ್ಭುತವಾದ ಇವತ್ತು ವಾಕ್ಯಗಳನ್ನು ಕೊಟ್ಟಿದೆ. ಯೌವನಸ್ಥರಿಗೆ ಏನು ಅವಶ್ಯಕತೆ ಇದೆಯೋ ನೀವು ತಿಳಿದಂತ ದೇವರು. ನಾನು ಅಂದ್ಕೊಳ್ತೀನಿ, ಯಾರೆಲ್ಲ ಯಾವ ಆಸಕ್ತಿಯಿಂದ ಕೊಟ್ಟಿದ್ರು ಅವರಿಗೆ ತಕ್ಕಂತ ಆಶೀರ್ವಾದಗಳು ಸಿಕ್ಕಿದೆ ಎಂಬುದಾಗಿ ನಾನು ನಂಬ್ತೇನೆ. ನಿಮ್ಮ ಸೇವಕರ ಮುಖಾಂತರವಾಗಿ ಅದ್ಭುತವಾದಂತ ಬಹಳ ಬೆಲೆಯುಳ್ಳಂತ ಮಾತುಗಳನ್ನು ನೀನು ಅವ್ರ ಬಾಯಿಂದ ನುಡಿಸಿದೀಯ. ಎಲ್ಲರ ಹೃದಯದ ಅಂತರಾಳಕ್ಕೆ ಅದು ಹೋಗಿ ಕಾರ್ಯ ಮಾಡಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇನೆ. ಈ ಶ್ರೇಷ್ಠವಾದಂತಹ ವಾಕ್ಯಗಳನ್ನ ಸೈತಾನನ ಇಷ್ಟು ಮಾತ್ರ ಯಾರಿಂದ ತೆಗೆದು ಹಾಕದಂತೆ
ಡಿಸ್ಟರ್ಬ್ ಮಾಡದಂತೆ ಯೇಸುವೆ ನಿಮ್ಮ ನಾಮದಲ್ಲಿ ಇದು ಸ್ಟ್ರಾಂಗ್ ಆಗಿ ಪ್ರತಿಯೊಬ್ಬರ ಮೈಂಡ್ ಸೆಟ್ ಅಲ್ಲಿ, ಪ್ರತಿಯೊಬ್ಬರ ಹಾರ್ಟ್ ಅಲ್ಲಿ ಇದು ಕರ್ತನೆ ಬಲವಾದ ರೀತಿಯಲ್ಲಿ ಶಕ್ತಿಯುತವಾಗಿ ಕಾರ್ಯ ಮಾಡಲಿ. ಇದು ಎಲ್ಲರ ಹೃದಯದಲ್ಲಿ ನಾಟಲಿ ಸ್ವಾಮಿ. ಈ ಮಾತುಗಳು ಅವರ ಜೀವನದ ಪ್ರತಿಯೊಂದು ದಿನಗಳು ಕರ್ತನೆ ಈ ಮಾತುಗಳು ಅವರನ್ನ ನಡೆಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತೀವಿ. ಯಾರ ಮೇಲೆ ನಿನ್ನ ಗ್ರೇಟ್ ವಿಷನ್ ಇದೆಯೋ, ನಿನ್ನ ಗ್ರೇಟ್ ಒಂದು ಶ್ರೇಷ್ಠವಾದಂತ ಉದ್ದೇಶ ಇದೆಯೋ, ಅವ್ರ ಮೇಲೆ ಅನೇಕ ಶೋಧನೆಗಳನ್ನು ಸೈತಾನ ಕೊಡ್ತಾನೆ ಇರ್ತಾರೆ. ಅನೇಕ ವಿಧವಾದ ರೀತಿಯಲ್ಲಿ ಅವರನ್ನು ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತೇವೆ. ಆದ್ರೆ ನಾವು ನಂಬ್ತೇವೆ ನಿನ್ನ ಉದ್ದೇಶ ಬಹಳ ದೊಡ್ಡದು. ಅದನ್ನ 100% ನಂಬ್ತೇವೆ, 100% ಅದಕ್ಕೆ ಅಂಟಿಕೊಂಡಿರ್ತೇವೆ. ನಾವು ಎಷ್ಟು ಮಾತ್ರ ನಮ್ಮ ಯೋಚನೆಯಲ್ಲಿ ಆಗ್ಲಿ, ನೋಟದಲ್ಲಿ ಆಗ್ಲಿ, ಮಾತಿನಲ್ಲಿ ಆಗ್ಲಿ, ನಡವಳಿಕೆಯಲ್ಲಿ ಆಗ್ಲಿ ಅದರಿಂದ ನಾವು ಯಾವುದೇ ಕಾರಣಕ್ಕೂ ಎಡಕ್ಕೂ ಬಲಕ್ಕೂ ತಿರುಗದಂತೆ ಸ್ವಾಮಿ ಅದನ್ನ ನಂಬುತ್ತೇವೆ, ಅದರಲ್ಲಿ ನಡಿತೇವೆ ಎಂಬುದಾಗಿ ಈ ಸಮಯದಲ್ಲಿ ಅರಿಕೆ ಮಾಡಿಕೊಳ್ತೇವೆ. ಎಷ್ಟೇ ಶೋಧನೆ ಬರಲಿ, ಎಷ್ಟೇ ಕಷ್ಟಗಳು ಬರಲಿ, ಎಷ್ಟೇ ಹೋರಾಟಗಳು ಬರಲಿ ಸ್ವಾಮಿ ನಾವು ನಿನ್ನ ಜೊತೆಯಲ್ಲಿ ಇದ್ದೇವೆ, ನೀನ್ ನಮ್ಮ ಜೊತೆಯಲ್ಲಿ ಇದ್ದೇವೆ ಎಂಬುದಾಗಿ ನಾವು ಸ್ಟ್ರಾಂಗ್ ಆಗಿ ನಂಬಿ ಅದರ ಪ್ರಕಾರ ನಡ್ಕೊಳ್ತೇವೆ. ಇದಕ್ಕೆ ನಿನ್ನ ಕೃಪೆ ಬರಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತೀವಿ ಸ್ವಾಮಿ. ಇವತ್ತು ಕಲ್ತಂತ ನಮ್ಮ ದೇವರ ಎಲ್ಲ ಯೌವನಸ್ಥರು ಅವರು ವಿಶೇಷವಾದಂತವರು, ಅವರು ವಿಭಿನ್ನವಾದಂತವರು, ಅವರು ಕರ್ತನೆ ಲೋಕಕ್ಕಿಂತ ಪ್ರತ್ಯೇಕಿಸಲ್ಪಟ್ಟವರು ಸ್ವಾಮಿ. ಆ ಪ್ರತ್ಯೇಕತೆಯ ಜೀವನ ಲೋಕವು ಅವರಿಂದ ಕಂಡುಕೊಳ್ಳಲಿ ಸ್ವಾಮಿ. ಲೋಕದ ಮುಂದೆ ಇವರು ಪ್ರತ್ಯಕ್ಷವಾಗಿ ಅದನ್ನು ಪ್ರಕಟಪಡಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತೇನೆ. ಅನೇಕ ಸೈತನನ ಶೋಧನೆಗಳು ಬರುವಾಗ ಪ್ರತ್ಯೇಕ ಉಳ್ಳವರು ಎಂಬುದಾಗಿ ಸಮಾಜ ಗುರುತಿಸಲಿ ಸ್ವಾಮಿ. ಐಡೆಂಟಿಫೈ ಮಾಡಿ ರಿಕಗ್ನೈಸ್ಡ್ ಆಗಲಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ಪರಿಶುದ್ಧತೆ ಕರ್ತನೆ ಅವರ ಜೀವನದ ಪ್ರತಿಯೊಂದು ಭಾಗಗಳಲ್ಲಿ, ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಹೊರ ಹೊಮ್ಮಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತೇನೆ. ಪರಿಶುದ್ಧತೆ ನಮಗೆ ಬಹಳ ಪ್ರಾಮುಖ್ಯ ಎಂಬುವಂತಹ ಒಂದು ಬಲವಾದ ಆಸಕ್ತಿ ಪ್ರತಿಯೊಬ್ಬರಲ್ಲಿ ಬರಲಿ ಎಂಬುದಾಗಿ ಪ್ರಾರ್ಥನೆ. ಇಂಥ ಒಂದು ಅಮೂಲ್ಯವಾದಂತ ಬಹಳ ಬೆಲೆಯುಳ್ಳಂತ ಮಾತುಗಳನ್ನು ಕೊಟ್ಟು ಇಡೀ ಕರ್ತನೆ ಇವತ್ತು ಭಾಗವಹಿಸುತ್ತಿದ್ದ ಎಲ್ಲರ ಜೀವನದಲ್ಲಿ ವಿಶೇಷವಾದ ಕಾರ್ಯಗಳನ್ನು ಮಾಡಿದಕ್ಕಾಗಿ ಸ್ತೋತ್ರ. ಅದೇ ಸಮಯ ಇವತ್ತು ಇಡೀ ಭಾಗವಹಿಸಿದಂತ ಎಲ್ಲ ನಿಮ್ಮ ಪ್ರಿಯ ಮಕ್ಕಳಿಗಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ, ಆಶೀರ್ವದಿಸ್ತೇನೆ. ಹಾಗೆ ಇವತ್ತು ಕರ್ತನ ಮಧ್ಯದಲ್ಲಿ ಬಂದು ಸೇವೆ ಮಾಡಿದಂತ ಪಾಸ್ಟರ್ ಸ್ಟೀಫನ್ ಅವರಿಗಾಗಿ ಪ್ರಾರ್ಥನೆ ಮಾಡ್ತೇನೆ. ಅವರನ್ನು, ಅವರ ಕುಟುಂಬವನ್ನು, ಅವರ ಸೇವೆಯನ್ನು, ಅವರ ಸೇವೆ ಕ್ಷೇತ್ರಗಳು ವಿಸ್ತಾರವಾಗಲಿ. ಇನ್ನೂ ಅನೇಕರ ಅವ್ರ ಮುಖಾಂತರವಾಗಿ ದೊಡ್ಡ ಸ್ಥಾನಕ್ಕೆ ಬೆಳೆಯಲಿ, ಅವ್ರ ಮುಖಾಂತರ ಅನೇಕ ಉಪದೇಶಗಳು ಎದ್ದೇಳಲಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ. ಅವರ ಪ್ರತಿಯೊಂದು ಅವಶ್ಯಕತೆಗಳು ಪೂರೈಸಲ್ಪಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತೀನಿ ಸ್ವಾಮಿ. ಆ ರೀತಿಯಲ್ಲಿ ನಡೆಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಿಮ್ಮ ಸೇವಕರನ್ನ ಮತ್ತೊಂದು ಆವರ್ತಿ ನಾವೆಲ್ಲರೂ ಸೇರಿ ಆಶೀರ್ವದಿಸ್ತೇವೆ. ದೈವಕರವಾಗಿ ಉಪಯೋಗಿಸಿ ನಡೆಸಬೇಕಾಗಿ ಇದನ್ನು ಆಯೋಜಿಸಿದಂತ ಮುತ್ತುಗಾಗಿ, ಆತನ ಎಲ್ಲ ಫ್ಯೂಚರ್ನ ಪ್ಲಾನ್ಗಳಿಗಾಗಿ, ಆತನ ಮುಂದಿನ ಭವಿಷ್ಯತ್ತಿನ ಎಲ್ಲವೂ ಕಾರ್ಯಗಳು ಸಫಲವಾಗಲಿ. ಆತನಿಗೆ ಉತ್ತಮವಾದಂತ ಆರೋಗ್ಯ, ಉತ್ತಮವಾದಂತ ಜ್ಞಾನ, ಉತ್ತಮವಾದಂತ ಶಕ್ತಿ, ಉತ್ತಮವಾದಂತ ಒಂದು ಮಾನಸಿಕ ಒಂದು ಶಕ್ತಿ ಉಂಟಾಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತೀನಿ. ಆತನ ಅವಶ್ಯಕತೆಗಳನ್ನು ಪೂರೈಸು, ಆತನ ಬಲಹೀನತೆಗಳನ್ನು ತೊಲಗಿಸು, ಆತನಲ್ಲಿರುವಂತ ಎಲ್ಲ ವಿಧವಾದಂತಹ ಒಂದು ಕೊರತೆಗಳನ್ನು ನೀಗಿಸಿ ಪ್ರತಿಯೊಂದು ಅವಶ್ಯಕತೆಗಳನ್ನು ಪೂರೈಸಿ ಆಶೀರ್ವದಿಸಬೇಕಾಗಿ ಮುಂದಿನ ತಿಂಗಳಲ್ಲಿ ಅದ್ಭುತವಾದ ಮೀಟಿಂಗ್, ಅದ್ಭುತವಾದಂತಹ ವಾಕ್ಯಗಳನ್ನು ಅದ್ಭುತವಾದ ರೀತಿಯಲ್ಲಿ ಇನ್ನು ಅನೇಕ ಜನರೊಂದಿಗೆ, ಹೆಚ್ಚಿನ ಜನರೊಂದಿಗೆ ನಾವೆಲ್ಲರೂ ಸೇರಿ ಬರುವಂತೆ ನಿನ್ನ ಕೃಪೆಯು ದೇವರಿಗೆ ವಿಶೇಷವಾದಂತೆ ನಿನ್ನ ಆತ್ಮನ ನಡೆಸಬೇಕು. ನಮ್ಮೆಲ್ಲರಿಗೂ ದಯಪಾಲಿಸಿ ನಡೆಸಬೇಕಾಗಿ ನಮ್ಮ ರಕ್ಷಕನಾಗಿರುವಂತ ಯೇಸುವಿನ ನಾಮದಲ್ಲಿ ನಂಬಿಕೆಯಿಂದ ಪ್ರಾರ್ಥಿಸಿ ಬೆಳೆಯುವಂತೆ ಮಾಡ್ತೇನೆ. ಆಮೇನ್. ಥ್ಯಾಂಕ್ ಯು ವೆರಿ ಮಚ್.